ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪದವಾಕ್ಯಪ್ರಮಾಣಾಬ್ಧಿವಿಕ್ರೀಡನವಿಶಾರದಾನ್ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ. ದುರ್ಭಾವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಉತ್ಥಾನಪಾದನ ವಂಶದ ಚರಿತ್ರೆಯನ್ನು ಶುಕಾಚಾರ್ಯರು ಪರೀಕ್ಷಿದ್ರಾಜರಿಗೆ ನಿರೂಪಣೆಯನ್ನು ಮಾಡಿದ್ದಾರೆ. ಈಗ ಪ್ರಿಯವ್ರತ ರಾಜನ ಕಥೆಯನ್ನು ಈ ಪಂಚಮ ಸ್ಕಂಧದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಪರೀಕ್ಷಿದ್ರಾಜರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಪ್ರಿಯವ್ರತೋ ಭಗವತಃ ಆತ್ಮಾರಾಮಃ ಕಥಂ ಮುನೆ ಗೃಹೇ ರಮತ ಯನ್ಮೂಲಃ ಕರ್ಮಬಂಧಃ ಪರಾಭವಃ. ಪ್ರಿಯವ್ರತ ರಾಜ ನನಗೆ ಯಾವುದೂ ಬೇಡ, ರಾಜ್ಯ ಬೇಡ, ಹೆಂಡತಿ ಬೇಡ, ಮಕ್ಕಳು ಬೇಡ ಅಂತ ಮದುವೆನೇ ಮಾಡಿಕೊಂಡಿರಲಿಲ್ಲ. ಅವನ ಆತ್ಮಾರಾಮ, ಕೇವಲ ಪರಮಾತ್ಮನಲ್ಲಿ ಮಾತ್ರ ಸಂತೋಷಗೊಳ್ತಾ ಇದ್ದ ಅಂತಹ ಆ ವ್ಯಕ್ತಿ ಪ್ರಿಯವ್ರತ ಎಂಬತಕ್ಕಂತಹ ರಾಜ ಗೃಹೇ ಅರಮತ ಅಂದರೆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ್ದಾನೆ ಅಂತ ವಿಷಯ ತಿಳಿದಿದೆ. ಹಾಗಾದರೆ ವೈರಾಗ್ಯವನ್ನು ಪಡೆದುಕೊಂಡಂತಹ ವ್ಯಕ್ತಿ ಮತ್ತೆ ಈ ಗೃಹಸ್ಥಾಶ್ರಮಕ್ಕೆ ಬರ್ತಾನೆ, ಮದುವೆ ಮಾಡಿಕೊಳ್ತಾನೆ ಅಂತ ಆದರೆ ಅದು ಹೇಗೆ? ಕರ್ಮಬಂಧ ಪರಾಭವ, ಅವನು ಹೇಗೆ ಆ ಕರ್ಮಬಂಧಕ್ಕೆ ಸಿಕ್ಕಾಕೊಂಡ? ಹಾಗಾಗಿ ಅಂಥ ವಿಷಯವನ್ನು ನನಗೆ ತಿಳಿಸಿಕೊಡಬೇಕು ಅಂತ ಪರೀಕ್ಷಿದ್ರಾಜ ಶುಕಾಚಾರ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಅದಕ್ಕೆ ಆ ಪ್ರಿಯವ್ರತ ರಾಜನ ಕಥೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಆ ಪರೀಕ್ಷಿತ್ ರಾಜ ಕೇಳಿದ ಪ್ರಶ್ನೆಗೆ ಶುಕಾಚಾರ್ಯರು ಹೀಗೆ ಉತ್ತರವನ್ನು ಕೊಡ್ತಾ ಅವರು ಹೇಳ್ತಾರೆ, ಪ್ರಿಯವ್ರತ ರಾಜ ತಾನು ಎಲ್ಲವನ್ನ ತ್ಯಾಗ ಮಾಡಿ, ಸರ್ವವನ್ನೂ ಪರಿತ್ಯಾಗ ಮಾಡಿ ಕಾಡಿಗೆ ಹೋಗಿ ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು ಅಂತ ತುಂಬ ಪ್ರಯತ್ನಪಟ್ಟ. ಆ ಸಂದರ್ಭದಲ್ಲಿ ಸ್ವಯಂಭೂಮನು ಅಂದರೆ ತನ್ನ ತಂದೆ ನಾನಾ ರೀತಿಯ ಉಪದೇಶಗಳನ್ನು ಮಾಡುತ್ತಾನೆ. ಆದರೂ ಕೂಡ ತಂದೆಯ ಮಾತುಗಳು ಮಗನಿಗೆ ರುಚಿಸೋದಿಲ್ಲ. ಹಾಗಾಗಿ ನಾನು ಏನಾದರೂ ಮಾಡಿ ನಾನು ಕಾಡಿಗೆ ಹೋಗಿ ನಾನು ಪರಮಾತ್ಮನ ಆರಾಧನೆಯನ್ನು ಮಾಡಬೇಕು ಅಂತ ಗಟ್ಟಿ ನಿರ್ಧಾರವನ್ನು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಚತುರ್ಮುಖ ಬ್ರಹ್ಮದೇವರಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಆ ಬಂದಿರತಕ್ಕಂತಹ ಚತುರ್ಮುಖ ದೇವರನ್ನು ತುಂಬ ಭಕ್ತಿ ಆದರಗಳಿಂದ ಪ್ರಿಯವ್ರತ ರಾಜ ಸ್ವಯಂಭೂಮನು ಇಬ್ಬರೂ ಕೂಡ ಬರಮಾಡಿಕೊಂಡಿದ್ದಾರೆ.
ಬಂದಾಗ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದೀಯಾ? ಅದಕ್ಕೆ ಪ್ರಿಯವ್ರತರಾದ ಹೇಳ್ತಾನೆ, ಇಲ್ಲ, ನಾನು ಕಾಡಿಗೆ ಹೋಗಿ ಎಲ್ಲ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ನಾನು ಪರಮಾತ್ಮನ ಆರಾಧನೆಯನ್ನು ಮಾಡಬೇಕು. ಹಾಗಾಗಿ ನಾನು ಸಂಸಾರದಲ್ಲೇ ಇದ್ದೆ ಅಂತಾದರೆ, ಈ ರಾಜ್ಯವನ್ನು ಆಳಬೇಕು ಅಂತಾದರೆ ಮತ್ತಿವರೆಲ್ಲರ ಸಂಪರ್ಕ ನನಗೆ ಬರುತ್ತೆ, ಹೆಂಡತಿ ಮಕ್ಕಳು, ಹೀಗೆಲ್ಲ ತೊಂದರೆಗಳಲ್ಲಿ ನಾನು ಸಿಕ್ಕಾಕೊಳ್ತೇನೆ. ಹಾಗಾಗಿ ನನಗೆ ದಯವಿಟ್ಟು ಆಜ್ಞೆಯನ್ನು ಕೊಡಬೇಕು, ನಾನು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನೀನು ಕಾಡಿಗೆ ಯಾಕೆ ಹೋಗಬೇಕು? ಕಾಡಿಗೆ ಯಾಕೆ ಹೋಗಬೇಕು ಅಂತಂದರೆ ಇಲ್ಲೆಲ್ಲರ ಸಂಪರ್ಕ ಇರುತ್ತೆ. ಕಾಡಲ್ಲಾದರೆ ನಿರ್ಜನ ಪ್ರದೇಶ, ಹಾಗಾಗಿ ಅಲ್ಲಿ ಯಾರೂ ಇರೋದಿಲ್ಲ, ಯಾರ ಸಂಘವನ್ನು ನಾನು ಮಾಡಲಿಕ್ಕಾಗೋದಿಲ್ಲ. ನಿಸ್ಸಂಗನಾಗಿ ನಾನು ಎಲ್ಲ ಕೆಲಸಗಳನ್ನು ನಾನು ಮಾಡಲಿಕ್ಕಾಗತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿದಾಗ ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಈ ರೀತಿ ಹುಚ್ಚಂಗೆ ಮಾತಾಡುವಂಥದ್ದನ್ನು ಮಾಡಬೇಡ. ಯಾಕೆ ಅಂತಂದರೆ ಅವರೊಂದು ಮಾತನ್ನು ಹೇಳ್ತಾರೆ, ಪ್ರಿಯವ್ರತ, ನೀನು ಹೇಳಿದ ಮಾತೇನು, ಕಾಡಿಗೆ ಹೋದರೆ ಅಲ್ಲಿ ಯಾರ ಸಂಪರ್ಕ ಆಗೋದಿಲ್ಲ, ಆ ಕಾರಣದಿಂದ ನಾನು ಕಾಡಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀಯಾ. ಆದರೆ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಕಾಡಲ್ಲಿದ್ದೇವೆ, ನಾಡಲ್ಲಿದ್ದೇವೆ ಅನ್ನೋದು ಪ್ರಧಾನ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ನಾವು ಕಾಡಿಗೆ ಹೋದಾಗಲೂ ನಮಗೆ ಸಂಪರ್ಕದಲ್ಲಿರತಕ್ಕಂಥ ಅನೇಕ ವಿಷಯಗಳಿದೆ. ಹಾಗಾದರೆ ಅಂಥ ವಿಷಯಗಳು ನಾವು ಕಾಡಿಗೆ ಹೋದಾಗಲೂ ಬರುತ್ತೆ ಅನ್ನೋದಾದರೆ ಕಾಡಿಗೆ ಹೋಗಿ ಉಪಯೋಗ ಇಲ್ಲ ಅಂತ ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯಥೋ ವಸಂತೆ ಸಹ ಷಟ್ ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೆ ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ಜಗದ್ಗುರುಗಳಾಗಿರತಕ್ಕಂತಹ ಬ್ರಹ್ಮದೇವರು ಹೇಳ್ತಾರೆ, ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ ಅಂದರೆ ಈ ಗೃಹಸ್ಥಾಶ್ರಮ ಏನಾದರೂ ತೊಂದರೆಯನ್ನು ಮಾಡಲಿಕ್ಕೆ ಸಾಧ್ಯವೇ? ಅದು ಮಾಡೋದಿಲ್ಲ ಅಂತ. ಆದರೆ ಯಾರಿಗೆ ಗೃಹಸ್ಥಾಶ್ರಮ ಯಾರಿಗೆ ಬಾಧಕ ಆಗಲ್ಲ ಅಂತಂದರೆ ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಜಿತೇಂದ್ರಿಯಸ್ಯ ಆತ್ಮರತೆ ಬುಧಸ್ಯ. ಜಿತೇಂದ್ರಿಯನಾಗಿರಬೇಕು ಅಂದರೆ ಎಂತಹ ಪರಿಸ್ಥಿತಿ ಬಂದಾಗಲೂ ನಾವು ಒಂದೇ ರೀತಿಯಲ್ಲಿರಬೇಕು. ಇವತ್ತೇನು ತುಂಬ ಜಾಸ್ತಿ ಪಂಚಭಕ್ಷ ಪರಮಾನ್ನ ಸಿಕ್ಕಿದೆ ಅನ್ನೋ ಕಾರಣಕ್ಕಾಗಿ ತುಂಬ ಹಿಗ್ಗೋದು, ಇವತ್ತು ನನಗೆ ಊಟವೇ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ತುಂಬ ಕುಗ್ಗೋದು, ಈ ರೀತಿಯ ಕೆಲಸವನ್ನು ನಾವು ಮಾಡಬಾರದು. ಹಾಗಾಗಿ ಅಂತಹ ಜಿತೇಂದ್ರಿಯತ್ವವನ್ನು ನಾವು ಪಡೆದುಕೊಳ್ಳಬೇಕು. ಅದರ ಜೊತೆಗೆ ಆತ್ಮರತೆ, ಇಂದ್ರಿಯಗಳನ್ನು ನಮ್ಮ ಅಧೀನದಲ್ಲಿ ಇಟ್ಕೊಳ್ಳೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿರೋದು ಆತ್ಮರತೆ. ಅಂದರೆ ಆತ್ಮರತೆ ಅಂದರೆ ಆತ್ಮ ಅಂದರೆ ಅಂತರ್ಯಾಮಿಯಾಗಿ ನಿಂತು ಪ್ರೇರಣೆಯನ್ನು ಮಾಡತಕ್ಕಂತಹ ಪರಮಾತ್ಮ. ಹಾಗಾಗಿ ಅಂತಹ ಪರಮಾತ್ಮನಲ್ಲಿ ನಾವು ರತರಾಗಿರಬೇಕು. ಅಂದರೆ ನಾನಿವತ್ತು ಕಾಡಿಗೆ ಹೋಗಿ ತಪಸ್ಸು ಮಾಡ್ತೇನೆ ಅಂತ ಆಗಬೇಕಾದ್ರೆ ಒಳಗಡೆ ಪರಮಾತ್ಮನೇ ನಿಂತು ಪ್ರೇರಣೆ ಮಾಡಬೇಕು. ಅಲ್ಲಿ ಕಾಡಿಗೆ ಹೋದ ಮೇಲೆ ಭಯ ಬರದೇ ಇರುವಂತೆ ಪರಮಾತ್ಮನೇ ಪ್ರೇರಣೆಯನ್ನು ಮಾಡಬೇಕು. ಅಲ್ಲಿ ಯಾವ ಅಡ್ಡಿ ಆತಂಕಗಳಿಲ್ಲದೆ ನಿರಾತಂಕವಾಗಿ ನಿರ್ವಿಘ್ನವಾಗಿ ತಪಸ್ಸನ್ನು ಪೂರ್ಣಗೊಳಿಸ್ತೀವಿ ಅಂತಂದರೆ ಒಳಗಡೆ ನಿಂತು ಪರಮಾತ್ಮ ಪ್ರೇರಣೆ ಮಾಡಬೇಕು. ಅಂದಾಗ ನಾವು ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಜಿತೇಂದ್ರಿಯಸ್ಯ ಆತ್ಮರತೆ, ಪರಮಾತ್ಮನಲ್ಲಿ ಆಸಕ್ತನಾದ, ಸಕಲವು ಪರಮಾತ್ಮನ ಅಧೀನ, ಪರಮಾತ್ಮನ ಸಂಕಲ್ಪದಂತೆ, ಪರಮಾತ್ಮನ ಪ್ರೇರಣೆಯಂತೆ ನಾನೆಲ್ಲವನ್ನು ಮಾಡ್ತಾ ಇದ್ದೇನೆ ಅನ್ನೋ ಒಂದು ದೃಢವಾದ ನಂಬಿಕೆ ಇದ್ದಾಗ ಅವಧ್ಯಂ ಕರೋತಿ ಕಿಂ, ಅಂತಹ ಗೃಹಸ್ಥಾಶ್ರಮ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಯನ್ನು ಮಾಡಲಿಕ್ಕಿಲ್ಲ. ಜೊತೆಗೆ ಬುಧಸ್ಯ, ತಿಳುವಳಿಕೆ ಇರಬೇಕು. ಸುಮ್ಮನೆ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡ್ತಾರೆ ಎಲ್ಲರೂ ಅನ್ನೋ ಕಾರಣಕ್ಕೋಸ್ಕರ ನಾನು ಕಾಡಿಗೆ ಹೋಗೋದು, ಅಥವಾ ಈ ಮನೆಯಲ್ಲೇ ಇದ್ದು ನಾನು ಸಾಧನೆ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಸಮಯ ಬಂದಾಗಲೂ ಅವಕಾಶ ಸಿಕ್ಕಾಗಲೂ ನಾನು ಗುರು ಹಿರಿಯರ ಸೇವೆ ಮಾಡೋದಿಲ್ಲ, ಎಲ್ಲಿಗೂ ಹೋಗೋದಿಲ್ಲ, ತೀರ್ಥಯಾತ್ರೆಗೆ ಹೋಗೋದಿಲ್ಲ ಅಂದರೆ ಅದು ತಪ್ಪು. ಹಾಗಿದ್ರೆ ಬುಧಸ್ಯ, ಅದನ್ನು ಅರ್ಥ ಮಾಡಿಕೊಳ್ಬೇಕು. ನನ್ನ ಪರಿಸ್ಥಿತಿ ಏನಿದೆ, ನನ್ನ ಜವಾಬ್ದಾರಿ ಏನು, ನನ್ನನ್ನು ನಂಬಿಕೊಂಡು ಎಷ್ಟು ಜನ ಇದ್ದಾರೆ, ಅವರ ರಕ್ಷಣೆಯ ಜವಾಬ್ದಾರಿಯನ್ನು ನಾನು ಹೊತ್ಕೊಂಡ ಮೇಲೆ ಅವರ ಎಲ್ಲ ರಕ್ಷಣೆ ಜವಾಬ್ದಾರಿಯನ್ನು ಕೈ ಚೆಲ್ಲಿ ನನ್ನನ್ನು ಆಧಾರವಾಗಿ ಪಡೆದಿರತಕ್ಕಂಥವ್ರನ್ನೆಲ್ಲ ಅನಾಥರನ್ನಾಗಿ ಮಾಡಿ ನಾನು ಕಾಡಿಗೆ ಹೋಗಿ ಸಾಧನೆ ಮಾಡೋದಾದರೂ ಏನಿದೆ. ಹಾಗಾಗಿ ಇದನ್ನು ಯೋಚನೆ ಮಾಡಿ ಆ ವ್ಯಕ್ತಿ
ನಾನು ಏನು ಮಾಡಬೇಕು, ನನ್ನ ಮುಂದಿನ ಕರ್ತವ್ಯ ಏನು ಅನ್ನೋದನ್ನು ವಿಚಾರ ಮಾಡಬೇಕು. ಹಾಗಾಗಿ ಬ್ರಹ್ಮದೇವರು ಆ ಪ್ರಿಯವ್ರತ ರಾಜನಿಗೆ ಹೇಳಿದ್ದು, ಜಿತೇಂದ್ರಿಯಸ್ಯಾತ್ಮರತೇ ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ಹಾಗಾದರೆ ಗೃಹಸ್ಥಾಶ್ರಮದಲ್ಲಿದ್ದೇವೆ, ಆದ್ದರಿಂದ ನಮಗೆ ಪರಮಾತ್ಮನ ಅನುಗ್ರಹವೇ ಆಗಲ್ಲ ಅಂತ ಇಲ್ಲ. ನಾವು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿದ್ದೇವೆ, ಆದ್ದರಿಂದ ನಮಗೆ ಪರಮಾತ್ಮ ಖಂಡಿತ ಒಲಿದೇ ಒಲಿತಾನೆ ಅನ್ನೋದು ಇಲ್ಲ. ನಾವು ಯಾವ ರೀತಿಯಿಂದ ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು, ನಮ್ಮ ಯೋಗ್ಯತೆ ಹೇಗಿದೆ, ನಮ್ಮ ಕರ್ತವ್ಯಗಳೇನು, ನಮ್ಮ ಸ್ಥಾನಮಾನಗಳೇನು, ನಾವು ಏನನ್ನು ಪ್ರಧಾನವಾಗಿ ಮಾಡಬೇಕು, ಇದನ್ನೆಲ್ಲ ಅರ್ಥ ಮಾಡಿಕೊಂಡಿರತಕ್ಕಂಥ ಬುಧ ಅವನು ಕಾಡಲ್ಲಿದ್ದರೂ ಸಾಧನೆ ಮಾಡ್ತಾನೆ, ನಾಡಲ್ಲಿದ್ದರೂ ಸಾಧನೆ ಮಾಡ್ತಾನೆ. ಇಲ್ಲ ಕಾಡಿಗೆ ಹೋದ ಮೇಲೆ ನಮಗೆ ಯಾರು ಸರ್ವಸಂಗ ಪರಿತ್ಯಾಗ ಆಗತ್ತೆ ಅಂತಂದರೆ ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ವಸಂತೆ ಸಹ ಷಟ್ ಸಪತ್ನಾ. ಸಪತ್ನ ಅಂತಂದರೆ ವೈರಿಗಳು ಅಂತ ಅರ್ಥ, ಶತ್ರುಗಳು. ಯಾರು ಶತ್ರುಗಳು? ನಮಗೆ ಹೊರಗಡೆ ಇರತಕ್ಕಂಥ ಶತ್ರುಗಳಿಂದ ಅಷ್ಟು ತೊಂದರೆ ಆಗದೇ ಇದ್ರೂ ನಮ್ಮ ಒಳಗಡೆನೇ ಇರತಕ್ಕಂಥ ಶತ್ರುಗಳಿದ್ದಾರೆ. 6 ಜನ ಇದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮಾತ್ಸರ್ಯ, ಮದ. ಹೀಗೆ ಈ 6 ಜನರನ್ನು ಗೆದ್ದಿಲ್ಲ ಅಂತಾದರೆ ನಾವು ಕಾಡಿಗೆ ಹೋಗಿಯೂ ವ್ಯರ್ಥ. ಹಾಗಾಗಿ ಇದನ್ನು ನಾವು ಅರ್ಥ ಮಾಡಿಕೊಂಡು ಪ್ರಧಾನವಾಗಿ, ಹಾಗಾದರೆ ನಾವು ಕಾಡಿಗೆ ಹೋಗಬೇಕು ಬಿಡಬೇಕು ಅನ್ನೋ ತೀರ್ಮಾನಕ್ಕಿಂತ ಮುಂಚೆ ಪ್ರಧಾನವಾಗಿ ನಾವು ಮಾಡಬೇಕಾಗಿರೋದು, ನಾವು ಈ 6 ವೈರಿಗಳನ್ನು ನಾವು ಗೆದ್ದಿದ್ದೇವೋ ಇಲ್ವೋ. ಆ ವೈರಿಗಳನ್ನು ಗೆದ್ದಿಲ್ಲ ಅಂತಾದರೆ ನಾವು ಕಾಡಿಗಲ್ಲ ವೈಕುಂಠಕ್ಕೆ ಹೋದರೂ ನಮಗೆ ಸಾಧನೆ ಮಾಡಲಿಕ್ಕಾಗಲ್ಲ. ಆ 6 ಜನರನ್ನು ನಾವು ಗೆದ್ದಿದ್ದೇವೆ, ಅವರು ನಾವು ಹೇಳ್ದಂಗೆ ಕೇಳ್ತಾರೆ, ನಮ್ಮ ಅಧೀನದಲ್ಲಿದ್ದಾರೆ ಅಂತಾದಾಗ ನಾವು ಗೃಹಸ್ಥಾಶ್ರಮದಲ್ಲಿದ್ದರೂ ಕೂಡ ನಮಗೆ ಯಾವುದೇ ಬಾಧಕ ಆಗಲಾರದು ಅನ್ನೋದನ್ನು ಬ್ರಹ್ಮದೇವರು ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೆ ಉದಾಹರಣೆ ಅಂದರೆ, ಒಬ್ಬ ಋಷಿ ಸಾಧನೆ ಮಾಡಬೇಕು ಅಂಥೇಳಿ, ದೇವರನ್ನು ಒಲಿಸ್ಕೊಳ್ಬೇಕು, ತಪಶಕ್ತಿಯನ್ನು ಪಡೀಬೇಕು ಅಂಥೇಳಿ ಕಾಡಿಗೆ ಬರ್ತಾನೆ. ಅಲ್ಲಿ ನಾನಾ ರೀತಿಯ ತಪಸ್ಸುಗಳನ್ನು ಮಾಡ್ತಾನೆ, ನಾನಾ ರೀತಿಯ ಕ್ಲೇಶಗಳನ್ನು ಪಟ್ಟು ತಪಸ್ಸನ್ನು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆದುಕೊಳ್ತಾನೆ. ಎಲ್ಲ ತಪಸ್ಸಾಗಿದೆ, ದೇವರು ಪ್ರತ್ಯಕ್ಷರಾಗಿದ್ದಾರೆ, ಎಲ್ಲ ವರಗಳನ್ನು ಕೇಳಿಕೊಂಡು ಬಂದಿದ್ದಾನೆ. ಬರಬೇಕಾದಾಗ ಅವನ ಹೆಗಲ ಮೇಲೆ ಯಾವುದೋ ಒಂದು ಹಕ್ಕಿ ಮಲವಿಸರ್ಜನೆ ಮಾಡಿದೆ. ಮಲವಿಸರ್ಜನೆ ಮಾಡಿದ್ದು ಇದು ಆ ಋಷಿಗೆ ಸಿಟ್ಟಾಯಿತು. ನಾನು ಇಂತಹ ತಪಸ್ಸನ್ನು ಮಾಡಿ ದೇವರನ್ನು ಒಲಿಸಿಕೊಂಡಿದ್ದೇನೆ, ಅಂಥ ನನಗೆ ಈ ಹಕ್ಕಿ ಅವಮಾನ ಮಾಡಿದೆ ಅನ್ನೋ ಅಹಂಕಾರದಲ್ಲಿ, ಸಿಟ್ಟಲ್ಲಿ ಹಕ್ಕಿಯನ್ನು ದುರುಗುಟ್ಟಿ ನೋಡ್ತಾನೆ. ನೋಡಿದ್ದೇ ತಡ ಹಕ್ಕಿ ಸುಟ್ಟೋಯ್ತು. ಋಷಿಗೆ ತುಂಬ ಸಂತೋಷ ಆಯಿತು. ಹಾಗಾದರೆ ನಾನು ಮಾಡಿದ ತಪಸ್ಸು ನನಗೆ ಸರಿಯಾದ ಫಲವನ್ನು ಕೊಟ್ಟಿದೆ. ನಾನು ನೋಡಿದ್ರೆ ಆ ಹಕ್ಕಿ ಸುಡತ್ತೆ ಅಂತಾದರೆ ನನ್ನ ತಪಶಕ್ತಿ ನಾನು ತುಂಬ ಪಡೆದುಕೊಂಡಿದ್ದೇನೆ ಅಂಥೇಳಿ ತುಂಬ ಸಂತೋಷ ಆಗಿದೆ. ಇನ್ನು ಮನೆಗೆ ಹೋಗಬೇಕು ಅಂಥೇಳಿ ಬರ್ತಾ ಇದ್ದಾನೆ. ಬರಬೇಕಾದಾಗ ದಾರಿ ಮಧ್ಯದಲ್ಲಿ ಏನಾದರೂ ತಿನ್ನಬೇಕು, ಅದಕ್ಕೋಸ್ಕರ ಯಾವುದೋ ಒಂದು ಮನೆ ಕಾಣಿಸಿದೆ. ಆ ಮನೆ ಮುಂದೆ ನಿಂತು ಭಿಕ್ಷೆಯನ್ನು ಬಿಡ್ತಾ ಇದ್ದಾನೆ. ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದ್ದಾನೆ. ಎಷ್ಟೊತ್ತಾದರೂ ಆ ಮನೆಯಿಂದ ಯಾರೂ ಬರ್ತಾ ಇಲ್ಲ. ಸಿಟ್ಟು ಬರ್ತಾ ಇದೆ ಋಷಿಗೆ. ಕೊನೆಗೆ ಸ್ವಲ್ಪ ಹೊತ್ತಾದ ಮೇಲೆ ಒಬ್ಬ ಹೆಣ್ಣುಮಗಳು, ಒಬ್ಬ ಗೃಹಿಣಿ ಭಿಕ್ಷೆಯನ್ನು ಹಿಡಿದುಕೊಂಡು ಬರ್ತಾ ಇದ್ದಾಳೆ. ಬರಬೇಕಾದ್ರೆ ಇವನಿಗೆ ಸಿಟ್ಟು ಬಂದಿತ್ತಲ್ಲ, ಇಷ್ಟೊತ್ತು ನನ್ನನ್ನು ಕಾಯಿಸಿದ್ದಾಳೆ. ಒಬ್ಬ ಋಷಿ ಅದು ಸಾಧನೆಯನ್ನು ಮಾಡಿ ದೇವರನ್ನು ಒಲಿಸಿಕೊಂಡು ಈ ಅನೇಕ ತಪಶಕ್ತಿಯನ್ನು ಗೂಡಿಸಿಕೊಂಡು ನಾನು ತಗೊಂಡು ಬಂದಿದ್ದೇನೆ, ಅಂತಹ ನನ್ನ ಬಗ್ಗೆ ಇಷ್ಟು ತಿರಸ್ಕಾರ ಮಾಡ್ತಾಳಲ್ಲ ಅನ್ನೋ ಸಿಟ್ಟಿಂದ ಅವಳನ್ನು ದುರುಗುಟ್ಕೊಂಡು ನೋಡ್ತಾ ಇದ್ದಾನೆ. ಅಂದರೆ ಅವಳನ್ನು ಸುಡಬೇಕು ಅನ್ನೋ ಅಭಿಪ್ರಾಯವಿಲ್ಲ. ಯಾಕೆಂದರೆ ನಾನು ತುಂಬ ಕೋಪದಿಂದ ನೋಡಿದ್ರೆ, ನಾನು ಯಾರನ್ನ ಕೋಪದಿಂದ ನೋಡ್ತೀನೋ ಅವರು ಸುಟ್ಟು ಹೋಗ್ತಾರೆ. ಹಕ್ಕಿ ಸುಟ್ಟು ಹೋಗಿದೆ, ಹಾಗೆ ಇವಳು ಸುಟ್ಟು ಹೋಗಲಿ ಅಂಥೇಳಿ ನೋಡಿದ್ದಾನೆ. ಆ ಸಂದರ್ಭದಲ್ಲಿ ಆ ಮಹಿಳೆ ಹೇಳ್ತಾಳೆ, ಗೃಹಿಣಿ, ನೀನು ಕೋಪದ ಕಣ್ಣಿಂದ ನೋಡಿದ್ರೆ ಸುಟ್ಟು ಹೋಗ್ಲಿಕ್ಕೆ ನಾನೇನು ಆ ಹಕ್ಕಿ ಅಲ್ಲ ಅಂತ ಹೇಳ್ತಾನೆ. ಋಷಿಗೆ ಆಶ್ಚರ್ಯ ಆಯಿತು. ನಾನು ಎಲ್ಲೋ ಕಾಡಲ್ಲಿ ನಡೆದ ಘಟನೆ, ಒಬ್ಬ ಹೆಣ್ಣುಮಗಳು, ಅದು ಗೃಹಿಣಿ, ಮನೆ ಕೆಲಸ ಮಾಡಿಕೊಂಡಿರುವಂಥ ಒಬ್ಬ ಹೆಣ್ಣುಮಗಳು. ಆ ಹೆಣ್ಣುಮಗಳು ಹೇಗೆ ಗೊತ್ತಾಯಿತು ಅಂಥೇಳಿ ಆಶ್ಚರ್ಯ ಪಡ್ತಿದ್ರೆ, ನನಗೆ ಹೇಗೆ ಗೊತ್ತಾಯಿತು ಅಂತ ನೀನು ಆಶ್ಚರ್ಯ ಪಡಬೇಡ, ನನಗಿದೆಲ್ಲ ಗೊತ್ತಾಗಿದೆ. ನೀನು ತಪಸ್ಸನ್ನು ಮಾಡಿದ್ದು, ಅಲ್ಲಿ ಸಿದ್ಧಿಯನ್ನು ಪಡೆದಿದ್ದು, ಕೋಪದಿಂದ ಆ ಹಕ್ಕಿಯನ್ನು ಸುಟ್ಟಿದ್ದು, ಇದೆಲ್ಲ ನನಗೆ ವಿಷಯ ಗೊತ್ತಾಗಿದೆ. ಆಗ ಅವನಿಗೆ ಒಂದು ಸ್ವಲ್ಪ ನಾಚಿಕೆ ಆಯಿತು. ಹಾಗಾದರೆ ಮನೆಯಲ್ಲಿದ್ದು ಇಷ್ಟು ಸಾಧನೆಯನ್ನು ಮಾಡಿದ್ದಾಳೆ ಅಂತಂದರೆ
ನನಗಿಂತಲೂ ಉತ್ತಮಳೆ ಆಗಿರಬೇಕು ಅಂಥೇಳಿ ಆ ಹೆಣ್ಣುಮಗಳಲ್ಲಿ ಕೇಳ್ತಾಳೆ, ನನಗೊಂದು ಸ್ವಲ್ಪ ಉಪದೇಶ ಮಾಡು ಅಂತ. ಅದಕ್ಕೆ ಆ ಗೃಹಿಣಿ ಹೇಳೋ ಮಾತು, ನಾನು ಉಪದೇಶ ಮಾಡೋದು ನನ್ನ ಕೆಲಸ ಅಲ್ಲ. ನನ್ನ ಕೆಲಸ ಏನಿದ್ರು ನನ್ನ ಗಂಡನನ್ನು ನೋಡ್ಕೊಳ್ಳೋದು, ನನ್ನ ಮಕ್ಕಳನ್ನು ನೋಡ್ಕೊಳ್ಳೋದು, ಜೊತೆಗೆ ಮನೆಯನ್ನು ನಿರ್ವಹಣೆ ಮಾಡೋದು, ಇದು ನನ್ನ ಕೆಲಸ. ಹಾಗಾಗಿ ನಾನು ನಿನಗೆ ಉಪದೇಶ ಮಾಡುತ್ತಾ ಕೂತ್ರೆ ನಾನು ನನ್ನ ಕರ್ತವ್ಯವನ್ನೇ ನಾನು ಲೋಪ ಮಾಡಿಕೊಳ್ಬೇಕಾಗತ್ತೆ, ಅದು ನನಗೆ ಇಷ್ಟ ಇಲ್ಲ. ಸರಿ, ಇಂತಹ ಸಾಧನೆ ನಿಮಗೆ ಹೇಗೆ ಬಂತು? ನನ್ನ ವಿಷಯ, ನಾನು ಎಲ್ಲೋ ನಡೆದಿದ್ದ ಘಟನೆ ನನಗೆ ನೀವು ಇಲ್ಲಿ ಮನೆಯಲ್ಲಿ ಕೂತು ಅದು ಮನೆ ಕೆಲಸ ಮಾಡೋರು ಅಂತೀರ. ಮನೆ ಏನೇನು ನಿರ್ವಹಣೆ ಮಾಡಬೇಕು ಅದನ್ನು ಮನೆ ನಿರ್ವಹಣೆ ಮಾಡತಕ್ಕಂಥ ಒಬ್ಬ ಸಾಮಾನ್ಯ ಗೃಹಿಣಿ ಇಂತಹ ಶಕ್ತಿಯನ್ನು ಪಡೆದಿದ್ದಾಳೆ ಅಂದರೆ ಹೇಗೆ? ಅದಕ್ಕೆ ಅವಳು ಹೇಳ್ತಾಳೆ, ನಾನು ಏನೂ ಮಾಡಿಲ್ಲ, ನಿನ್ನ ಥರ ಹೋಗಿ ನಾನು ತಪಸ್ಸನ್ನು ಮಾಡಿದೆ, ದೇವರನ್ನು ಒಲಿಸ್ಕೊಂಡೆ, ಈಗ ಯಾವುದು ಮಾಡಿಲ್ಲ. ಆದರೂ ನನಗೆ ದೇವರು ಒಲಿದಿದ್ದಾನೆ. ಯಾಕೆ ಗೊತ್ತಾ? ನಾನು ನನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ಯಾವ ಲೋಪದೋಷಗಳಿಲ್ಲದೆ ನಾನು ಮಾಡ್ತಾಯಿದ್ದೆ. ನನ್ನ ಗಂಡ ಮನೆಗೆ ಬಂದಾಗ, ಹೊರಗಡೆ ಹೋದಾಗ ಏನೆಲ್ಲ ಜಂಜಾಟಗಳಿರುತ್ತೋ ನಾನು ಮನೆಗೆ ಬಂದ ಕೂಡಲೇ ಅದನ್ನೆಲ್ಲ ಪರಿಹಾರ ಮಾಡ್ತೀನಿ. ಅವರಿಗೆ ಸಂತೋಷ ಆಗಬೇಕು, ನಾನು ಮನೆಗೆ ಹೋಗಬೇಕು, ಮನೆಗೆ ಹೋದರೆ ನನ್ನ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋರು ಇದ್ದಾರೆ ಅನ್ನೋ ಥರದಲ್ಲಿ ನಾನು ಮಾಡ್ತೀನಿ. ನನ್ನ ಮಕ್ಕಳಿದ್ದಾರೆ, ಅವರಿಗೆ ಕಾಲ ಕಾಲಕ್ಕೆ ಏನೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಮನೆಯಲ್ಲಿ ಹಿರಿಯರ ಇದ್ದಾರೆ, ಅವರ ಯೋಗಕ್ಷೇಮಗಳನ್ನು ವಿಚಾರಿಸ್ಕೊಳ್ತೀನಿ. ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮನೆ ನಿರ್ವಹಣೆ ಇದನ್ನು ನಾನು ಶ್ರದ್ಧೆಯಿಂದ, ಇದು ನನ್ನ ಕರ್ತವ್ಯ, ಇದು ಭಗವಂತನ ಪೂಜೆ ಅನ್ನೋ ಭಾವನೆಯಿಂದ ನಾನು ಮಾಡ್ತಾ ಇದ್ದೇನೆ ಅನ್ನೋ ಕಾರಣಕ್ಕಾಗಿ ನನಗೆ ಈ ಸಿದ್ಧಿ ಬಂದಿದೆ ಅಂತ ಆ ಗೃಹಿಣಿ ಹೇಳಿದಾಗ, ಹಾಗಾದರೆ ನನಗೂ ಇಂಥ ಸಿದ್ಧಿಯನ್ನು ಉಪದೇಶ ಮಾಡು ಅಂತ ಕೇಳ್ತಾನೆ. ಅದಕ್ಕೆ ನನಗೆ ಆಗೋದಿಲ್ಲ, ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಯ ಪರಿಚಯವನ್ನು ಮಾಡಿಸ್ಕೊಡ್ತೀನಿ, ಅವನ ಅಡ್ರೆಸ್ ಹೇಳ್ತೀನಿ, ನೀನು ಅಲ್ಲಿಗೆ ಹೋಗು, ಅವನು ನಿನಗೆ ಉಪದೇಶ ಮಾಡ್ತಾನೆ. ಸರಿ ಆಯಿತು ಅಂಥೇಳಿ ಋಷಿ ಅವಳಿಂದ ಎಲ್ಲ ವಿವರವನ್ನು ತಗೊಂಡು ಮಾಹಿತಿಯನ್ನು ಸ್ವೀಕಾರ ಮಾಡಿ ಆ ಪಟ್ಟಣಕ್ಕೆ ಹೋಗ್ತಾನೆ. ಪಟ್ಟಣಕ್ಕೆ ಹೋದಾಗ ಅದು ಬೇರೆ ಯಾರೂ ಅಲ್ಲ, ಒಬ್ಬ ಮಾಂಸ ಮಾರುವಂತಹ ಒಬ್ಬ ಬೇಡ ವ್ಯಾಧ. ಅವನ ಮನೆಗೆ ಹೋಗ್ತಾನೆ. ಮನೆಗೂ ಹೋಗಿದ್ದೇ ತಡೆ ಇನ್ನೇನು ಹೋಗ್ತಾ ಇದ್ದಾನೆ, ಅಷ್ಟರಲ್ಲಿ ಆ ಬೇಡ ಕೇಳ್ತಾ ಇದ್ದಾನೆ, ನೀನು ತಪಸ್ಸನ್ನು ಮಾಡಿದ್ದಿ, ತಪಸ್ಸು ಮಾಡಿದ ಪ್ರಭಾವದಿಂದ ನಿನ್ನ ಮೇಲೆ ಮಲ ವಿಸರ್ಜನೆ ಮಾಡಿದೆ ಅನ್ನೋ ಕಾರಣಕ್ಕೋಸ್ಕರ ಹಕ್ಕಿಯನ್ನು ಸುಟ್ಟಿದಿ. ಆಮೇಲೆ ಇನ್ನೊಂದು ಬರಬೇಕಾದಾಗ ಒಬ್ಬ ಗೃಹಿಣಿಯ ಜೊತೆ ಸಂಭಾಷಣೆಯಾಗಿದೆ, ಆ ಗೃಹಿಣಿ ನಿನ್ನನ್ನು ಇಲ್ಲಿಗೆ ನನ್ನ ಬಳಿಗೆ ಕಳಿಸ್ಕೊಟ್ಟಿದ್ದಾಳೆ. ಋಷಿಗೆ ಇನ್ನೂ ಆಶ್ಚರ್ಯ ಆಯಿತು. ಒಬ್ಬ ಹೆಣ್ಣು ಮಗಳು ಇದನ್ನೆಲ್ಲ ತಿಳ್ಕೊಂಡಿದ್ದಾಳೆ ಅನ್ನೋದಕ್ಕೆ ಅವಳು ಕಾರಣ ಕೊಟ್ಟಾಗ ಆಶ್ಚರ್ಯ ಆಯಿತು. ಆದರೆ ನಾನು ಬರ್ತಿರುವ ವಿಷಯ, ಹೆಣ್ಣು ಮಗಳ ಜೊತೆ ನನಗೂ ಆ ಗೃಹಿಣಿಯ ಜೊತೆ ನಡೆದ ಸಂವಾದ, ಇದು ಯಾವುದು ಯಾರಿಗೂ ಗೊತ್ತಿಲ್ಲ, ನನಗೆ ಆ ಗೃಹಿಣಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ. ಹೀಗಿದ್ದಾಗ ಈ ಇಷ್ಟು ವಿಷಯ ಅದು ಮಾಂಸ ಮಾಡತಕ್ಕಂಥ ವ್ಯಕ್ತಿಗೆ ಹೇಗೆ ಗೊತ್ತಾಯಿತು ಅಂತ ತುಂಬ ಆಶ್ಚರ್ಯಚಕಿತನಾಗಿ ಕೇಳ್ತಾನೆ, ಇಷ್ಟೆಲ್ಲ ಹೇಗೆ ಗೊತ್ತಾಯಿತು ನನಗೆ? ಅದಕ್ಕೆ ಆ ಧರ್ಮವ್ಯಾಧ ಹೇಳ್ತಾನೆ, ನಾನು ಏನು ಮಾಡ್ತಾ ಇಲ್ಲ, ನಾನು ವೃತ್ತಿಯಿಂದ ಮಾಂಸ ಮಾರೋನು, ಆದರೆ ಅನ್ಯಾಯ ಮಾರ್ಗದಲ್ಲಿ ನಾನು ಮಾಂಸವನ್ನು ಮಾರುತ್ತಾ ಇಲ್ಲ. ನನ್ನ ಕುಲವೃತ್ತಿನೇ ಮಾಂಸವನ್ನು ಮಾರೋದು. ಮಾಂಸ ಮಾರಬೇಕು, ಅದರಿಂದ ಹಣ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅಡ್ಡದಾರಿಯಲ್ಲಿ ಹೋಗಿ ಪ್ರಾಣಿಗಳನ್ನು ಹಿಂಸೆ ಮಾಡಿ ಆ ಥರ ಮಾಡ್ತಾ ಇಲ್ಲ ನಾನು. ಹಾಗಾಗಿ ನಾನು ನನ್ನ ವೃತ್ತಿಯನ್ನು ವಿಧಾನ ಮಾಡಿದ್ದಾರೆ, ವಿಹಿತವಾದ ಕರ್ಮ, ಹಾಗಾಗಿ ನಾನು ಮಾಡ್ತಾ ಇದ್ದೇನೆ. ಆದರೆ ಇದೆಲ್ಲಕ್ಕಿಂತಲೂ ಇನ್ನೊಂದು ಏನು ಅಂದರೆ, ನನಗೆ ಇಷ್ಟು ಸಿದ್ಧಿ ಬರಲಿಕ್ಕೆ ಕಾರಣ ಏನು ಅಂದರೆ, ನಾನು ನನ್ನ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾಯಿದ್ದೆ. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಅವರ ಸ್ವತಂತ್ರರಾಗಿ ಅವರು ಎಲ್ಲ ಕೆಲಸಗಳನ್ನು ಅವ್ರು ಮಾಡಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿ ಇರಬೇಕು. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು? ಅವರ ಯೋಗಕ್ಷೇಮಗಳನ್ನು ನಾನು ವಿಚಾರಿಸಿಕೊಳ್ಳಬೇಕೇ ಹೊರತು ವಿಚಾರಿಸಿಕೊಳ್ಬೇಕು. ಹಾಗಾಗಿ ನಾನು ಇಂತಹ ಕೆಲಸವನ್ನು ಮಾಡ್ತಾ ಇದ್ದೇನೆ. ಭಕ್ತಿಯಿಂದ ಶ್ರದ್ಧೆಯಿಂದ ನನ್ನ ತಂದೆ ತಾಯಿಯರ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ, ಅವರ ಸೇವೆಯನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ನನಗೆ ಇಂತಹ ಸಿದ್ಧಿ ಬಂದಿದೆ. ಆದ್ದರಿಂದ ನೀನು ಏನೇನು ಮಾಡ್ತೀಯ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಅನ್ನೋದನ್ನು ಆ ಧರ್ಮವ್ಯಾಧ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಹೀಗೆ ಬ್ರಹ್ಮದೇವರು ಪ್ರಿಯವೃತರಾಜನಿಗೆ ಉಪದೇಶವನ್ನು ಮಾಡುವ ಮೂಲಕ ನಿರೂಪಣೆಯನ್ನು ಮಾಡಿದ ವಿಷಯ
ಅಂದರೆ ಬೇರೆ ಕಥೆಯಲ್ಲಿ ಬಂದಿದ್ದು ಆ ಋಷಿ ಮುನಿ ಧರ್ಮವ್ಯಾಧನ ಬಳಿಗೆ ಹೋದಾಗ ಅವನು ಉಪದೇಶ ಮಾಡಿದ್ದೇನು ಅಂದರೆ, ನಮಗೆ ಯಾವುದು ವಿಧಾನ ಮಾಡಿದ್ದಾರೆ, ಏನು ಮಾಡಬೇಕು ಅಂತ ಕರ್ತವ್ಯವನ್ನು ಹೇಳಿದ್ದಾರೋ ಆ ಕರ್ತವ್ಯವನ್ನು ಶ್ರದ್ಧೆಯಿಂದ ಅದರಲ್ಲಿ ಲೋಪದೋಷಗಳು ಇಲ್ಲದೇ ಇರುವಂತೆ ನಾವು ಅದನ್ನು ಅನುಷ್ಠಾನ ಮಾಡಿದಾಗ ಅದರಿಂದಲೇ ನಮಗೆ ಒಳ್ಳೆ ಸಿದ್ಧಿ ಸಿಗತ್ತೆ ಅನ್ನೋದನ್ನು ಆ ಧರ್ಮವ್ಯಾಧ ಆ ಋಷಿಗೆ ಉಪದೇಶವನ್ನು ಮಾಡಿದಾಗ ಆವಾಗ ತನ್ನ ತಪ್ಪಿನ ಅರಿವಾಗಿದೆ. ಯಾಕೆಂದರೆ ಋಷಿ ಬರಬೇಕಾದಾಗ ತಂದೆ ತಾಯಿಗಳು ಕೇಳ್ತಾರಂತ, ಅವ್ರ ತಂದೆ ತಾಯಿ, ನಮಗೆ ವಯಸ್ಸಾಗಿದೆ, ನೀನು ಬಿಟ್ಟರೆ ನಮಗೆ ಬೇರೆ ಯಾರೂ ಆಧಾರ ಇಲ್ಲ, ನೀನೇ ನಮ್ಮ ರಕ್ಷಣೆಯನ್ನು ಮಾಡಬೇಕು, ಹೀಗಿದ್ದಾಗ ನೀನು ನಮ್ಮನ್ನು ಬಿಟ್ಟು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡ್ತೀನಿ ಅಂತಂದರೆ ನಮ್ಮ ಯೋಗಕ್ಷೇಮಗಳನ್ನು ಯಾರು ನೋಡ್ಕೊಳ್ತಾರೆ? ಆದರೂ ಕೇಳದೆ ನಮಗೆ ಸಂಸಾರ ಬಂಧ ಇರಬಾರದು, ನಾನು ತಪಸ್ಸನ್ನು ಮಾಡಬೇಕು ಅಂಥೇಳಿ ಅವರನ್ನು ಕಡೆಗಣಿಸಿ ತಪಸ್ಸಿಗೆ ಹೋಗ್ತಾನೆ, ಸಿದ್ಧಿಯನ್ನು ಪಡೆದುಕೊಳ್ತಾನೆ. ಆದರೆ ಎಂತಹ ಸಿದ್ಧಿ? ಸಾಮಾನ್ಯವಾದದ್ದಷ್ಟೇ. ಪರಮಾತ್ಮನ ಪ್ರೀತಿಯಾಗುವಂಥದ್ದು ಏನೂ ಮಾಡದೇ ಇದ್ರೂ ಎಲ್ಲ ನಮಗೆ ಸಿಗುವಂತಹ ಸಿದ್ಧಿ ಸಿಗಬೇಕು ಅಂತಾದರೆ ನಾವು ಮಾಡುವ ಕರ್ತವ್ಯಗಳನ್ನು ನಿರ್ವಹಣೆ ಮಾಡಿ ಅವರಿಗೊಂದು ವ್ಯವಸ್ಥೆಯನ್ನು ಮಾಡಿ ನಂತರದಲ್ಲೇ ನಾವು ನಮ್ಮ ಅನುಷ್ಠಾನಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಮಧ್ವಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಅವರು ಸನ್ಯಾಸವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದಾಗ ಆವಾಗಲೂ ಅವರ ತಂದೆ ತಾಯಿಗಳ ಮಧ್ಯಗೆ ಭಟ್ಟರು ಹೇಳ್ತಾರೆ, ನಿವರ್ತಮಾನೇ ತ್ವಯಿ ಪಾಲಕೋಸ್ತಿನೋ, ಅಂದರೆ ನೀನು ನಮಗೆ ರಕ್ಷಣೆ ಮಾಡಬೇಕು. ನನುತವು ಸುತವು ಮೃತವು, ನನ್ನ ಇಬ್ಬರು ಮಕ್ಕಳು ಸತ್ತು ಹೋಗಿದ್ದಾರೆ, ಈಗ ನೀನೇ ಅವತಾರ ಮಾಡಿದ್ದು, ನೀನೊಬ್ಬನೇ ಇರೋದು, ನೀನು ಸನ್ಯಾಸವನ್ನು ಸ್ವೀಕಾರ ಮಾಡ್ತೀನಿ ಅಂತಂದರೆ ಇನ್ನು ನಮ್ಮ ರಕ್ಷಣೆ ಮಾಡೋರು ಯಾರು ಅಂತಂದರೆ ಶುಶ್ರೂಷಂ ಅಕಲ್ಪಯನ್ ಅಂತ ಆಚಾರ್ಯ ಹೇಳ್ತಾರೆ. ಅಂದರೆ ನಿಮಗೆ ಒಬ್ಬ ರಕ್ಷಕನನ್ನು ಕೊಟ್ಟೆ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ವಿಷ್ಣು ತೀರ್ಥರ ಅವತಾರವನ್ನು ಮಾಡಿದ್ದಾರೆ. ಹಾಗಾಗಿ ಅಂದರೆ ಜಗದ್ಗುರುಗಳಾಗಿರತಕ್ಕಂಥ ಮಧ್ವಾಚಾರ್ಯರು ಕೂಡ ತಾವು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಬಂದಿರತಕ್ಕಂಥ ಅವತಾರ. ಆದರೆ ಯದಾ ಪುರುಷ ಪ್ರಜಾಯತೆ, ಯಾವಾಗ ವೈರಾಗ್ಯ ಬರುತ್ತೋ ಆವಾಗ ಸನ್ಯಾಸವನ್ನು ಸ್ವೀಕಾರ ಮಾಡಬಹುದು ಅಂತ ಶಾಸ್ತ್ರ ವಿಧಾನ ಮಾಡಿದೆ. ಹಾಗಾಗಿ ನಾನು ತಗೊಳ್ತೀನಿ, ನಿಮ್ಮ ಗತಿ ನೀವು ನೋಡಿಕೊಂಡ್ರೆ ಅಂತ ಬಿಡಲಿಲ್ಲ. ಅವರಿಗೆ ಒಬ್ಬ ರಕ್ಷಕರನ್ನು ನಿಯಮನ ಮಾಡಿ ಆಮೇಲೆ ಅವರ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದ. ಹಾಗೆ ಇಷ್ಟೆಲ್ಲ ಘಟನೆಗಳು ನಾವು ಸಾಕಷ್ಟು ಕಡೆ ನೋಡ್ತಾ ಇದ್ದೀವಿ. ಇದನ್ನು ಗಮನಿಸಿದಾಗ ನಾವು ಯೋಚನೆ ಮಾಡಬೇಕಾಗಿರೋದು ಬರೀ ತಪಸ್ಸೆ ಮಾಡೋವಾಗ ಇದನ್ನು ವಿಚಾರ ಮಾಡೋದಲ್ಲ. ಈ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ನಾವು ಹಬ್ಬ ಹರಿದಿನಗಳಲ್ಲಿ ಅಥವಾ ಶ್ರಾದ್ದಾದಿಗಳು ಬಂದಾಗ ಶ್ರಾದ್ದ ಆಗೋ ತನಕ ನಿಮಗೇನಿಲ್ಲ, ಅವ್ರನ್ನ ಉಪವಾಸ ಕೆಡುವುದು, ಅವರಿಗೆ ಸಂಬಂಧ ಏನು? ಅವ್ರನ್ನ ಯಾಕೆ ಅಷ್ಟು ಉಪವಾಸ ಕೊಡಬೇಕು? ನಾವು ಏನು ದೇವತಾ ಕಾರ್ಯ ಅಥವಾ ಪಿತೃ ಕಾರ್ಯ ನಡೀತಾ ಇದೋ ಮಾಡೋರು ಯಾರು, ಅವರು ಶ್ರದ್ಧೆಯಿಂದ ಮಾಡಬೇಕು, ಅವರ ಅನುಷ್ಠಾನದಲ್ಲಿರಬೇಕು, ಅದೆಲ್ಲ ನಿಯಮಗಳಲ್ಲಿರಬೇಕು, ಸರಿ. ಆದರೆ ಮಕ್ಕಳನ್ನು ಅಲ್ಲಿ ತನಕ ಉಪವಾಸ ಕೆಡವಿದರೆ ಅದಂತೂ ಪಾಪ ಬರುತ್ತೆ. ನಮಗೆ ಪಾಪ ಬರುತ್ತೆ ಅನ್ನೋದು ಒಂದು ಪಕ್ಷ. ಇನ್ನೊಂದೇನೆಂದರೆ ಅವರಿಗೆ ಹಸಿವಾದಾಗ ಕಿರಿಕಿರಿ ಮಾಡ್ತಾರೆ. ಆ ಕಿರಿಕಿರಿ ಮಾಡುವಾಗ ನಮಗೂ ತಲೆ ಬಿಸಿ ಆಗುತ್ತೆ, ಅವ್ರಿಗೂ ತಲೆ ಬಿಸಿ ಆಗುತ್ತೆ. ಅವ್ರನ್ನ ರೇಗೋದು, ಕೂಗಾಡೋದು, ಮಾಡೋದು, ಹೊಡೆಯೋದು, ಇದೆಲ್ಲ ನಡೆಯುತ್ತೆ. ಅದರ ಬದಲಾಗಿ ಅವರಿಗೆ ಏನು ಆಹಾರವನ್ನು ಆ ಸಂದರ್ಭದಲ್ಲಿ ಕೊಡಬೇಕು, ಚಿಕ್ಕ ಮಕ್ಕಳಾದ್ದರಿಂದ ಅವ್ರಿಗೆ ಅದನ್ನು ಒದಗಿಸಿಕೊಡಬೇಕು. ಅವರು ಆವಾಗ ಆರಾಮಾಗಿರ್ತಾರೆ. ಅವರು ನಮ್ಮ ತಂಟೆಗೆ ಬರಲ್ಲ, ನಮ್ಮ ಏನೇನು ಕಾರ್ಯಗಳಾಗಬೇಕು ಅದಕ್ಕೆ ಕಿರಿಕಿರಿಯನ್ನು ಮಾಡಲ್ಲ. ಹಾಗಾದರೆ ಇದನ್ನೆಲ್ಲ ಬುಧಸ್ಯ, ಅದನ್ನು ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಮನೇಲಿ ಯಾರೋ ವಯಸ್ಸಾದವರು ಇರ್ತಾರೆ ಅಥವಾ ಅನಾರೋಗ್ಯದಿಂದ ಪೀಡಿತರಾದವರು ಇರ್ತಾರೆ, ಅವರಿಗೆಲ್ರಿಗೂ ಕೂಡ ನಾನು ಯಾವ ನಿಯಮದಲ್ಲಿರ್ತೀನೋ ನೀವು ಅದೇ ನಿಯಮದಲ್ಲಿರ್ರಿ, ಇದನ್ನೆಲ್ಲ ಹೇಳೋದು ತಪ್ಪು. ಆಮೇಲೆ ನನಗೆ ಆಫೀಸ್ಗೆ ಹೋಗಬೇಕಾಗಿದೆ, ಹಾಗಾಗಿ ನೀವು ಏನಾದರೂ ನಾನು ನೋಡ್ಕೊಳ್ಳಲ್ಲ, ನಾನು ಎಲ್ಲೋ ಹೊರಗೆ ಹೋಗಬೇಕು, ಕೆಲಸ ಇದೆ, ತಂದೆ ತಾಯಿಗಳಿಗೋ ಅಥವಾ ಹೆಂಡತಿ ಮಕ್ಕಳಿಗೋ ತುಂಬ ಅನಾರೋಗ್ಯ ಆಗಿದೆ, ಅಂತಹ ಸಂದರ್ಭದಲ್ಲಿ ನಾನು ಸಂಸಾರದಲ್ಲಿ ತುಂಬ ಮಮಕಾರ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನನಗೆ ಸಂಬಂಧ ಇಲ್ಲ ಅಂತ ಹೋಗ್ತಾನೆ ಅಂತಂದರೆ ಅಂಥ ವ್ಯಕ್ತಿ ಸಮರ್ಥ ಅಲ್ಲ ಅಂತ ಹೇಳ್ತಾರೆ. ನಿನ್ನ ಕರ್ತವ್ಯ ಏನಿದೆ ಅದನ್ನು ನೀನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅಂತ ಅಂದರೆ ಇವರೆಲ್ಲರ ಸಹಕಾರ ಬೇಕು. ಸಹಕಾರ ಅಂತಂದರೆ ನಿನಗೇನೋ ಸಹಾಯ ಮಾಡಬೇಕು ಇಷ್ಟೇ ಅಲ್ಲ, ಅವರಿದ್ದಿದ್ದು ನಿನಗೆ ಕಿರಿಕಿರಿ ಆಗಬಾರ್ದು. ಅಯ್ಯೋ ಇವರು ಇಷ್ಟು ಕಿರಿಕಿರಿ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ನಿನಗೆ ಬರಬಾರ್ದು. ಅಂದರೆ ಅವರು ಚೆನ್ನಾಗಿರೋ ಥರ ನೀನು ನೋಡ್ಕೊಳ್ಬೇಕು, ಇದು ನಿನ್ನ ಕರ್ತವ್ಯ. ಹಾಗಾಗಿ ಅದನ್ನೆಲ್ಲ ಮುಗಿಸಿ ಆಮೇಲೆ ನಮ್ಮ ಆಫೀಸು ಅದು ಇದು ಏನಾದರೂ ಮಾಡಬೇಕು. ಸುಮ್ಮನೆ ಮಗ ಬಂದು ಅಪ್ಪ ಇವತ್ತು ಆಫೀಸ್ಗೆ ಹೋಗಬೇಡ ನನ್ನ ಜೊತೆ ಇರು ಅಂದರೆ ಅವಾಗ ಬೇಕಾದರೆ ಕೇಳಬೇಡಿ. ಆದರೆ ಅವರಿಗೆ ಅನಾರೋಗ್ಯ ಆಗಿದೆ ಅಥವಾ ನಾವಿರೋ ಪರಿಸ್ಥಿತಿ ಇದೆ ಅಂತ ಆದಾಗಲೂ ಇಲ್ಲ ನಾನು ಹೋಗ್ತೀನಿ ಅಂತಂದರೆ ಇದು ತಪ್ಪು ಅನ್ನೋದನ್ನು ಸ್ಪಷ್ಟಪಡಿಸ್ತಾ. ಹಾಗಾಗಿ ಇದು ಜಿತೇಂದ್ರಿಯತ್ವ. ಜಿತೇಂದ್ರಿಯ ಅಂತಂದರೆ ಬಂದದ್ದನ್ನೆಲ್ಲ ತಿರಸ್ಕಾರ ಮಾಡೋದಲ್ಲ. ನಮಗೆ ಯಾವುದು ವಿಧಾನ ಮಾಡಿದ್ದಾರೋ ಅದನ್ನೆಲ್ಲ ನಾವು ಅನುಸಂಧಾನ ಮಾಡ್ತಾ
ಜೊತೆಗೆ ಯಾವ ಸಂದರ್ಭದಲ್ಲಿ ಇದನ್ನು ಸ್ವಲ್ಪ ದೂರ ಮಾಡಬೇಕು, ಯಾವ ಸಂದರ್ಭದಲ್ಲಿ ಇದನ್ನು ನಾವು ಮಾಡಬೇಕು, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಬರೀ ಜಿತೇಂದ್ರಿಯಸ್ಯ ಅಂತ ಬ್ರಹ್ಮದೇವರು ಹೇಳಿಲ್ಲ, ಬುಧಸ್ಯ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ತಿಳುವಳಿಕೆ ಇರಬೇಕು. ಏನೋ ಮಗ ಕೇಳ್ತಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಯಾವ ಪ್ರಯೋಜನ ಇಲ್ಲದೆ ಇದ್ದರೂ ನಾನು ಮನೇಲಿ ಇರ್ತೀನಿ, ಇದು ತಪ್ಪು. ಅವನಿಗೆ ತುಂಬ ಅನಿವಾರ್ಯತೆ ಇದೆ, ನನ್ನ ಅವಶ್ಯಕತೆ ಇದೆ ಅಂದಾಗಲೇ ನಾನು ಆಫೀಸ್ಗೆ ಹೋಗ್ತೀನಿ ಅನ್ನೋದು ಅದು ತಪ್ಪು. ಹಾಗಾದರೆ ಎರಡನ್ನು ತುಲನಾತ್ಮಕವಾಗಿ ವಿಮರ್ಶೆಯನ್ನು ಮಾಡಿ ಯಾವಾಗ ಮಾಡಬೇಕು ಯಾವುದು ಮಾಡಬಾರದು ಅನ್ನೋವನು ಬುಧ, ಅವನು ಜ್ಞಾನ. ಅಂಥ ತಿಳುವಳಿಕೆಯನ್ನು ಪಡೆದುಕೊಂಡು ಆ ವ್ಯಕ್ತಿ ಏನು ಮಾಡಬೇಕು, ಗೃಹಸ್ಥಾಶ್ರಮದಲ್ಲಿದ್ದರೂ ಕೂಡ ಅವಧ್ಯಂ ಕಿಂ ಕರಿಷ್ಯತಿ, ಅಂದರೆ ಆ ಗೃಹಸ್ಥಾಶ್ರಮ ನಮಗೇನು ತೊಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಗೃಹಸ್ಥಾಶ್ರಮದಲ್ಲಿದ್ದರೂ ಕೂಡ ನಾವು ಸಾಧನೆಯನ್ನು ಮಾಡಬಹುದಾಗಿದೆ. ಇದು ಸಾರ್ವತ್ರಿಕವಾದ ವಿಚಾರ ಅಲ್ಲ. ಯಾರ ಯೋಗ್ಯತೆ ಗೃಹಸ್ಥಾಶ್ರಮದಲ್ಲಿದ್ದರೂ ಕೂಡ, ಅವರು ಗೃಹಸ್ಥರಾಗಿದ್ದರೂ ಕೂಡ ಸಾಧನೆಯನ್ನು ಪಡೆಯಬಹುದು ಅಂಥವರಿಗೆ. ಎಲ್ಲರೂ ನಾವು ಗೃಹಸ್ಥರಾಗಿ ಇರ್ತೀವಿ ಅಂತಲ್ಲ, ಅಥವಾ ಎಲ್ಲರೂ ನಾವು ಸನ್ಯಾಸವನ್ನು ಸ್ವೀಕಾರ ಮಾಡ್ತೀವಿ, ಕಾಡಿಗೆ ಹೋಗ್ತೀವಿ ಅಂತಲ್ಲ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರು ಕೆಲಸ ಮಾಡಬೇಕು. ಜೊತೆಗೆ ಅವರವರ ಸ್ಥಿತಿಗತಿಗಳು, ವಾತಾವರಣ, ಪರಿಸ್ಥಿತಿ ಇದಕ್ಕನುಗುಣವಾಗಿ ಅವರು ತಿಳುವಳಿಕೆಯನ್ನು ತಂದುಕೊಂಡು ತಾವು ಮುಂದಿನ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಬ್ರಹ್ಮದೇವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದಾದ ಮೇಲೆ ಬ್ರಹ್ಮದೇವರ ಉಪದೇಶದಿಂದ ಬರ್ಹಿಷ್ಮತಿ ಎಂಬತಕ್ಕಂಥ ಒಬ್ಬ ಹೆಣ್ಣುಮಗಳನ್ನು ವಿವಾಹವನ್ನು ಮಾಡಿಕೊಂಡಿದ್ದಾರೆ. ಅವರಲ್ಲಿ 10 ಜನ ಮಕ್ಕಳು ಹುಟ್ಟಿದ್ದಾರೆ. 10 ಜನ ಮಕ್ಕಳನ್ನು ಪಡೆದಿದ್ದಾನೆ. ಅದರಲ್ಲಿ ಅಗ್ನಿ ಅಂತ ಪ್ರಧಾನ ದೊಡ್ಡ ಮಗ. ಎಲ್ಲರಿಗೂ ಕೂಡ ಅಗ್ನಿ ಅನ್ನೋದಕ್ಕೆ ಸಂಬಂಧಪಟ್ಟ ಹೆಸರುಗಳನ್ನು ಇಟ್ಟಿದ್ದಾನೆ. ಹವಿರ್ಭುಜ ಅಂತ, ಕವಿ, ಆಮೇಲೆ ಸವನ, ಹೀಗೆಲ್ಲ ಬರೀ ಅಗ್ನಿಗೆ ಸಂಬಂಧಪಟ್ಟ ಹೆಸರುಗಳನ್ನು ಇಟ್ಟಿದ್ದಾನೆ. 10 ಜನ ಮಕ್ಕಳು. ಅದರಲ್ಲಿ 3 ಜನ ಪರಮ ವೈರಾಗ್ಯಶಾಲಿಗಳು. ಅವರು ಹುಟ್ಟಿದಾಗಲಿಂದನೇ ವೈರಾಗ್ಯವನ್ನು ತಾಳಿದವರು. ಹಾಗಾಗಿ ಅವರು ನಮಗೆ ಸಂಸಾರವೇ ಬೇಡ ಅಂಥೇಳಿ ಚಿಕ್ಕವರಿದ್ದಾಗಲೇ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ಪರಮಾತ್ಮನ ಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ. 3 ಜನ ಪರಮಹಂಸ ಸನ್ಯಾಸಿಗಳಾಗಿದ್ದಾರೆ. ಇನ್ನು ಉಳಿದ 7 ಜನ ಮಕ್ಕಳಿದ್ದಾರೆ. ಆಗ್ನೇಯಿದ್ರ ಮುಂತಾದ 7 ಜನ ಮಕ್ಕಳಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಿಯವ್ರತರಾಜನಿಗೆ ಒಂದು ಸ್ವಲ್ಪ ಮನಸ್ಸಿಗೆ ಖೇದ ಆಯಿತು. ಏನದು ಖೇದ ಅಂತಂದರೆ, ಸೂರ್ಯ ಒಂದು ಕಡೆ ಇದ್ದಾಗ ಅದರ ವಿರುದ್ಧವಾದ ದಿಕ್ಕಲ್ಲಿ ಕತ್ತಲೆ ಇದೆ. ಆ ಕತ್ತಲೆ ಇರೋದರಿಂದ ಜನರಿಗೆ ಏನೋ ಕೆಲಸಗಳು ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದಾರೆ. ಇದು ಅವನಿಗೆ ಮನಸ್ಸಿಗೆ ಬಂತು. ಹಾಗಾಗಿ ಅದು ಬಂದಿದ್ದೇ ತಡ ತಾನು ಒಂದು ರಥವನ್ನು ನಿರ್ಮಾಣ ಮಾಡಿಕೊಂಡ. ಸೂರ್ಯ ಯಾವ ದಿಕ್ಕಲ್ಲಿರ್ತಾನೋ ಅದಕ್ಕೆ ವಿರುದ್ಧ ದಿಕ್ಕಲ್ಲಿ ಇವನು ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಪರಮಾತ್ಮನ ಅನುಗ್ರಹದಿಂದ ಅವನ ತೇಜಸ್ಸಿಂದ ಅಲ್ಲಿ ಬೆಳಕು ಬರಲಿಕ್ಕೆ ಪ್ರಾರಂಭ ಆಯಿತು. ಹೀಗೆ ರಥವನ್ನು ಹತ್ತಿಕೊಂಡು ಅವನು ಸಂಚಾರ ಮಾಡ್ತಾ ಇದ್ದಾನೆ. ಈ ಸಂಚಾರ ಮಾಡಿದ ಪ್ರಭಾವದಿಂದ 7 ಸಮುದ್ರಗಳು 7 ದ್ವೀಪಗಳು ನಿರ್ಮಾಣ ಆಗಿದೆ. ಆ 7 ಸಮುದ್ರ ದ್ವೀಪಗಳನ್ನು ತುಂಬ ವರ್ಷಗಳ ಕಾಲ ಅವನು ಪಾಲನೆ ಮಾಡಿದ್ದಾನೆ. ಕೊನೆಗನ್ಸುತ್ತೆ, ಏನು ಇಷ್ಟೆಲ್ಲ ಮಾಡದೆ ಬರೀ ಸಂಸಾರದಲ್ಲಿದ್ದೇನೆ, ದೇವರ ಅನುಗ್ರಹ ನಾನು ಪಡೆದಿಲ್ಲ. ಹಾಗಾಗಿ ವೈರಾಗ್ಯವನ್ನು ತಾಳಿ ತನ್ನ 7 ಜನ ಮಕ್ಕಳಿಗೆ, 10 ಜನ ಮಕ್ಕಳಲ್ಲಿ 3 ಜನ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೇನೂ ಬೇಡ. ಉಳಿದ 7 ಜನರಿಗೆ ಒಂದೊಂದು ದ್ವೀಪಗಳಲ್ಲಿ ರಾಜನನ್ನಾಗಿ ಮಾಡಿ ತಾನು ಪರಮಪದವನ್ನು ಸೇರಿದ್ದಾನೆ ಅಂತ ಪ್ರಿಯವ್ರತ ರಾಜನ ಕಥೆಯನ್ನು ಹೇಳ್ತಾರೆ. ಆಗ್ನೇಧ್ರ ಅನ್ನೋ ರಾಜ ತಾನು ಮದುವೆ ಮಾಡಿಕೊಳ್ತಾನೆ. ಮದುವೆ ಮಾಡಿಕೊಂಡು ಅಲ್ಲಿ ಋಷಭನಾಮಕ ಪರಮಾತ್ಮನನ್ನು ತಾನು ಪಡಿತಾನೆ, ಯಾಗವನ್ನು ಮಾಡ್ತಾನೆ. ಆಗ್ನೇಧ್ರ ಅನ್ನೋನಿಗೆ ತುಂಬ ಕಾಲ ಸಂತಾನ ಆಗಿರೋದಿಲ್ಲ. ಹಾಗಾಗಿ ಋಷಿಮುನಿಗಳನ್ನೆಲ್ಲ ಕರೆದು ಒಂದು ಯಾಗ ಮಾಡ್ತಾನೆ. ಯಾಗ ಮಾಡುವಾಗ ಅವನ ಅಭಿಪ್ರಾಯ ಏನಿತ್ತು ಅಂದರೆ, ದೇವರು ನನಗೆ ಮಗನಾಗಿ ಬರಬೇಕು ಅಂತ. ಅದಕ್ಕೆ ಸರಿ ಆಯಿತು ಅಂಥೇಳಿ ಋತ್ವಿಜರೆಲ್ಲ ಬರ್ತಾರೆ. ಹೋಮ ಮಾಡತಕ್ಕಂಥ ಪುರೋಹಿತರು ಬಂದು ಯಾಗವನ್ನು ಮಾಡಿಸಿಕೊಡ್ತಾರೆ. ಯಾಗದ ಕೊನೆಯಲ್ಲಿ ಆ ಯಜ್ಞಕುಂಡದಿಂದ ಪರಮಾತ್ಮ ಪ್ರಾದುರ್ಭೂತನಾಗ್ತಾನೆ. ಬಂಗಾರದ ಮೈಬಣ್ಣ, ವನಮಾಲೆ, ಅದು ಎಲ್ಲ ಅಲಂಕೃತನಾಗಿರತಕ್ಕಂಥ ಪರಮಾತ್ಮ ತಾನು ಬರ್ತಾನೆ. ಆ ಸಂದರ್ಭದಲ್ಲಿ ನೀವು ಯಾಗವನ್ನು ಮಾಡುತ್ತಿರುವ ಉದ್ದೇಶ ಏನು ಅಂಥೇಳಿ ಋಷಿಮುನಿಗಳಲ್ಲಿ ಕೇಳಿದಾಗ, ಅದಕ್ಕೆ ಋಷಿಮುನಿಗಳೆಲ್ಲ ಸ್ತೋತ್ರ ಮಾಡ್ತಾರೆ ಪರಮಾತ್ಮನನ್ನು. ನಿನ್ನಂತಹ ಮಗ ಅವನು ಅಪೇಕ್ಷೆ ಪಡ್ತಾ ಇದ್ದಾನೆ ಅಂತ. ಹಾಗಾಗಿ ನೀವು ಮಾತು ಕೊಟ್ಟಿದ್ದೀರಾ ಅಂದಮೇಲೆ ನಾನು ಅದನ್ನು ನೆರವೇರಿಸಬೇಕು. ಹಾಗಾಗಿ ನಾನೇ ಅವತಾರ ಮಾಡುತ್ತೀನಿ ಅಂಥೇಳಿ ಋಷಭನಾಮಕನಾಗಿ ಪರಮಾತ್ಮ ಅವತಾರವನ್ನು ಮಾಡಿದ್ದಾನೆ. ಋಷಭನಾಮಕನಿಗೆ ಜಯಂತಿ ಎಂಬತಕ್ಕಂಥ ಲಕ್ಷ್ಮಿಯ ರೂಪ.
ಅವರಿಬ್ಬರು ಕೂಡ ವಿವಾಹವನ್ನು ಮಾಡಿಕೊಂಡಿದ್ದಾರೆ. ಆ ಜಯಂತಿ ಮತ್ತು ಋಷಭ ನಾಮಕ ಪರಮಾತ್ಮನ ದಾಂಪತ್ಯದಲ್ಲಿ ಬಂದಿರೋರು 100 ಜನ ಮಕ್ಕಳು. ಅದರಲ್ಲಿ ಪ್ರಧಾನ ಭರತ. ಆ ಭರತ ಈ ರಾಜ್ಯವನ್ನು ಆಳಿದ್ದರಿಂದ ಇದಕ್ಕೆ ಭಾರತ ಅನ್ನೋ ಹೆಸರು ಬಂದಿದೆ. ಅದಕ್ಕೆ ಮುಂಚೆ ಇದಕ್ಕೆ ಅಜನಾಭ ಅಂತ ಹೆಸರು. ಭಾರತವನ್ನು ಅಜನಾಭ ಅಂತ ಕರೀತಾ ಇದ್ರು. ಯಾವಾಗ ಭರತ ತಾನು ಆಳ್ವಿಕೆಯನ್ನು ಮಾಡಿದ್ದಾನೆ ಆ ಸಂದರ್ಭದಲ್ಲಿ ಇದನ್ನು ಭಾರತ ಅಂತ ಕರೆದಿದ್ದಾರೆ. ಅಂತಹ ಭರತನನ್ನು ಪಡೆದಿದ್ದಾರೆ. ಜೊತೆಗೆ ಜಯಂತಿಯಲ್ಲಿ 10 ಜನ ಮಕ್ಕಳು ಬರ್ತಾರೆ. ಕವಿ, ಹರಿ, ಅಂತರಿಕ್ಷ, ಪಿಪ್ಪಲಾದ ಅಂತ ಹೀಗೆ 10 ಜನ ಬರ್ತಾರೆ. ಈ 10 ಜನರು ಮುಂದೆ ಉಪದೇಶವನ್ನು ಮಾಡ್ತಾರೆ. ಅದನ್ನು ಏಕಾದಶ ಸ್ಕಂಧದಲ್ಲಿ ಬರುತ್ತೆ. ಅದನ್ನು ಜಾಯಂತೆಯೋಪಾಖ್ಯಾನ ಅಂತಲೇ ತುಂಬ ಪ್ರಸಿದ್ಧವಾದದ್ದು. ಹೀಗೆ ಭರತ ನಾಮಕ ಪರಮಾತ್ಮ ಅನೇಕ ವರ್ಷಗಳ ಕಾಲ, ಋಷಭ ನಾಮಕ ಪರಮಾತ್ಮ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಕೊನೆಗೆ ಕಾಡಿಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿ ತನ್ನ ಮಗನಾದ ಭರತನಿಗೆ ಪಟ್ಟವನ್ನು ಕಟ್ಟಿ ತಾನು ಕಾಡಿಗೆ ಹೋಗ್ತಾನೆ. ಅಲ್ಲಿ ಕಾಡಿಗೆ ಹೋದಾಗ ಅಸುರ ಜನ ಮೋಹನಕ್ಕೋಸ್ಕರ ನಾನಾ ರೀತಿಯ ವಿಡಂಬನೆಯನ್ನು ಪರಮಾತ್ಮ ತಾನು ಮಾಡ್ತಾನೆ. ಅಂದರೆ ಕೂದಲನ್ನು ಕಿತ್ಕೊಳ್ಳೋದು, ಹಿಂಸೆಯನ್ನು ಮಾಡಬಾರದು ಅಂತ ಹೇಳೋದು, ಬೇರೆ ಬೇರೆ ದೇವರು ಯಾರೂ ಇಲ್ಲ ಅನ್ನೋದು, ದಿಗಂಬರನಾಗಿ ಇರೋದು, ನಾನೇ ದೇವರು ಅಂತ ಹೇಳ್ಕೊಂಡ. ಇದನ್ನೆಲ್ಲ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ತನ್ನ ಮಕ್ಕಳು ಬರ್ತಾರೆ. ಮಕ್ಕಳಿಗೆ ಪರಮಾತ್ಮ ಉಪದೇಶ ಮಾಡ್ತಾನೆ. ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಉಪದೇಶವನ್ನು ಮಾಡೋದು. ಆ ಉಪದೇಶವನ್ನು ವ್ಯತ್ಯಾಸವಾಗಿ ತಿಳ್ಕೊಂಡು ಆರ್ಹತ ಎಂಬತಕ್ಕಂಥ ಒಬ್ಬ ರಾಕ್ಷಸ, ಜೊತೆಗೆ ಕ್ರಮು ಎಂಬತಕ್ಕಂಥ ಇನ್ನೊಬ್ಬ ದೈತ್ಯ ಅಸುರ, ಇವರಿಬ್ಬರೂ ಕೂಡ ಋಷಭನಾಮಕ ಪರಮಾತ್ಮ ಏನು ಉಪದೇಶ ಮಾಡಿದ್ದಾನೆ ಅದನ್ನು ವ್ಯತ್ಯಾಸವಾಗಿ ತಿಳ್ಕೊಂಡು ಆ ಮತವನ್ನು ಪ್ರಸಿದ್ಧಿಗೆ ತಂದಿದ್ದಾರೆ. ಇವತ್ತು ಅದೇ ಜೈನ ಮತ ಪ್ರವೃತ್ತಿಯಾಗಿರೋದು. ಯಾಕಂದರೆ ಜೈನ ಮತ ಪ್ರವರ್ತಕರು ಯಾರು ಅಂದರೆ ಋಷಭನಾಮಕ ಪರಮಾತ್ಮ. ಆ ಪರಮಾತ್ಮನಿಂದ ಬಂದ ಪರಂಪರೆ ಅದು. ಪರಮಾತ್ಮ ಉಪದೇಶ ಮಾಡುವಾಗ ಅಭಿಪ್ರಾಯ ಬೇರೆ, ಆದರೆ ಅದನ್ನು ಅರ್ಥ ಮಾಡಿಕೊಂಡಿರೋರು ಬೇರೆ ರೀತಿ ಅರ್ಥ ಮಾಡಿಕೊಂಡು ಆರ್ಹತ ಮತವನ್ನು ಅಂದರೆ ಜೈನ ಮತವನ್ನು ಬೆಳಕಿಗೆ ತಂದಿದ್ದಾರೆ. ಆ ಸಂದರ್ಭದಲ್ಲಿ ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳನ್ನು ನೆಪ ಮಾಡಿಕೊಂಡು ಇಡೀ ಸಮಾಜಕ್ಕೆ ಅದ್ಭುತವಾದ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಸಂಸಾರ ಕ್ಲೇಶಗಳನ್ನೆಲ್ಲ ಪರಮಾತ್ಮ ನಿರೂಪಣೆ ಮಾಡ್ತಾನೆ. ಹೀಗಿರುತ್ತೆ, ಈ ಥರ ಇರುತ್ತೆ, ಅದರ ಬರೀ ಭಯನೇ ಇದೆ. ಹಾಗಾದರೆ ಇದನ್ನು ದಾಟಬೇಕು ಅಂತ ಆದರೆ ನಾವು ಏನು ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಪರಮಾತ್ಮ ಹೇಳುವಂಥದ್ದು ಹರೌ ಗುರೌ ಮಯಿ ಭಕ್ತ್ಯಾನುವೃತ್ಯ ವಿತೃಷ್ಣಯ ದ್ವಂದ್ವ ತಿತಿಕ್ಷಯಾಚ ಸರ್ವತ್ರ ಜಂತೋರ್ ವ್ಯಸನಾವಗತ್ಯ ಜಿಜ್ಞಾಸಯ ತಪಸೇಹಾನಿ ವೃತ್ಯ. ಇದನ್ನು ನಾವು ಗೆಲ್ಲಬೇಕು, ಸಂಸಾರವನ್ನು ಗೆಲ್ಲಬೇಕು. ಸಂಸಾರ ಗೆಲ್ಲಬೇಕು ಅಂತಂದರೆ ಹೇಗೆ ಮಾಡಬೇಕು, ಸಂಸಾರ ಏನಾಗ್ತಾ ಇದೆ ಅದಕ್ಕೆ ಹೇಳೋದು ಸರ್ವತ್ರ ಜಂತೋಹೋ ವ್ಯಸನಾವಗತ್ಯ. ನಮಗೆ ಈ ಸಂಸಾರ ಕೂಪದಿಂದ ನಾವು ಪಾರಾಗಬೇಕು ಅಂತ ಆದರೆ ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ ಜಂತೋಹೋ ವ್ಯಸನ. ಈ ಸಂಸಾರದಲ್ಲಿ ಬರ್ತಿದ್ದೀವಿ ಅಂತಂದರೆ ಅದರಲ್ಲಿ ಅನೇಕ ರೀತಿಯ ವ್ಯಸನಗಳಿವೆ, ಅನೇಕ ರೀತಿಯ ತೊಂದರೆಗಳಿವೆ, ದುಃಖವೇ ಇರೋದು ಅನ್ನೋದನ್ನು ಅವಗತ್ಯ ತಿಳಿದುಕೊಂಡು ಜಿಜ್ಞಾಸಯ ಅಂದರೆ ಶಾಸ್ತ್ರದ ಅವಲೋಕನವನ್ನು ಮಾಡಿ ಶಾಸ್ತ್ರಾವಮರ್ಶೆಯನ್ನು ಮಾಡಿ ಅದರಲ್ಲಿ ಏನು ಹೇಳಿದ್ದಾರೆ, ಏನು ಮಾಡಬೇಕು ಅದನ್ನೆಲ್ಲ ಅವನು ಚೆನ್ನಾಗಿ ತಿಳಿದುಕೊಂಡು ತಪಸ್ಸ, ನಾನಾ ರೀತಿಯ ತಪಸ್ಸು. ಅದು ತಪಸ್ಸು ಹೇಗೆ ಅಂತಂದರೆ ಸಂಸಾರದಲ್ಲಿ ಬರುವಂತಹ ಕ್ಲೇಶಗಳನ್ನು ತಡೆದುಕೊಂಡು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡೋದು, ಇದು ದೊಡ್ಡ ತಪಸ್ಸು. ನಾವು ಯಾವುದೋ ಕಾಡಿಗೆ ಹೋಗಿ ಮಾಡ್ತೀವಿ, ಎಲ್ಲ ಬಿಟ್ಟು ಮಾಡ್ತೀವಿ ಅನ್ನೋದಕ್ಕಿಂತಲೂ ನಾವು ಸಂಸಾರದಲ್ಲೇ ಇದ್ದು ಸಾಂಸಾರಿಕ ಕ್ಲೇಶಗಳನ್ನು ಅನುಭವಿಸ್ತಾ ಇಂತಹ ಕ್ಲೇಶವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ನೀಡು ಪರಮಾತ್ಮ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ, ಭಕ್ತಿಯನ್ನು ಮಾಡಿದಾಗ ಅದು ದೊಡ್ಡ ತಪಸ್ಸು ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಅಂತಹ ತಪಸ್ಸ, ಈ ತಪಸ್ಸನ್ನು ಮಾಡಿದಾಗ ಏನಾಗತ್ತೆ ಅಂದರೆ ಈಹ ನಿವೃತ್ತಿ, ಈಹ ಅಂತ ಕರೀತಾರೆ. ಈಹ ಅಂದರೆ ಏನು? ಅದಕ್ಕೆ ಸತ್ಯ ಸಂಹಿತ ಅನ್ನೋ ಒಂದು ಗ್ರಂಥದಲ್ಲಿ ಹೇಳಿದ ಮಾತನ್ನು ವಿಜಯಧ್ವಜ ತೀರ್ಥರು ಉಲ್ಲೇಖ ಮಾಡ್ತಾರೆ. ಈಹ ಅಂದರೆ ಏನು, ಈಹ ನಿವೃತ್ತಿ ಅಂದರೆ ಏನು ಅಂತ. ಈಹ ಅಂತಂದರೆ ನಮಗೆ ಏನನ್ನು ಮಾಡಬೇಕು ಅಂತ ಹೇಳಿದ್ದಾರೋ ಅದನ್ನು ಬಿಟ್ಟು ಬೇರೆದು ಮಾಡೋದೇ ಈಹ. ಅಂದರೆ 2 ಹೊತ್ತು 3 ಹೊತ್ತು ಸಂಧ್ಯಾ ವಂದನೆ ಮಾಡಲ್ಲ, ದೇವರ ಪೂಜೆ ಅವಶ್ಯ ಮಾಡಲೇಬೇಕು. ಯಾವಾಗಾದರೂ ಹಬ್ಬ ಹರಿದಿನಗಳಲ್ಲಿ ಮಾಡಿದ್ರೆ ಆಯಿತು. ಮಹತ್ ಸೇವಾ, ಸಜ್ಜನರ ಸಂಘ ಮಾಡಬೇಕು. ಯಾರು ಸಜ್ಜನರಿದ್ದಾರೆ, ಎಲ್ಲರೂ ದುಷ್ಟರೇ ಅನ್ನೋ ಭಾವನೆಯಿಂದ
ನಮಗೆ ವಿಧಾನ ಮಾಡಿರತಕ್ಕಂಥ ಏನೇನು ಕರ್ಮಗಳಿದೆ ಅದನ್ನು ಪರಿತ್ಯಾಗ ಮಾಡೋದನ್ನು ಈಹ ಅಂತ ಕರೀತಾರೆ. ತಂದೆ ತಾಯಿಗಳ ಸೇವೆ, ಗುರು ಹಿರಿಯರ ಸೇವೆ, ಅವರ ಮಾತಿನಂತೆ ನಡೆದುಕೊಳ್ಳೋದು, ಇದೆಲ್ಲ ಈ ಮಾಡಬೇಕು, ಇದು ವಿಹಿತ. ಇದಕ್ಕೆ ವ್ಯತಿರಿಕ್ತವಾಗಿ ನಾವು ಮಾಡಿದ್ದು ಅಂತಂದ್ರೆ ಅದನ್ನು ಈಹ ಅಂತ ಕರೀತಾರೆ. ಹಾಗಾದರೆ ಈಹ ನಿವೃತ್ತಿ ಅಂದರೆ ಅದಕ್ಕೆ ಆತ್ಮನಃ ವಿಹಿತಂ ಕರ್ಮ ವರ್ಜಯಿತ್ವ ಅನ್ಯಕರ್ಮಣಃ ಕಾಮಸ್ಯವ ಪರಿತ್ಯಾಗ ನಿರೀಹ ಇತ್ಯಾಹುರ ಉತ್ತಮ. ಜ್ಞಾನಿಗಳು ಯಾವುದನ್ನು ಈಹ ಪರಿತ್ಯಾಗ ಅಂತ ಕರೀತಾರೆ ಅಂದರೆ ಆತ್ಮನಃ ವಿಹಿತಂ ಕರ್ಮ ಅಂದರೆ ಆ ಜೀವನಿಗೆ ಏನು ಕರ್ಮಗಳನ್ನು ವಿಧಾನ ಮಾಡಿದ್ದಾರೋ, ಏನು ಕರ್ತವ್ಯಗಳಿದೆ ಅದನ್ನು ಬಿಡದೆ, ಅದನ್ನು ವರ್ಜಯಿತು, ಅದನ್ನು ಮಾತ್ರ ಬಿಟ್ಟು ಅನ್ಯಕರ್ಮಣ ಬೇರೆ ಕರ್ಮಗಳು ಏನೇನಿದೆ ನನಗೆ ವಿಹಿತ ಅಲ್ಲ, ಅದು ನನ್ನ ಕರ್ತವ್ಯ ಅಲ್ಲ, ಅದು ಅಂತಹ ಕರ್ಮಗಳನ್ನಾಗಲಿ ಅಥವಾ ನನ್ನ ಬಂಧನಕ್ಕೆ ಕಾರಣವಾಗಬಹುದಾದ ಕಾಮ ಆಸೆಗಳು ಅದು ಏನಿದೆ ಅದರ ಪರಿತ್ಯಾಗವನ್ನು ಅಂದರೆ ಕರ್ಮ ಪರಿತ್ಯಾಗವನ್ನು ಈಹ ಅಂತ ಕರೆದಿದ್ದಾರೆ. ಈಹ ಪರಿತ್ಯಾಗ ಅಂತ ಕರೆದಿದ್ದಾರೆ. ಕರ್ಮ ಪರಿತ್ಯಾಗ ಅಂದರೆ ವಿಹಿತವಾದ ಕರ್ಮಗಳನ್ನು ಪರಿತ್ಯಾಗ ಮಾಡೋದಲ್ಲ. ವಿಹಿತವಾದ ಕರ್ಮಗಳನ್ನು ಹೊರತುಪಡಿಸಿ ಅದಕ್ಕೆ ವಿಪರೀತವಾದ ಬೇರೆ ಬೇರೆ ಕರ್ಮಗಳು ಅಥವಾ ಬೇರೆ ಬೇರೆ ಆಸೆ ಆಕಾಂಕ್ಷೆಗಳೇನಿದೆ ಅದನ್ನು ಪರಿತ್ಯಾಗ ಮಾಡೋದಿದೆಯಲ್ಲ, ಇದನ್ನು ಈಹಾ ನಿವೃತ್ತಿ ಅಂತ ಕರೆದಿದ್ದಾರೆ. ಹಾಗಾದರೆ ಇಂಥ ಈಹಾ ನಿವೃತ್ತಿಯಿಂದ ನಾವು ಪರಮಾತ್ಮನನ್ನು ಈ ಸಂಸಾರದಿಂದ ಹೊರಗಡೆ ಬರಬೇಕು. ಇದನ್ನು ಮಾಡಬೇಕಾದ್ರೆ ಏನು ಮಾಡಬೇಕು? ಈಹಾ ನಿವೃತ್ತಿ ಆಗಬೇಕು, ತಪಸ್ಸಾಗಬೇಕು, ಜಿಜ್ಞಾಸೆ ತಿಳುವಳಿಕೆ ಬರಬೇಕು, ಈ ಇಡೀ ಪ್ರಪಂಚ ಈ ಸಂಸಾರ ಅಸಾರ ಅನ್ನೋ ತಿಳುವಳಿಕೆ ಬರಬೇಕು. ಹಾಗಾದರೆ ಯಾರು ಹೇಳ್ಕೊಡ್ತಾರೆ? ಅದಕ್ಕೆ ಪರಮಾತ್ಮನ ಹೇಳ್ತಾನೆ, ಹರೌ ಗುರೌ ಮಯಿ ಭಕ್ತಿ ಅನುವೃತ್ಯ. ಹರವು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು. ಗುರುಗಳಾಗಿರತಕ್ಕಂಥವರಲ್ಲಿ ಅದು ಯಾರು? ನಾನು ಗುರುಗಳೇ. ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ರಿಂದ ನಾನು ಗುರು, ಆ ಮೂಲಕ ಎಲ್ಲರಿಗೂ ನಾನು ಗುರು ಆಗಿದ್ದೇನೆ. ಹಾಗಾಗಿ ಅಂತಹ ಗುರು ರೂಪದಲ್ಲಿರತಕ್ಕಂಥ ನನ್ನನ್ನು, ದೇವತಾ ರೂಪದಲ್ಲಿರತಕ್ಕಂಥ ನನ್ನನ್ನು ಯಾರು ಭಕ್ತಿಯ ಅನುವೃತ್ಯ ಭಕ್ತಿಯಿಂದ ನನ್ನನ್ನು ಸ್ತೋತ್ರ ಮಾಡುತ್ತಾರೆ ಅಂಥವರಿಗೆ ಗುರುದ್ವಾರ ಪ್ರಸಾದ ಕೃದಹಂ, ಅವರವರ ಯೋಗ್ಯ ಗುರುಗಳಿಂದ ನಾನು ಅವರಿಗೆ ಅನುಗ್ರಹವನ್ನು ಮಾಡುತ್ತೇನೆ ಅಂತ ಹೇಳ್ತಾ, ಜೊತೆಗೆ ಇನ್ನೂ 2 ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಯಾವುದದು ಅಂದರೆ ವಿತೃಷ್ಣಯ, ಆಸೆ ಇರಬಾರದು. ತೃಷ್ಣ ಅಂದರೆ ಆಸೆ, ವಿತೃಷ್ಣಯ. ಇವತ್ತಿಷ್ಟು ಸಿಕ್ತು, ಪರಮಾತ್ಮನ ಅನುಗ್ರಹದಿಂದ ಸಿಕ್ಕಿದೆ. ನಾಳೆ ಸಿಗಲಿಲ್ಲ, ಪರಮಾತ್ಮ ಅನುಗ್ರಹ ಇಲ್ಲ ಅಂದರೆ ಈ ಭಾವನೆ ಬರೋದು ಅಷ್ಟು ಸುಲಭವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹರಿಗುರುಗಳಲ್ಲಿ ಭಕ್ತಿಯನ್ನು ನಿರಂತರವಾಗಿ ಮಾಡಬೇಕು. ಇದನ್ನೇ ಪಂಡಿತಾಚಾರ್ಯರು ಹೇಳ್ತಾರೆ, ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ. ನಮಗೆ ಮೋಕ್ಷ ಸಿಗಬೇಕು ಅಂತಾದರೆ ಪರಮಾತ್ಮನ ಅನುಗ್ರಹ ಆಗಬೇಕು, ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು. ಆದರೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕಾದರೆ ನೇರವಾಗಿ ನಾವು ಪರಮಾತ್ಮನ ಭಕ್ತಿ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಗುರುಭಕ್ತಿ ಜಾಯಿ, ಗುರುಗಳಲ್ಲಿ ಭಕ್ತಿಯನ್ನು ಮಾಡಬೇಕು. ಅವರು ಪ್ರಸನ್ನರಾದ ಮೇಲೆ, ಅವರು ಉಪದೇಶ ಮಾಡಿದ ಮೇಲೇ ಪರಮಾತ್ಮನ ತತ್ವಗಳು ನಮಗೆ ಸ್ಫುಟ ಆಗೋದು. ಅಂದಾಗ ಪರಮಾತ್ಮನಲ್ಲಿ ಭಕ್ತಿ, ಪರಮಪ್ರಸಾದ, ಸಾಕ್ಷಾತ್ಕಾರ, ಪ್ರಸಾದ, ಮೋಕ್ಷ, ಹೀಗೆ ನಾನಾ ರೀತಿಯ ಶಾಸ್ತ್ರಗಳಲ್ಲಿ ಅದನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಗುರುಗಳಲ್ಲಿ ಭಕ್ತಿಯನ್ನು ಮಾಡಿದಾಗ, ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿದಾಗ ವಿತೃಷ್ಣ ಅಂದರೆ ನಮ್ಮಲ್ಲಿರ್ತಕ್ಕಂಥ ಆಸೆ ಅದು ನಿರ್ಮೂಲನೆ ಆಗುತ್ತೆ. ಜೊತೆಗೆ ದ್ವಂದ್ವ ತಿತಿಕ್ಷಯ, ಮಾನ ಅಪಮಾನ, ಸುಖ ದುಃಖ, ಈ ಥರ ಈ ದ್ವಂದ್ವಗಳೇನಿದೆ, ಶೀತೋಷ್ಣ, ಅದನ್ನೆಲ್ಲ ನಾವು ಸಹನೆ ಮಾಡಿಕೊಳ್ಳಬೇಕು ಅಂದರೆ ಸುಖ ಬಂದಾಗ ನನ್ನಷ್ಟು ಒಳ್ಳೆ ಅಂದ್ರೆ ಸುಖ ವ್ಯಕ್ತಿ ಯಾರೂ ಇಲ್ಲ, ಸುಖ ಪುರುಷ ಯಾರೂ ಇಲ್ಲ ಅಂತ ಸಿಗ್ಬೋದು. ಕಷ್ಟ ಬಂದಾಗ ನನ್ನಷ್ಟು ಕಷ್ಟ ಇರುವಂಥ ವ್ಯಕ್ತಿ ಪ್ರಪಂಚದಲ್ಲಿ ಇಲ್ಲ ಅಂತ ತಿಳ್ಕೊಳ್ಳೋದು. ಇದನ್ನು ದ್ವಂದ್ವ ತಿತಿಕ್ಷಾ ಅಂತ ಕರೆಯಲ್ಲ. ಸುಖ ಬಂದಾಗಲೂ ಒಂದೇ ರೀತಿಯಲ್ಲಿ ಇರಬೇಕು, ಕಷ್ಟ ಬಂದಾಗಲೂ ಒಂದೇ ರೀತಿಯಲ್ಲಿ ಇರಬೇಕು. ಇದನ್ನು ದ್ವಂದ್ವ ತಿತಿಕ್ಷಾ ಅಂತ ಕರೀತಾರೆ. ಇದಕ್ಕೆ ನಮಗೆ ಉದಾಹರಣೆ ಕ್ಷೇತ್ರ ಸ್ವಾಮಿಗಳಾಗಿರತಕ್ಕಂತಹ ಶ್ರೀಪಾದರಾಜರ ನಮಗೆ ಸ್ಮರಣೆಗೆ ಬರ್ತಾರೆ. ಅವ್ರಿಗೇನು ಪ್ರತಿನಿತ್ಯ ದೇವರಿಗೆ 64 ಭಕ್ಷ್ಯಗಳನ್ನು ಸಮರ್ಪಣೆ ಮಾಡೋದು, ಜೊತೆಗೆ ಸ್ವಯಂ ಅವರು ಅಲಂಕಾರವನ್ನು ಮಾಡಿಕೊಳ್ತಿದ್ರಂತೆ. ವಜ್ರ ಖಚಿತ ಮೇಲ್ಕುಲಾಗಿ ಅಂತ ಹೇಳ್ತಾರಲ್ಲ, ಅಂತಹ ಅಲಂಕಾರಗಳನ್ನು ಮಾಡಿಕೊಳ್ತಾ ಇದ್ರು. ಆದರೆ ಒಂದು ದಿವಸ ಕಾಡಿಗೆ ಹೋಗ್ತಾರೆ. ಅಯ್ಯೋ, ನಾನು ಕಾಡಿಗೆ ಬಂದುಬಿಟ್ಟೆ, ನನಗೆ ದೇವರಿಗೆ 64 ಭಕ್ಷ್ಯ ಏನು ಸಮರ್ಪಣೆ ಮಾಡಬೇಕು? ಅವರು ತಾವು ಸ್ವೀಕಾರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ 64 ಭಕ್ಷ್ಯ ಅಲ್ಲ,
ನನ್ನ ಜೀವನವನ್ನು ಇಷ್ಟು ಸುಂದರವನ್ನಾಗಿ ಮಾಡಿದ್ದಾರೆ, ಅದಕ್ಕೆ ದೇವರಿಗೆ ನಾನೇನಾದರೂ ಸಮರ್ಪಣೆ ಮಾಡಬೇಕು. ಎಂತಹ ಸ್ಥಾನ ಅದು, ಧ್ರುವಲೋಕದ ಸ್ಥಾನ. ಅಲ್ಲೆಲ್ಲ ದೇವತೆಗಳಿದ್ದಾರಂತೆ, ಎಲ್ಲ ನಕ್ಷತ್ರಗಳು, ಗ್ರಹ ಮುಂತಾದ ಅನೇಕ ಸೂರ್ಯಮಂಡಲ ಏನಿದೆ ಅದೆಲ್ಲವೂ ಅಲ್ಲೇ ಇರುವಂಥ ಸೌರಮಂಡಲ. ಅಂತಹ ಎತ್ತರದ ಸ್ಥಾನವನ್ನು ಕೊಟ್ಟಿದ್ದಾರೆ. ಜೊತೆಗೆ ಹೇಗೆ ಅಂದರೆ, ಮೋಕ್ಷಕ್ಕೆ ಹೋಗುವಂಥವರು ಅಲ್ಲಿಗೆ ಹೋಗಿ ಮೋಕ್ಷಕ್ಕೆ ಹೋಗಬೇಕು. ನಮಗೆ ಶ್ರೀಪಾದರಾಜರು ಧ್ರುವಾಂಶರ ಸಂಭೂತರು ಅನ್ನಲಿಕ್ಕೆ ಇನ್ನೊಂದು ಕಾರಣ, ಇವತ್ತು ಭೂವೈಕುಂಠ ಅಂತ ತಿರುಪತಿಯನ್ನು ಕರೀತಾರೆ. ಹಾಗಾದರೆ ತಿರುಪತಿಗೆ ಹೋಗೋರು ಅಲ್ಲಿಂದ ಈ ಕಡೆ ಬರೋರು ಈ ಮುಳುಬಾಗಿಲಿಗೆ ಬಂದೇ ಶ್ರೀಪಾದರಾಜರ ದರ್ಶನ ಮಾಡಿಕೊಂಡೇ ಹೋಗ್ತಾರೆ. ಅಂದರೆ ಮೋಕ್ಷಕ್ಕೆ ಹೋಗೋರು ಧ್ರುವಮಂಡಲಕ್ಕೆ ಹೋಗೇ ಹೋಗ್ತಾರೆ. ಹಾಗೆ ಇಲ್ಲಿ ಭೂವೈಕುಂಠಕ್ಕೆ ಹೋಗೋರು ಈ ಕ್ಷೇತ್ರಕ್ಕೆ ಬಂದೇ ಹೋಗ್ತಾರೆ. ಅಂದರೆ ಶ್ರೀಪಾದರಾಜರು ಧ್ರುವಾಂಶ ಸಂಭೂತರು ಅನ್ನಲಿಕ್ಕೆ ಯಾವುದೇ ರೀತಿಯ ಸಂಶಯ ಇಲ್ಲ. ಇಂತಹ ಪುರಾವೆಗಳನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ ಅಂತಹ ಮಹಾನುಭಾವರು. ಇಂತಹ ದೊಡ್ಡ ಸ್ಥಾನ ನನಗೆ ಪರಮಾತ್ಮ ದಯಪಾಲಿಸಿದ್ದಾನೆ ಅಂತಾದ ಮೇಲೆ ದೇವರಿಗೆ ನಾವೇನಾದರೂ ಒಂದು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಬೇಕಲ್ವ. ಆ ಮೂಲಕ ದೇವರು ಅಂದುಕೊಂಡ್ರಂತೆ ನಾನು ಪರಮಾತ್ಮನಿಗೆ ಪ್ರತಿನಿತ್ಯ 64 ಭಕ್ಷ್ಯಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ದ. ಅಂದರೆ ಇಲ್ಲಿ ನಾವು ಅನುಸಂಧಾನ ಮಾಡಬೇಕಾಗಿರೋದು, ಯತಿಗಳಾಗಿದ್ದವರು ಇಂತಹ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಇದೆಯಾ? ಆಭರಣಗಳನ್ನು ಹಾಕೊಳ್ಳೋದು, ಸರಗಳನ್ನು ಹಾಕೊಳ್ಳೋದು, ಇದನ್ನು ನಾವು ಗಮನಿಸಿದಾಗ ಅಲ್ಲಿರತಕ್ಕಂಥ ವಿಭೂತಿ ರೂಪ ಎಂಥದ್ದು. ಆ ಜ್ಞಾನಿಗಳಿಗೆ ಪರಮಾತ್ಮ ಹೀಗೆ ಮಾಡಿಸ್ತಾನೆ ಅಂದರೆ ಅದು ದೋಷಕ್ಕೆ ಕಾರಣ ಆಗೋದಿಲ್ಲ ಅಂತ. ವ್ಯಾಸರಾಜರು ಅವರು ಸಿಂಹಾಸನದಲ್ಲಿ ಕೂಡ್ತಾರೆ ಅಂದರೆ ಸಾಮಾನ್ಯವಾಗಿ ವ್ಯಾಘ್ರಾಜಿನ, ಕೃಷ್ಣಾಜಿನ ಈ ಥರದಲ್ಲಿ ಕೂಡೋದು. ರಾಜನ ಆಸನದಲ್ಲಿ ಕೂಡಬೇಕು, ಅದು ಹೊಸದಾಗಿ ಇವತ್ತು ಮಾಡಿಸ್ಕೊಂಡು ಬಂದಿದ್ದಲ್ಲ, ಹೊಸದಾಗಿ ಮಾಡಿಸಿದ್ದಾರೆ. ಒಂದು ಸಲ ಗುರುಗಳನ್ನ ಕೂಡಿಸಿ ಆಮೇಲೆ ನಾನು ಕೂಡ್ತೀನಿ ಅಲ್ಲ. ಎಷ್ಟೋ ವರ್ಷಗಳ ಕಾಲ ಕೃಷ್ಣದೇವರಾಯ ಆಸನದಲ್ಲಿ ಕೂತಿದ್ದಾನೆ, ಅಂತಹ ಆಸನದಲ್ಲಿ ವ್ಯಾಸರಾಜರನ್ನು ಕೂಡಿಸಿದ್ದಾರೆ. ಇದರ ಅಭಿಪ್ರಾಯ, ಆ ಕುಹಿಯೋಗ ಬಂದಿತ್ತಲ್ಲ ಅದನ್ನು ಪರಿಹಾರ ಮಾಡಬೇಕು ಅಂತಾದರೆ ಅವರ ಸನ್ನಿಧಾನ ಅಲ್ಲಿ ಬೇಕು. ಮಹಾನುಭಾವರಾಗಿರತಕ್ಕಂಥ ಶ್ರೀಪಾದರಾಜರು ಅಷ್ಟೇ ಬ್ರಾಹ್ಮಣರಿಗೆ ಬಂದ ಆ ಬ್ರಹ್ಮಹತ್ಯಾ ದೋಷವನ್ನು ಕೇವಲ ಕ್ಷಿಪ್ರ ಶಂಖೋದಕದಿ ಕಳೆಯೇ ಅಂತ ಹೇಳ್ತಾರೆ ದಾಸ. ಹಾಗಾದರೆ ಶಂಖೋದಕದಿಂದ ಮಾತ್ರ ಅದನ್ನು ಪರಿಹಾರ ಮಾಡಿದ್ದಾರೆ. ಅಂತಹ ಮಹಾನುಭಾವರು, ಅಂತಹ ಶಕ್ತಿ ಇದೆ. ಅವರು ತಮಗೋಸ್ಕರ ಈ ಆಭರಣಗಳನ್ನು ಹಾಕ್ಕೊಂಡಿದ್ದಲ್ಲ. ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅಂದರೆ ನಾವು ಏನೇ ಮಾಡೋದಾದರೂ ಈ ಪಿಂಡಾಂಡದಲ್ಲಿ ದೇವರನ್ನ ಕಾಣಬೇಕು ಅಂತ. ಹಾಗಾಗಿ ಶ್ರೀಪಾದರಾಜರು ಅವರು ಏನು ಮಾಡ್ತಾ ಇದ್ರು ಅಂದರೆ, ಅವರ ಆ ದಿವ್ಯ ಮಂಗಳ ದೇಹದಲ್ಲಿ ಪರಮಾತ್ಮನ ಸನ್ನಿಧಾನ ಜಾಸ್ತಿ ಇದೆ. ಹಾಗಾಗಿ ಅಂತಹ ಆ ಸನ್ನಿಧಾನ ಇರುವಂತಹ ಈ ಒಂದು ಪ್ರತಿಮೆಗೆ ಅವರು ಅರ್ಚನೆಯನ್ನು ಮಾಡುತ್ತಿದ್ದರೆ ಹೊರತು ಇದು ನನ್ನದು ಅನ್ನೋ ಭಾವನೆ ಅವರಿಗೆ ಯಾವತ್ತೂ ಬರಲಿಲ್ಲ. ಆ ಕಾರಣದಿಂದಲೇ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ದ, ಅದನ್ನು ತಪ್ಪಿಸ್ಲಿಲ್ಲ. ಯಾಕೆ ತಪ್ಪಿಸ್ಲಿಲ್ಲ ಅಂದರೆ, ನನ್ನ ಭಕ್ತ ನನಗೆ ಅಲಂಕಾರ ಮಾಡ್ತಾ ಇದ್ದಾನೆ, ನಾನು ಅದನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ 64 ಭಕ್ಷ್ಯಗಳನ್ನು ಸ್ವೀಕಾರ ಮಾಡಿದ. ನಾನಾ ರೀತಿಯ ಆಭರಣಗಳನ್ನು ಕೂಡ ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ ಹೊರತು ಇದು ಯತ್ಯಾಶ್ರಮವನ್ನು ಅಥವಾ ಯತಿ ಧರ್ಮವನ್ನು ಮೀರಿದ್ದಾರೆ ಅನ್ನೋ ಅಭಿಪ್ರಾಯ ಅಲ್ಲ. ಹಾಗೆ ಇದನ್ನು ಅರ್ಥ ಮಾಡಿಕೊಂಡಾಗ ದ್ವಂದ್ವ ತಿತಿಕ್ಷಯ, ಆ ಶ್ರೀಪಾದರಾಜರಿಗೆ ನನಗೇನಿದೆ ಅದರಲ್ಲಿ ದೇವರಿಗೆ ಸಮರ್ಪಣೆ ಮಾಡ್ತೀನಿ, ಬರುತ್ತೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡ್ತೀನಿ. ಇವತ್ತು ಬಂದಿಲ್ಲ ಅಂಥೇಳಿ ತುಂಬ ಏನೋ ತಾಪದಲ್ಲಿ ಕೂಡೋದು, ಇವತ್ತು ಬಂದಾಗ ತುಂಬ ವಿಜೃಂಭಣೆಯಿಂದ ಧಾಮ್ ಧೂಮ್ ಅಂಥೇಳಿ ಅದನ್ನೆಲ್ಲ ಖರ್ಚು ಮಾಡೋದು, ಈ ಥರ ಮಾಡ್ತಾ ಇರಲಿಲ್ಲ. ಯಾವ ರೀತಿಯಿಂದ ಪರಮಾತ್ಮನಿಗೆ ಸಮರ್ಪಣೆ ಆಗಬೇಕೋ ಆ ಕ್ರಮದಲ್ಲಿ ಶ್ರೀಪಾದರಾಜರು ತಾವು ಮಾಡ್ತಾ ಇದ್ರಂತೆ. ಇದನ್ನು ದ್ವಂದ್ವ ತಿತಿಕ್ಷಯ ಅಂತ ಕರೀತಾರೆ. ಮತ್ತು ವಿತೃಷ್ಣ, ಯಾವ ಆಸೆ ಇಲ್ಲ, ಇದು ನನಗೆ ಬೇಕು, ನನ್ನ ಮನೆಯವರಿಗೆ ನಾನು ತುಂಬಬೇಕು, ಈ ಥರ ಮಾಡ್ತಾ ಇರಲಿಲ್ಲ. ಸರ್ವಸಂಗ ಪರಿತ್ಯಾಗಿಗಳಾಗಿರತಕ್ಕಂಥ ಶ್ರೀಪಾದರಾಜರು ವಿತೃಷ್ಣ, ಅವ್ರಿಗೆ ಯಾವ ಆಸೆ ಇಲ್ಲ. ಕಾಡಿಗೆ ಹೋಗಿದ್ದಾರೆ, ಇವತ್ತು ದೇವರ ಪೂಜೆ ಹೇಗೆ, ಪರಮಾತ್ಮ ಸಂಕಲ್ಪ ಇತ್ತು ಅಂತಾದರೆ ತಾನು ಮಾಡಿಸ್ಕೊಳ್ತಾನೆ. ನಾನು ಸಂಕಲ್ಪ ಮಾಡಿದ್ದೇನೆ 64 ಭಕ್ಷ್ಯಗಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ, ಅದು ದೇವರು ತಾನು ಮಾಡಿಸ್ಕೊಳ್ತಾನೆ. ಹಾಗಾಗಿ ಯಾವ ಆಸೆ ಇರಲಿಲ್ಲ. ನಾನು ಕಾಡಿಗೆ ಹೋದಾಗ ಯಾರನ್ನೋ ಒಬ್ಬರು ಸುಂದರನೇ ಕರ್ಕೊಂಡು ಹೋಗೋದು, ಯಾಕೆಂದರೆ ಅವತ್ತು ಅಲ್ಲಿ ನಾನು ಈ ಆಸೆ ನನಗಿಲ್ಲ. ಇದೇನಿದ್ರೂ ಪರಮಾತ್ಮನ ಜವಾಬ್ದಾರಿ, ಪರಮಾತ್ಮನ ಸಂಕಲ್ಪ, ನನ್ನಲ್ಲಿ ನಿಂತು ಪರಮಾತ್ಮನೇ ಸಂಕಲ್ಪ ಮಾಡಿದ್ದಾನೆ. ಹಾಗಾದರೆ ಅವನೇ ಸಂಕಲ್ಪವನ್ನು ನೆರವೇರಿಸ್ಕೊಳ್ಬೇಕು. ನಾವು ನೆರವೇರಿಸ್ತೀವಿ ಅಂದರೆ ನಮ್ಮಿಂದ ಸಾಧ್ಯ ಇಲ್ಲ. ಈ ವಿತೃಷ್ಣ ಶ್ರೀಪಾದರಾಜರಲ್ಲಿ ನಾವು ಕಾಣಬಹುದು. ಅಂತಹ ವಿತೃಷ್ಣಯ
ಆಮೇಲೆ ಹರವು ಗುರವು ಮೈ ಭಕ್ತಿಯ ಅನುವೃತ್ಯ, ಹರಿಯಲ್ಲಿ ಪರಮಾತ್ಮನಲ್ಲಿ ಅಪಾರವಾದ ನಂಬಿಕೆ, ಗುರುಗಳಲ್ಲೂ ಅಷ್ಟೇ ಶ್ರದ್ಧೆ, ಯಥಾದೇವೇ ತಥಾ ಗುರು. ಹಾಗಾಗಿ ಅಂಥ ಗುರುಗಳಲ್ಲಿ ಹರಿಯಲ್ಲಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿದ್ದಾರೆ. ಈ ಇಡೀ ಸಂಸಾರ ಏನಿದೆ ಅದೆಲ್ಲ ತುಂಬ ಕ್ಲೇಶದಾಯಕ ಅಂತ ಅರ್ಥ ಮಾಡಿಕೊಂಡು ಜಿಜ್ಞಾಸಯ ನಾನಾ ರೀತಿಯ ಶಾಸ್ತ್ರವನ್ನು ಅವರು ಗುರುಗಳ ಮೂಲಕ ಅಧ್ಯಯನವನ್ನು ಮಾಡಿದ್ದಾರೆ. ಆಮೇಲೆ ತಪಸ, ಅವರ ತಪಸ್ಸನ್ನು ಕೇಳಬೇಕ. ಜ್ಞಾನ ವೈರಾಗ್ಯ ಭಕ್ತಿಯಾದಿ ಕಲ್ಯಾಣ ಗುಣಶಾಲಿನಃ ಅಂತ ವರ್ಣನೆಯನ್ನು ಮಾಡ್ತಾರೆ. ಹಾಗಾದರೆ ಜ್ಞಾನ ವೈರಾಗ್ಯ ಭಕ್ತಿ ಇದನ್ನು ಸಂಪಾದನೆ ಮಾಡುವುದೇ ಒಂದು ತಪಸ್ಸು. ಹಾಗಾದರೆ ಅಂತಹ ತಪಸ್ಸಿದೆ. ಈಹಾ ನಿವೃತ್ಯ, ಈಹಾ ನಿವೃತ್ತಿನೂ ಇದೆ. ಅಂದರೆ ಅವ್ರಿಗೇನು ಕರ್ಮಗಳನ್ನು ವಿಧಾನ ಮಾಡಿದ್ದಾರೋ ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ವ್ಯತಿರಿಕ್ತವಾದ ಆಸೆ ಶ್ರೀಪಾದರಾಜರಿಗೆ ಯಾವತ್ತೂ ಇಲ್ಲ. ಇವತ್ತು ಭಕ್ತರು ರಾಜರ ಬೃಂದಾವನದ ಮುಂದೆ ನಿಂತು ನಮಗಿಂತಹ ಬಯಕೆ ಬೇಕು, ಇಂತಹ ಫಲ ಬೇಕು ಅಂತ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕಿ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿದರೆ ಅವರ ಫಲಗಳೆಲ್ಲವೂ ಸಿಗ್ತಾ ಇದೆ. ರಾಜರು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ? ತಮಗೋಸ್ಕರ ಅಲ್ಲ. ನನಗಿಂಥದ್ದು ಬೇಕು, ನನಗೆ ಒಂದು ಬಂಗಾರದ ಕವಚ ಬೇಕು, ಒಂದು ನನಗೆ ದೊಡ್ಡ ಒಳ್ಳೆ ಕಟ್ಟಡ ಬೇಕು, ಯಾವುದನ್ನು ಕೇಳಿಲ್ಲ. ಅದಕ್ಕೋಸ್ಕರನೇ ಊರ ಹೊರಗಡೆ ಬಂದು ಅವರು ಇಲ್ಲಿ ನೆಲೆಸಿದ್ದಾರೆ. ಹೀಗಿದ್ದಾಗ ಅವರು ಪ್ರಾರ್ಥನೆ ಮಾಡೋದು ಯಾವ ಸಲುವಾಗಿ ಅಂದರೆ ಅವರಿಗೋಸ್ಕರ ಯಾವುದನ್ನು ಮಾಡ್ತಾ ಇಲ್ಲ. ತನ್ನ ಭಕ್ತರು ಯಾರಿದ್ದಾರೋ, ಪರಮಾತ್ಮನ ಅನುಯಾಯಿಗಳು ಯಾರಿದ್ದಾರೋ, ಆಚಾರ್ಯರ ಶಾಸ್ತ್ರದಲ್ಲಿ ನಂಬಿಕೆ ಯಾರಿದೆಯೋ ಅಂಥ ವ್ಯಕ್ತಿಗಳಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಫಲವನ್ನು ಕೊಡಲಿಕ್ಕೆ ಅವರು ಇಲ್ಲಿ ನೆಲೆಸಿದ್ದಾರೆ. ಇದು ಈಹಾ ನಿವೃತ್ತಿ. ತಮಗೋಸ್ಕರ ಏನು ಮಾಡಿಲ್ಲ, ತಮಗೋಸ್ಕರ ಏನು ಪ್ರಾರ್ಥನೆ ಮಾಡ್ತಾ ಇಲ್ಲ. ಆದರೆ ಅವರಿಗೆ ವಿಹಿತವಾಗಿರತಕ್ಕಂತಹ ಆ ಮಧ್ವಶಾಸ್ತ್ರದ ಪ್ರಚಾರವನ್ನು ಮಾಡಿದ್ದಾರೆ. ವ್ಯಾಸರಾಜರಂತಹ ಮಹಾನುಭಾವರನ್ನು ಜಗತ್ತಿಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅಂತಹ ಮಹಾನುಭಾವರು ಜೊತೆಗೆ ತಿರುಪತಿಯ ಉಸ್ತುವಾರಿಯ ಕೆಲಸ ಅದು ಶ್ರೀಪಾದರಾಜರಿಗೆ ಬಂದಿತ್ತು. ಅದು ಆಸೆ ಇತ್ತು ಅಂತಾಗಿದ್ದರೆ, ನಾನು ಆ ಕೆಲಸದಲ್ಲಿ ತೊಡಗಿಕೊಳ್ಬೇಕು ಅಂತಾಗಿದ್ದರೆ ಅವರೇ ತಗೊಳ್ತಾ ಇದ್ದರು. ಆದರೆ ಅದನ್ನು ವ್ಯಾಸರಾಜರಿಗೆ ಒಪ್ಪಿಸಿ ಅವರ ಈಹಾ ನಿವೃತ್ತಿಯನ್ನು ನಮಗೆ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಜಗದ್ಗುರುಗಳಾಗಿರತಕ್ಕಂಥ ಬ್ರಹ್ಮದೇವರಿಗೆ ಏನನ್ನು ಉಪದೇಶ ಮಾಡಿದ್ದಾರೆ ಆ ಎಲ್ಲ ನಿಯಮಗಳನ್ನು ಪಾಲನೆ ಮಾಡತಕ್ಕಂಥವರು ಶ್ರೀಪಾದರಾಜರು. ಅಂದರೆ ಮಧ್ವಾಚಾರ್ಯರ ಸಿದ್ಧಾಂತ ಏನಿದೆ ಅದನ್ನು ಅವರ ಅನುಯಾಯಿಗಳಾಗಿದ್ದಾರೆ, ಅದನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ, ಅದನ್ನು ಎತ್ತಿ ಹಿಡಿತಾ ಇದ್ದಾರೆ. ಅಂದರೆ ಅವರದ್ದೇ ಸ್ಥಾನರಾಗಿರತಕ್ಕಂಥ ಬ್ರಹ್ಮದೇವರು ಏನು ಉಪದೇಶ ಮಾಡಿದ್ದಾರೋ ಅದನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅಂಥ ಮಹಾನುಭಾವರು ಶ್ರೀಪಾದರಾಜರು. ಹಾಗಾಗಿ ಹರೌ ಗುರೌ ಮೈ ಭಕ್ತ್ಯಾನವೃತ್ಯ ವಿತೃಷ್ಣಯ ದ್ವಂದ್ವ ತಿತಿಕ್ಷಯಾಚ ಸರ್ವತ್ರ ಜಂತೋ ವ್ಯಸನಾವ ಅವಗತ್ಯ ಜಿಜ್ಞಾಸೆಯ ತಪಸೇಹ ನಿವೃತ್ಯ ಅಂತ ಹೀಗೆ ಬ್ರಹ್ಮದೇವರು ಉಪದೇಶವನ್ನು ಮಾಡಿದ್ದಾರೆ. ಅದರಂತೆ ಪ್ರಿಯವ್ರತ ರಾಜ ತಾನು ಅರ್ಥ ಮಾಡಿಕೊಂಡು ಯಾರು ತನ್ನ ಮಕ್ಕಳಿಗೆ ಪರಮಾತ್ಮ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಮಾಡಬೇಕು ಅಂತಂದರೆ ಅದಕ್ಕೆ ಮತ್ಕರ್ಮ ವಿಹಿ ಮತ್ ಕಥಯಾಚ ನಿತ್ಯಂ ಮತ್ಪ್ರಸಾದ ಸಂಗಾತ್ ಗುಣಕೀರ್ತನಾನ್ಮೆ ನಿರ್ವೈರ ಸಾಮ್ಯೋಪಶಮೇನ ಪುತ್ರ ಜಿಹಾಸಯ ದೇಹ ಗೇಹಾತ್ಮ ಬುದ್ಧೇಹೆ. ಪರಮಾತ್ಮನಲ್ಲಿ ಭಕ್ತಿ ಬರಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ ಪರಮಾತ್ಮ ಉಪಾಯವನ್ನು ಹೇಳ್ತಾ ಇದ್ದಾನೆ. ಮತ್ಕರ್ಮವಿಹಿ ಮತ್ಕಥಯ ಅಂದರೆ ನಾನು ಏನು ಕರ್ಮಗಳನ್ನು ಆಚರಣೆ ಮಾಡಿದ್ದೇನೆ, ನನ್ನ ವ್ಯಾಪಾರಗಳೇನಿದೆ, ನನ್ನ ಲೀಲೆಗಳೇನಿದೆ ಅದನ್ನು ಅನುಸಂಧಾನ ಮಾಡಬೇಕು. ಮತ್ಕಥಯ ನಾನೇನು ಕರ್ಮಗಳನ್ನು ಮಾಡಿದ್ದೇನೆ, ಯಾವ ಅಭಿಪ್ರಾಯದಲ್ಲಿ ಮಾಡಿದ್ದೇನೆ, ಯಾವ ಉದ್ದೇಶದಲ್ಲಿ ಮಾಡಿದ್ದೇನೆ ಅದನ್ನು ಸರಿಯಾದ ರೀತಿಯಲ್ಲಿ ಆ ಕಥೆಗಳನ್ನೆಲ್ಲ ನಿತ್ಯಂ, ಅದು ಇವತ್ತು ಕೇಳಿ ಒಂದು ವರ್ಷ ಆದಮೇಲೆ ಮತ್ತೆ ಯಾವಾಗೋ ಕೇಳ್ತೀವಿ, ಯಾವಾಗೋ ಅಲ್ಲ, ನಿತ್ಯಂ ಮತ್ಕರ್ಮವಿಹಿ ಮತ್ಕಥೆಯ. ಮತ್ಕರ್ಮವಿಹಿ ಅಂದರೆ ನಾನು ಹೇಳಿರತಕ್ಕಂಥ ಕರ್ಮಾಚರಣೆ ಮಾಡಬೇಕು, ಮತ್ತು ನನ್ನ ಕರ್ಮಗಳನ್ನು ಕಥೆಯ ಮೂಲಕ ಕೇಳಬೇಕು. ಜೊತೆಗೆ ಮತ್ಪಾದ ಸಂಗಾತ್, ನನ್ನ ಪಾದದ ಸಂಪರ್ಕವನ್ನು ನೀವು ಮಾಡಬೇಕು. ಗುಣಕೀರ್ತನಾನ್ಮೆ, ನನ್ನ ಗುಣಗಳನ್ನು ಕೀರ್ತನೆ ಮಾಡಬೇಕು. ಯಾಕೆಂದರೆ ಯಥಾ ಉಪಾಸತೆ ತಥೈವ ಭವತಿ ಅಂತ ಹೇಳ್ತಾರೆ. ನಾವು ಅಪೇಕ್ಷೆ ಪಡೋದು ನಮಗೆ ಬರೀ ಸುಖ ಬೇಕು ಅಂತ. ಆದರೆ ದೇವರನ್ನು ಉಪಾಸನೆ ಮಾಡೋದು ಹೇಗೆ ಮಾಡ್ತೀವಿ? ಅವನಿಗೆ ಕಣ್ಣಿಲ್ಲ,
ಕಿವಿ ಇಲ್ಲ, ಅವನು ಅತ್ಯಂತ ಕಠಿಣ ಹೃದಯ, ಕಲ್ಲಿನಂತೆ ಇದ್ದಾನೆ. ದೇವರನ್ನು ಕಲ್ಲು ಅಂತ ಉಪಾಸನೆ ಮಾಡಿದ್ರೆ ನಾವು ಕಠಿಣರೇ ಆಗೋದು, ನಮಗೂ ಕನಿಕರ ಇರೋದಿಲ್ಲ. ದೇವರಿಗೆ ಕಣ್ಣಿಲ್ಲ ಅಂತ ಅನುಸಂಧಾನ ಮಾಡಿದ್ರೆ ಅವನು ಕರುಣನೇ ಇಲ್ಲ, ಕಣ್ಣಿಲ್ಲ ನನ್ನ ಬಗ್ಗೆ, ನಮಗೂ ಕಣ್ಣು ಹೋಗುತ್ತೆ. ಯಾಕಂದ್ರೆ ನಮಗೆ ಯಾಕೆ ಸಂಸಾರದಲ್ಲಿ ತಾಪತ್ರಯಗಳು? ನಾವು ದೇವರ ಪ್ರಾರ್ಥನೆ ಮಾಡ್ತೀವಿ, ಸ್ತೋತ್ರ ಮಾಡ್ತೀವಿ, ಸೇವೆ ಮಾಡ್ತೀವಿ, ದಾನ ಧರ್ಮ ಎಲ್ಲ ಹವ್ಯ ಕವಿಗಳೆಲ್ಲ ನಡೀತಾ ಇದೆ. ಆದರೂ ನಮಗೆ ಕ್ಲೇಶ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂದರೆ ನಾವು ದೇವರನ್ನು ಆ ರೀತಿ ಉಪಾಸನೆ ಮಾಡ್ತಿರೋದ್ರಿಂದ ನಮಗೆ ಆ ರೀತಿ ಫಲ ಸಿಗ್ತಾ ಇದೆ, ಜೊತೆಗೆ ಪ್ರಾರಬ್ಧ ಕರ್ಮ ಸೇರಿಕೊಂಡಿದೆ. ಹಾಗಾದರೆ ಗುಣಕೀರ್ತನಾತ್ಮೆ, ನನ್ನ ಗುಣಗಳನ್ನು ಕೀರ್ತನೆ ಮಾಡಬೇಕು. ಎಂಥದ್ದು? ನಮ್ಗೆ ಯಾವುದು ಬೇಕೋ ಆ ಗುಣವನ್ನು ದೇವರಲ್ಲಿ ಕಾಣೋಣ. ಎಲ್ಲರೂ ನನ್ನ ಮಾತು ಕೇಳಬೇಕು, ನಾನು ಹೇಳಿದಂತೆ ಕೇಳಬೇಕು. ದೇವರನ್ನು ಆತ್ಮ ಅಂತ ಉಪಾಸನೆ ಮಾಡಿದ್ರೆ ನಾವು ಅವರಿಗೆ ಪ್ರೇರಕರಾಗಿರ್ತೀವಿ. ಯಾಕೆ? ಆತ್ಮ ಅಂದರೆ ನನ್ನ ಒಳಗಡೆ ನಿಂತು ಪ್ರೇರಣೆ ಮಾಡುವನು ಅಂತ ಅರ್ಥ, ಅಂತರ್ಯಾಮಿ. ಹಾಗಾದರೆ ನಾನು ಇಷ್ಟು ಜನರ ಪ್ರೇರಣೆ ಮಾಡಬೇಕು ಅಂತಾದರೆ, ಇವರು ನನ್ನ ಮಾತು ಕೇಳಬೇಕು ಅಂತಾದರೆ ದೇವರನ್ನು ಆತ್ಮ ಅಂತ ಉಪಾಸನೆ ಮಾಡೋಣ. ನಮಗೆ ನಮ್ಮ ಯೋಗ್ಯತೆಗೆ ತಕ್ಕಂಥ ಒಂದಷ್ಟು ಜನರನ್ನಾದರೂ, ಕಡೇ ಪಕ್ಷ ನಮ್ಮ ಹೆಂಡತಿ ಮಕ್ಕಳನ್ನಾದರೂ ನಮ್ಮ ಅಧೀನದಲ್ಲಿ, ಅಂದರೆ ನಾವು ಹೇಳದಂತೆ ಕೇಳುವಂತೆ ನಾವು ಮಾಡಿಕೊಳ್ಬೇಕು. ದೇವರಲ್ಲಿ ಅತ್ಯಂತ ಕರುಣೆ ಇದೆ ಅಂತ ಅನುಸಂಧಾನ ಮಾಡಿದ್ರೆ ನಮ್ಮ ಮೇಲೆ ಕರುಣೆ ಮಾಡೋರು ಸಿಗ್ತಾರೆ. ನಮಗೆ ದೇವರಲ್ಲಿ ಆನಂದ ಇದೆ ಅಂತ ಅನುಸಂಧಾನ ಮಾಡಿದ್ರೆ ನಮಗೆ ಆನಂದ ಸಿಗುತ್ತೆ. ಹೀಗೆ ಗುಣಕೀರ್ತನಾತ್ ಅದನ್ನು ಮಾಡಬೇಕು. ಆದರೆ ಇದನ್ನು ಮಾಡಬೇಕಾದ್ರೆ ಒಂದು ಗುಣವನ್ನು ನಾವು ಅಳವಡಿಸ್ಕೊಳ್ಬೇಕು. ನಿರ್ವೈರ ಸಾಮ್ಯೋಪಶಮೇನ. ನಿರ್ವೈರ ಸಾಮ್ಯ ಉಪಶಮೇನ ಅಂದರೆ ನಾವು ಇನ್ನೊಬ್ಬರನ್ನು, ವೈರಿಗಳನ್ನು ನಾವು ಸಂಗ್ರಹ ಮಾಡಬಾರದು, ನಿರ್ವೈರವಾಗಿರಬೇಕು. ಸಾಮ್ಯೋಪಶಮೇನ, ಸಾಮ್ಯತೆ, ಸಾಮ್ಯ ಅಂತಂದರೆ ಎಲ್ಲರಲ್ಲೂ ಸಮನಾದ ಪರಮಾತ್ಮ ಇದ್ದಾನೆ. ಸಮ ಎಂಬತಕ್ಕಂತಹ ಪರಮಾತ್ಮ ಎಲ್ಲರಲ್ಲೂ ನೆಲೆಸಿದ್ದಾನೆ ಅನ್ನೋ ಒಂದು ಭಾವನೆಯಿಂದ ಈ ಕೆಲಸಗಳನ್ನೆಲ್ಲ ಮಾಡಬೇಕು. ಜಿಹಾಸಯ ದೇಹ ಗೇಹಾತ್ಮ ಬುದ್ಧೇಹೇ ಅಂದರೆ ಅದನ್ನು ಗೆಲ್ಲಬೇಕು ಅನ್ನೋ ಒಂದು ಭಾವನೆ ಇರಬೇಕು. ಯಾವುದನ್ನು ಗೆಲ್ಲಬೇಕು? ದೇಹ ಗೇಹ ಆತ್ಮಬುದ್ಧಿ ಅಂದರೆ ದೇಹವನ್ನು ಗೆಲ್ಲಬೇಕು. ಪ್ರಧಾನವಾಗಿ ನಮ್ಮ ದೇಹ ಕೆಲವೊಂದು ಸಲ ನಮ್ಮ ಮಾತು ಕೇಳಲ್ಲ. ಚೆನ್ನಾಗಿ ಏನೋ ಒಂದು ಜಪ ಮಾಡಬೇಕು ಕೂಡೋಣ ಅಂತಂದರೆ ಬೆನ್ನೋವು ಬರೋದು, ತಲೆನೋವು ಬರೋದು, ಅಥವಾ ಕೈ ನೋವು ಬರೋದು, ಅಥವಾ ಆಲಸ್ಯ ಬರೋದು. ಪ್ರಧಾನವಾಗಿ ಆಲಸ್ಯ. ಇವತ್ತು 10 ಜಪ ಸಾಕು, ಬೇಕಾದರೆ ನಾಳೆ ಮಾಡೋಣ, ಸಂಜೆ ಮಾಡೋಣ. ಈಗ ಮುಂದೂಡಲಿಕ್ಕೆ ಪ್ರಯತ್ನ ಪಡ್ತೀವಿ, ಬಿಟ್ಟರೆ ಅಲ್ಲಿ ಸ್ಥಿರವಾಗಿ ಕೂತು ದೇಹವನ್ನು ಗೆಲ್ಲೋದು ಒಂದು ತುಂಬ ಕಷ್ಟ ಇದೆ. ಇನ್ನು ಗೇಹ, ಗೇಹ ಅಂದರೆ ಒಂದು ಮನೆ ಅನ್ನೋ ಅರ್ಥ ಇದೆ, ಜೊತೆಗೆ ಹೆಂಡತಿ ಅನ್ನೋ ಅರ್ಥ ಇದೆ. ಪುರಂಜನೋಪಾಖ್ಯಾನದಲ್ಲಿ ನೋಡದಂತೆ ಹೆಂಡತಿ ಮೇಲೆ ತುಂಬ ಮಮಕಾರ. ಅದು ಆ ಹೆಂಡತಿ ನಮಗೆ ಅನುಕೂಲವಾಗಿದ್ದು ನಮ್ಮ ಸಾಧನೆಗೆ ಯಾವ ತೊಂದರೆ ಇಲ್ಲ ಅಂತಾದಾಗ ಮಾಡಬೇಕು. ಆದರೆ ನಮಗೆ ತೊಂದರೆಯನ್ನು ಮಾಡುವಂಥವರಲ್ಲೂ ಅಥವಾ ವ್ಯರ್ಥವಾದ ಮೋಹ, ಅಧಿಕವಾದ ಮೋಹ, ಇದನ್ನು ಬಿಡಬೇಕು. ಆತ್ಮಬುದ್ಧೇ ಇದರ ಜಿಹಾಸಯ, ನಮ್ಮ ಬುದ್ಧಿಯನ್ನು ನಾವು ಗೆಲ್ಲಬೇಕು ಅಂತ. ಆ ಗೆಲ್ಲುವಂಥದ್ದನ್ನು ಮಾಡಿ ನಿರ್ವೈರಂ ಸಾಮ್ಯೋಪಶಮೇನ, ನಿರ್ವೈರ ಸಾಮ್ಯೋಪಶಮೇನ ಅಂದರೆ ಇನ್ನೊಬ್ಬರಲ್ಲಿ ವೈರತ್ವವನ್ನು ಮಾಡದೆ ಆ ಎಲ್ಲರಲ್ಲೂ ಪರಮಾತ್ಮ, ಸಮನಾದ ಪರಮಾತ್ಮ ಇದ್ದಾನೆ ಅನ್ನೋ ಒಂದು ಅನುಸಂಧಾನದಿಂದ ಗುಣಕೀರ್ತನಾತ್ಮೆ, ಪರಮಾತ್ಮನ ಗುಣಕೀರ್ತನೆಗಳನ್ನು ಮಾಡೋದು, ಪರಮಾತ್ಮನ ಪಾದ ಸಂಗಮವನ್ನು ಮಾಡೋದು. ಯಾಕೆ ಪಾದವನ್ನು ಯಾಕೆ ಹೇಳ್ತಾರೆ? ಸಾಮಾನ್ಯ ದೇವರ ವರ್ಣನೆಯನ್ನು ಮಾಡಬೇಕಾದಾಗ ಮೊದಲಿಗೆ ಹೇಳೋದೇ ಪಾದ. ಪೂಜೆ ಮಾಡುವಾಗಲೂ ಅಂಗಪೂಜೆಯನ್ನು ಮಾಡುವಾಗ ಪಾದವು ಪೂಜೆಯಾಮಿ. ಆಮೇಲೆ ಕೆಳಗಿಂದ ಮೇಲೇ ಹೋಗೋದು, ತಲೆಯಿಂದ ಮೇಲೆ ಬರೋದು ತುಂಬ ಕಡಿಮೆ. ಪಾದದಿಂದಲೇ ಹೋಗಬೇಕು. ಪಾದದಿಂದ ಯಾಕೆ ಹೋಗಬೇಕು? ದೇವರ ಪಾದಗಳನ್ನು ಯಾಕೆ ಉಪಾಸನೆ ಮಾಡಬೇಕು ಅಂದರೆ ಉಪನಿಷತ್ ಭಾಷ್ಯದಲ್ಲೂ ಆಚಾರ್ಯ ಒಂದು ಮಾತನ್ನು ಹೇಳ್ತಾರೆ. ಪರಮಾತ್ಮನ ಪಾದಗಳ ಉಪಾಸನೆ ಯಾಕೆ ಮಾಡಬೇಕು ಅಂದರೆ ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಚತೆ ಮುಕ್ತಿದಾನೇನ ತದ್ದಾನ ಸುವರಸ್ಯ ಪದದ್ವಯಂ. ಪರಮಾತ್ಮನ ಪಾದಗಳಿಗೆ ಸು ಮತ್ತು ವಾ ಅಂತ ಹೆಸರು. ಸು ವಾ ಅಂತ ಯಾಕೆ ಹೆಸರು? ಸು ಅಂದರೆ ಆನಂದ, ಸ್ವಿತ್ಯಾನಂದ ಸಮುದ್ದಿಷ್ಟ. ವರ್ ಅಂದರೆ ಜ್ಞಾನ ಅಂತ ಅರ್ಥ. ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿ ಅಪೇಕ್ಷೆ ಪಡೋದು ಒಂದು ಆನಂದ, ಇನ್ನೊಂದು ತಿಳುವಳಿಕೆ. ಹಾಗಾಗಿ ಮುಕ್ತಿದಾನೇನ ತದ್ದಾನ, ಮೋಕ್ಷವನ್ನು ಕೊಡುವ ಮೂಲಕ ತದ್ದಾನ ಅಂದರೆ ಆನಂದ ಜ್ಞಾನಗಳನ್ನು ಕರುಣಿಸುತ್ತೆ. ಆ ಕಾರಣಕ್ಕಾಗಿ ಪರಮಾತ್ಮನ ಪಾದಗಳಿಗೆ ಸುವ ಅಂತ ಹೆಸರಿದೆ. ಅಂಥ ಪಾದಗಳನ್ನು ನಾವು ಪೂಜೆ ಮಾಡಬೇಕು. ಯಾಕೆ? ನಮಗೆ ಅಪೇಕ್ಷೆ ಇರೋದು ಆನಂದ ಜ್ಞಾನ.
ಆ ಆನಂದ ಜ್ಞಾನಗಳನ್ನು ಪಾದಗಳು ಕೊಡುತ್ತೆ ಅಂತ ಆದರೆ ಅದನ್ನೇ ನಾವು ಕೇಳಬೇಕಲ್ವಾ. ಹಾಗಾಗಿ ಮತ್ಪಾದ ಸಂಗಾತ್, ಹೀಗೆ ಪರಮಾತ್ಮ ತನ್ನ ಮಕ್ಕಳನ್ನು ನಿಮಿತ್ತ ಮಾಡಿಕೊಂಡು ಉಪದೇಶವನ್ನು ಮಾಡಿದ್ದಾರೆ. ಇಂತಹ ವಿಚಾರಗಳನ್ನು ನಮಗೆ ನಾವು ತಿಳಿಯಬೇಕು. ಗುರುಗಳ ಮೂಲಕ, ನಮ್ಮ ಹಿರಿಯರ ಮೂಲಕ, ಜ್ಞಾನಿಗಳ ಮೂಲಕ, ಯಾರ್ಯಾರಿಂದ ತಿಳಿಲಿಕ್ಕೆ ಸಾಧ್ಯತೆ ಇದೆಯೋ ಅವರೆಲ್ಲರಿಂದಲೂ ತಿಳಿಯಬೇಕು. ಅವರು ಚಿಕ್ಕವರು, ದೊಡ್ಡವರು, ಅಥವಾ ಯಾರೋ ಬೇರೆ ಜನ ಎಲ್ಲ ಬೇಡ. ಯಾರಿಂದ ಪರಮಾತ್ಮನ ಗುಣಗಳು ನಮಗೆ ಮನವರಿಕೆಯಾಗುತ್ತೋ ಅದನ್ನೆಲ್ಲ ನಾವು ಮನನ ಮಾಡ್ತಾ ಇರಬೇಕು. ಒಂದು ವೇಳೆ ಅಂತಹ ಉಪದೇಶ ಅವರು ಮಾಡಿಲ್ಲ ಅಂತಾದರೆ ಏನು ಮಾಡಬೇಕು? ಅದಕ್ಕೆ ಋಷಭನಾಮಕ ಪರಮಾತ್ಮ ಹೇಳ್ತಾನೆ, ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾ ಸ್ಯಾತ್ ದೈವಂ ನ ತತ್ ಸ್ಯಾತ್ ನ ಪತಿಶ್ಚ ಸಸ್ಯಾತ್ ನಮೋಚಯೇದ್ವ ಯಹ ಸಮುಪೇತ ಮೃತ್ಯುಂ. ಸಮುಪೇತ ಮೃತ್ಯುಂ ಅಂದರೆ ಮೃತ್ಯುವನ್ನು ತನ್ನೊಳಗೆ ಇಟ್ಟುಕೊಂಡಿರತಕ್ಕಂಥ ವ್ಯಕ್ತಿ. ಉಪೇತ, ಅವನು ಮೃತ್ಯು ಜೊತೆಗೇನೆ ಬಂದಿದ್ದಾನೆ. ಸಂಸಾರಕ್ಕೆ ಬರೋದು ಅಂತಂದರೆ ಅವನ ಜೊತೆ ಮೃತ್ಯು ಇದೆ ಅಂತಲೇ ಅರ್ಥ. ಅದು ಯಾವಾಗ ಬರುತ್ತೆ ಅದು ಗೊತ್ತಿಲ್ಲ ನಮಗೆ. ಹಾಗಾದರೆ ಸಮುಪೇತ ಮೃತ್ಯುಂ, ಯಾರಿಗೆ ಮೃತ್ಯು ಅನ್ನೋದು ತನ್ನ ಜೊತೆಯಲ್ಲೇ ಇದೆಯೋ ಅಂಥ ವ್ಯಕ್ತಿಯನ್ನು ಯಹ ಮೋಚಯೇತ್ ಅಂದರೆ ಒಬ್ಬ ವ್ಯಕ್ತಿ ಅವನನ್ನು ಅದರಿಂದ ಬಿಡುಗಡೆಗೊಳಿಸಬೇಕು. ಯಾರು ಇರ್ತಾರೆ ಅಂಥವರು? ಗುರುಗಳಾಗಿರ್ಬೋದು, ನಮ್ಮ ಬಂಧು ಬಳಗದವರಾಗಿರ್ಬೋದು, ತಂದೆ ತಾಯಿ, ಅಥವಾ ಯಾರಾದರೂ ದೇವತಾ ಪುರುಷರು, ಅಥವಾ ನನ್ನ ಅಧಿಕಾರಿಗಳು, ಒಟ್ಟಾರೆ ನನಗೆ ಸಂಬಂಧಪಟ್ಟ ವ್ಯಕ್ತಿಗಳು ಅಂತ ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ನನ್ನನ್ನು ಈ ಕೂಪದಿಂದ ಎತ್ತಿ ಪಾರ ಮಾಡಬೇಕು. ಒಂದು ವೇಳೆ ಅವರು ಮಾಡಿಲ್ಲ ಅಂತಾದರೆ ಯಹ ನ ಮೋಚಯೇತ್, ಯಾರು ಆ ಮೃತ್ಯು ಜೊತೆಗೆ ಇರತಕ್ಕಂಥ ವ್ಯಕ್ತಿಯನ್ನು ಆ ಮೃತ್ಯುಕೂಪದಿಂದ ಬಿಡುಗಡೆಗೊಳಿಸೋದಿಲ್ವೋ ಅಂಥವರು ಗುರುಗಳಾಗಿದ್ದರೂ ಕೂಡ ಗುರುಹು ನ ಸಸ್ಯ, ಅವನನ್ನು ಗುರು ಅಂತ ಕರಿಬೇಡಿ. ಗುರು ಅನ್ನೋ ಶಬ್ದದ ಅರ್ಥ ಏನು? ನಮ್ಮನ್ನು ಕೂಪದಿಂದ ಪಾರು ಮಾಡೋರನ್ನ ಗುರು ಅಂತ ಕರಿತೀವಿ. ಹಾಗಾದರೆ ನಮ್ಮ ಗುರುಗಳು ಉಪದೇಶ ಮಾಡ್ತಾ ಇಲ್ಲ, ನಾವು ಸುಮ್ಮನೆ ಅವರನ್ನು ಗುರುಗಳು ಅಂತಿದ್ದೀವಿ ಅಂತಂದರೆ ಅಂಥವರು ಗುರುಗಳೇ ಅಲ್ಲ. ಯಹ ನಮೋಚಯೇತ್ ಸಹ ಗುರುಹು ನ ಸ್ಯಾತ್. ಇನ್ನು ನಮ್ಮ ಬಂಧು ಬಳಗದವರಿದ್ದಾರೆ, ನಮಗೆ ಬಂದ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಲ್ಲ, ನಮ್ಮ ಒಂದು ಸಾಧನೆಗೆ ಅವರು ಅಡ್ಡಿ ಬರ್ತಾ ಇದ್ದಾರೆ ಅಂದರೆ ಅಂಥವರು ಬಂಧು ಬಳಗದವರೇ ಅಲ್ಲ ಅಂತ. ಏನೋ ಒಂದು ಸಾಧನೆ ಮಾಡಬೇಕು, ಯಾವುದೋ ಒಂದು ಸೇವೆ ಮಾಡಬೇಕು ಅಂತ ಬಂದಾಗ ಅದಕ್ಕೆ ಅಡ್ಡಿ ಬರ್ತಾರೆ ಅಂದರೆ ಅವರು ಬಂಧುಗಳೇ ಅಲ್ಲ. ಹಾಗಾಗಿ ಸ್ವಜನೋ ನ ಸಸ್ಯಾತ್. ಇನ್ನು ತಂದೆ ತಾಯಿಗಳು ನಾನು ಮಾಡುವಂಥ ಸಾಧನೆಗೆ ಅಡ್ಡಿ ಬರ್ತಾರೆ ಅಂದರೆ ಪಿತಾ ನ ಸಸ್ಯಾತ್ ಜನನೀ ನ ಸಾ ಸ್ಯಾತ್. ಅವಳನ್ನು ತಾಯಿ ಅಂತ ಕರಿಬಾರದು, ಅವನನ್ನು ತಂದೆ ಅಂತ ಕರಿಬಾರದು ಅಂತ. ಇದೇ ಅಭಿಪ್ರಾಯವನ್ನು ಸುಭಾಷಿತಕಾರರು ಹೇಳ್ತಾರೆ. ಏನ ಬಾಲೋ ನ ಪಾಠಿತಃ ಮಾತಾ ಶತ್ರು ಪಿತಾ ವೈರಿ. ತಾಯಿ ಅಂದರೆ ತಾಯಿ ಅಲ್ಲ, ಮಾತಾ ಶತ್ರು, ನನಗೆ ಅವಳು ಶತ್ರು ಇದ್ದಂತೆ. ಪಿತಾ ವೈರಿ, ತಂದೆ ಶತ್ರು. ಏನ ಬಾಲಃ ನ ಪಾಠಿತಃ, ಅವನಿಗೆ ಬೇಕಾದ ಸಂಸ್ಕಾರಗಳನ್ನು ವ್ಯಕ್ತಿಗಳು ಕೊಟ್ಟಿಲ್ಲ ಅಂತಾದರೆ ಅವರ ತಂದೆ ತಾಯಿಗಳಲ್ಲ, ಅವನನ್ನು ಅನರ್ಥಕ್ಕೆ ತಳ್ತಿದ್ದಾರೆ ಅಂದರೆ ಅವರು ಶತ್ರುಗಳೇ ಆಗಿರಬೇಕು. ಭಾಗವತದಲ್ಲಿ ಬಂದ ಅಭಿಪ್ರಾಯವನ್ನೇ ಸುಭಾಷಿತಕಾರ ಸ್ಪಷ್ಟಪಡಿಸಿದ್ದಾನೆ. ದೈವಂ ನ ತತ್ ಸ್ಯಾತ್. ನಮ್ಮ ಅದೃಷ್ಟ ನಮ್ಮ ಸಾಧನೆಗೆ ಅದು ಪ್ರತಿಕೂಲವಾಗುತ್ತೆ ಅನ್ನೋದಾದರೆ ಅದು ಅದೃಷ್ಟವೇ ಅಲ್ಲ. ನಾವು ಅಂದ್ಕೊಳ್ತೇವೆ ನಮ್ಮ ಅದೃಷ್ಟ ಇತ್ತು, ಹಾಗಾಗಿ ನಾವು ಒಳ್ಳೆ ಮನೆ ಕಟ್ಟಿಸ್ಕೊಂಡೆ, ಒಳ್ಳೆ ಆಸ್ತಿ ಇದೆ, ಎಲ್ಲ ಇದೆ. ನಾವು ಅಂದುಕೊಳ್ಳೋದು ಅದು ಅದೃಷ್ಟ ಅಂತ. ಆದರೆ ಆ ಮನೆ, ಬಂಗಲೆ, ಕಾರು, ಕಾಳು ಎಲ್ಲ ಇದ್ದಿದ್ದರಿಂದ ದೇವರ ಬಗ್ಗೆ ಗಮನವೇ ಇಲ್ಲ ನಮಗೆ. ಹಾಗಾದರೆ ಅದು ದೈವಂ ನ ತತ್ ಸ್ಯಾತ್. ಯಾಕೆ ಮೋಚಯೇತ್, ಅದನ್ನು ನಮ್ಮನ್ನು ಬಿಡುಗಡೆಗೊಳಿಸ್ತಾ ಇಲ್ಲ. ಹಾಗಾಗಿ ಮೇಲ್ನೋಟಕ್ಕೆ ನಮಗೆ ಅದೃಷ್ಟ ಅಂತ ಅನಿಸಿದ್ರು, ಆದರೆ ನಮ್ಮನ್ನು ಮತ್ತೆ ಅಂಧಕೂಪದಲ್ಲೇ ಅದು ತಳ್ತಾ ಇದೆ. ಹಾಗಾಗಿ ಅದು ಅದೃಷ್ಟವೇ ಅಲ್ಲ. ದೈವಂ ನ ತತ್ ಸ್ಯಾತ್ ನ ಪತಿಶ್ಚ ಸಸ್ಯಾತ್. ಪತಿಶ್ಚ ನ ಸಸ್ಯಾತ್. ನನ್ನ ಗಂಡ ಅಥವಾ ನನ್ನ ಅವರ ಅಧೀನದಲ್ಲಿ ನಾನಿದ್ದೇನೆ ಅಂತಾದಾಗ ಅವನು ಗಂಡ ಆಗಿರಲಿ ಅಥವಾ ನಮ್ಮ ಮೇಲಧಿಕಾರಿಯಾಗಿರಲಿ ಅಥವಾ ನಮ್ಮ ಮೇಲೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಅವರ ಅಧೀನದಲ್ಲಿ ಇದ್ದಾಗ ನನಗೆ ಹಿತವಾದದ್ದನ್ನು ಅವನು ಮಾಡೋದಿಲ್ಲ ಅಂತಾದರೆ ಅವನನ್ನು ಪತಿ ಎಂದು ಕರಿಬೇಡ್ರಿ. ಅವನೊಬ್ಬ ನನಗೆ ವಿರೋಧಿ ಅವನು. ಇದನ್ನೇ ನಾವು ಹಿಂದೆನೂ ನೋಡಿದ್ದು. ಪ್ರಮದಾಸು ಸಂಗನ್ನ ಕುರ್ಯಾತ್ ಪ್ರಮದಾಸು ಜಾತು. ಅದರಲ್ಲಿ ಕೇವಲ ಹೆಣ್ಣುಮಕ್ಕಳದಷ್ಟೇ ಹೇಳಿಲ್ಲ, ಗಂಡ ನಮ್ಮ ಸಾಧನೆಗೆ
ಅಡ್ಡಿ ಬರ್ತಾನೆ, ನಮಗೆ ವಿರುದ್ಧವಾದದ್ದನ್ನೇ ಮಾಡ್ತಾನೆ, ನಮ್ಮ ಏಳಿಗೆಯನ್ನು ಸಹನೆ ಮಾಡಲ್ಲ ಅಂತಾದರೆ ಅವನು ಗಂಡ ಅಲ್ಲ, ನಮ್ಮ ಗಂಡನ ರೂಪದಲ್ಲಿರತಕ್ಕಂಥ ಮೃತ್ಯು ಅಂತ ಹೇಳ್ತಾನೆ ಭಾಗವತ. ಅದೇ ಅಭಿಪ್ರಾಯವನ್ನು ಈಗ ಪರಮಾತ್ಮನು ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾನೆ. ಅವನು ಗಂಡ ಅಥವಾ ಹೆಂಡತಿ, ಮಕ್ಕಳು, ತಂದೆ, ಈಗ ಯಾರೇ ಇರಲಿ, ನಮಗೆ ಸಂಪರ್ಕದಲ್ಲಿರತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಮ್ಮ ಸಾಧನೆಗೆ ಅಡ್ಡಿಯಾಗಿ ನಿಲ್ತಾರೆ ಅಂತ ಆದರೆ ಅವರು ಯಾರು ಆ ಬಾಂಧವರನ್ನು ಹೆಸರಿಂದ ಕರೆಸ್ಕೊಡ್ಲಿಕ್ಕೆ ಯೋಗ್ಯರಲ್ಲ. ನಮ್ಮ ಆ ರೂಪದಲ್ಲಿರತಕ್ಕಂಥ ನಮ್ಮ ಶತ್ರುಗಳು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವರನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಬೇಕು. ಇಲ್ಲ ನಾವು ಆ ಜಾಗ ಬಿಟ್ಟು ಖಾಲಿ ಮಾಡಿ. ಇದನ್ನು ಈ ಮಾಡಿದಾಗ ನಾವು ಪರಮಾತ್ಮನ ಅನುಗ್ರಹವನ್ನು ಪಡೆಯಬಹುದು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹೀಗೆ ಇಂತಹ ಉಪದೇಶಗಳನ್ನು ಆ ಸಂದರ್ಭದಲ್ಲಿ ಅಸುರ ಜನಮೋಹನಕ್ಕೋಸ್ಕರ ಋಷಭನಾಮಕ ಪರಮಾತ್ಮ ಕೂದಲನ್ನು ಕೊಡ್ತಾ ಇದ್ದಾನೆ, ಅಹಿಂಸೆ ಅಂತ ಹೇಳ್ದ. ಆಮೇಲೆ ದಿಗಂಬರನಾಗಿ ಓಡಾಡ್ತಾ ಇದ್ದಾನೆ. ಇದನ್ನು ವಿಪರೀತವಾಗಿ ಅರ್ಥ ಮಾಡಿಕೊಂಡು ನಾನೇ ಗುರುಗಳು ಹರೋ ಗುರುವು ಮಯಿ ಭಕ್ತ್ಯಾನುವೃತ್ಯ ಅಂತ ಪರಮಾತ್ಮ ಹೇಳ್ದ. ಮಯಿ ಭಕ್ತ್ಯಾನುವೃತ್ಯ, ಹರೋ ಗುರು ಮಯಿ ಅಂತ ಹೇಳಿದ್ರಿಂದ ಹಾಗಾದರೆ ಋಷಭನಾಮಕ ಪರಮಾತ್ಮನೇ ದೇವರು, ಅದು ಸತ್ಯ. ಆದರೆ ಆ ಅರ್ಹತ ಎಂಬತಕ್ಕಂಥ ಒಬ್ಬ ವ್ಯಕ್ತಿ ಏನು ತಿಳ್ಕೊಂಡ ಅಂದರೆ ಹಾಗಾದರೆ ಗುರು ಇಲ್ಲ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಮಾತನ್ನು ಅನುಸಂಧಾನ ಮಾಡಿಕೊಂಡು ಅವನು ಏನು ತಿಳ್ಕೊಳ್ಬೇಕಿತ್ತು, ಪರಮಾತ್ಮನೇ ಗುರು ರೂಪದಿಂದ ಋಷಭನಾಮಕನಾಗಿ ಬಂದಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿಲ್ಲ. ಹರೋ ಗುರು ಮಯೇ, ನಾನೇ ಹರಿ ನಾನೇ ಗುರು ಅಂತ ಹೇಳದಂತೆ ಮೇಲ್ನೋಟಕ್ಕೆ ಕಾಣುತ್ತದೆ. ಹಾಗಾದರೆ ದೇವರು ಯಾರೂ ಇಲ್ಲ, ಇವನೇ ದೇವರು. ಹಾಗಾದರೆ ಅರ್ಥ ಏನು, ಅಹಂ ಬ್ರಹ್ಮಾಸ್ಮಿ ಒಂದು ರೀತಿಯ ಕ್ರಮ. ಅದನ್ನು ಅವನು ತಿಳಿದುಕೊಂಡು ಅದನ್ನು ಪ್ರಸಿದ್ಧಿಯನ್ನು ತರಲಿಕ್ಕೆ ಪ್ರಾರಂಭ ಮಾಡಿದ. ಇಲ್ಲಿ ದಕ್ಷಿಣ ಕರ್ನಾಟಕ ಪತಿ ಅಂತ ಹೇಳ್ತಾರೆ ಆರ್ಹತನನ್ನು, ಅಂದರೆ ಜೈನ ಮತ ಪ್ರವರ್ತಕನನ್ನು ದಕ್ಷಿಣ ಕರ್ನಾಟಕ ಪತಿ ಆರ್ಹತನಾಮ ಅಂತ ಭಾಗವತ ಉಲ್ಲೇಖ ಮಾಡುತ್ತೆ. ಅಂದರೆ ಒಟ್ಟು ಅಂತಹ ಸ್ಥಾನದಲ್ಲಿದ್ದ ಒಬ್ಬ ಅರ್ಹತ ಎಂಬತಕ್ಕಂತಹ ಒಬ್ಬ ರಾಜ, ದುಷ್ಟ, ಅವನು ಪರಮಾತ್ಮನ ಮಾತುಗಳನ್ನು ವಿಪರೀತವಾಗಿ ಅರ್ಥ ಮಾಡಿಕೊಂಡು ಆ ಮತವನ್ನು ಪ್ರವೃತ್ತಿಗೊಳಿಸಲಿಕ್ಕೆ ಪ್ರಾರಂಭ ಮಾಡಿದ. ಇದಕ್ಕೆ ಕಾರಣ ಏನು ಅಂದರೆ ಅವನು ಸ್ವಯಂ ದುಷ್ಟನಾಗಿದ್ದಾನೆ, ಜೊತೆಗೆ ಜನರನ್ನು ವಂಚನೆ ಮಾಡಬೇಕು ಅನ್ನೋ ಬಯಕೆ ಇದೆ. ಕಲಿಗಾಲದ ಪ್ರಭಾವ, ಎಲ್ಲ ಕಲಿಯ ಪ್ರಭಾವದಿಂದ ಇಷ್ಟೆಲ್ಲ ಕೆಲಸಗಳನ್ನು ತಾನು ಮಾಡಿದ್ದಾನೆ ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ಹೀಗೆ ಆ ಋಷಭನಾಮಕ ಪರಮಾತ್ಮನಿಂದ ಬಂದ ಉಪದೇಶಗಳನ್ನು ಯಾರು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅವರು ಪರಮಾತ್ಮನನ್ನು ಪಡೀತಾರೆ ಅನ್ನೋ ಒಂದು ಫಲಶ್ರುತಿಯನ್ನು ಹೇಳಿದ್ದಾರೆ. ಅಂಥ ಭರತ, ಅವನಿಗೆ ಭರತ ಅನ್ನೋ ಮಗ ಇದ್ನಲ್ಲ, ಅವನು ರಾಜ್ಯಭಾರ ಮಾಡ್ತಾ ಇದ್ದಾನೆ. ಆ ಭರತನಿಗೆ ಅನೇಕ ಜನ ಪುತ್ರರಾಗಿದ್ದಾರೆ. ಅದರಲ್ಲಿ ತನ್ನ ಮಗನಿಗೆ ರಾಜ್ಯಭಾರವನ್ನು ಕಟ್ಟಿ ತಾನು ಪುಲಸ್ತ್ಯರ ಆಶ್ರಮಕ್ಕೆ ಬರ್ತಾನೆ. ಪುಲಹರ ಆಶ್ರಮಕ್ಕೆ ಬಂದು ಅಲ್ಲಿ ತಪಸ್ಸು ಮಾಡಬೇಕು ಅಂತ ಬರ್ತಾನೆ. ಆದರೆ ಬಂದಾಗ ಎಲ್ಲವನ್ನ ಪರಿತ್ಯಾಗ ಮಾಡಿ ನಾನು ಪರಮಾತ್ಮನ ವಾಸುದೇವನನ್ನು ಆರಾಧನೆಯನ್ನು ಮಾಡ್ತಾ ಇದ್ದಾನೆ. ಭಾಗವತ ಹೇಳುವಂಥದ್ದು, ಪುಲಹರ ಆಶ್ರಮಕ್ಕೆ ಬಂದಿರತಕ್ಕಂಥ ಭರತ ವಾಸುದೇವನನ್ನು ಆರಾಧನೆ ಮಾಡಿಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಾನೆ. ತಪಸ್ಸು ಅನೇಕ ವರ್ಷಗಳ ಕಾಲ ಮುಂದುವರೆದಿದೆ. ಇನ್ನೇನು ಆಗಬೇಕು ಅಂತಿದ್ದಾಗ ಅಲ್ಲಿಗೆ ಒಂದು ಗರ್ಭಿಣಿ, ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಒಂದು ಜಿಂಕೆ ಬಂದಿದೆ. ಅದು ಹೆದರ್ಕೊಂಡು ಬರ್ತಾ ಇದೆ. ಹೆದರಿಕೆ ಯಾಕೆ ಅಂತಂದರೆ ಒಂದು ಸಿಂಹ ಅಟ್ಟಿಸ್ಕೊಂಡು ಬರ್ತಾ ಇದೆ ತಿನ್ನಬೇಕು ಅಂತ ಹೇಳಿ. ಆ ಹೆದರಿಕೆಯಲ್ಲಿ ತಾನು ಗರ್ಭಿಣಿ ಅನ್ನೋದನ್ನು ಮರೆತು ಓಡೋಡ್ಕೊಂಡು ಬರಬೇಕಾದಾಗ ನದಿ ಅಡ್ಡ ಬಂದಿದೆ, ಅಂದರೆ ಚಿಕ್ಕ ಪ್ರವಾಹ ಥರ. ಅದನ್ನು ದಾಟಬೇಕು ಅನ್ನೋ ಕಾರಣಕ್ಕೋಸ್ಕರ ಹಾರಿದಾಗ ಅಲ್ಲೇ ಪ್ರಸವ ಆಗಿದೆ. ಪ್ರಸವ ಆದಾಗ ಏನಾಯಿತು, ಆ ಜಿಂಕೆ ಮೇಲೆ ನೀರಲ್ಲಿ ಬಿದ್ದು ಕೊಚ್ಕೊಂಡು ಹೋಗ್ತಾ ಇರೋದು ಭರತನ ಕಣ್ಣಿಗೆ ಬಿತ್ತು. ಅದಕ್ಕೆ ಕರುಣೆ ಉಕ್ಕಿ ಬಂತು ಭರತನಿಗೆ. ಅಯ್ಯೋ, ಇನ್ನು ಈಗ ತಾನು ಹುಟ್ಟಿದ ಮಗು, ಅದಕ್ಕೇನಾದರೂ ತೊಂದರೆ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ರಕ್ಷಣೆ ಮಾಡಿದ. ಆ ತಾಯಿ ಜಿಂಕೆ ಸತ್ತು ಹೋಗಿದೆ ಹೆದರಿಕೆಗೆ. ಹಾಗಾದರೆ ಇದರ ಪೋಷಣೆ ಮಾಡೋರು ಯಾರು? ತಾಯಿ ಇಲ್ಲ. ಏನು ಮಾಡಬೇಕು? ಕರುಣೆಯಿಂದ ನಾನೇ ರಕ್ಷಣೆ ಮಾಡಬೇಕು ಅಂಥೇಳಿ ತನ್ನ ಜೊತೆಯಲ್ಲೇ ಇಟ್ಕೊಂಡಿದ್ದಾನೆ. ಇಟ್ಟುಕೊಂಡಾಗ ಏನಾಯಿತು, ದಿನೇ ದಿನೇ ಅದರ ಲಾಲನೆ ಪೋಷಣೆ ಇಲ್ಲ, ಅದಕ್ಕೆ ಆಹಾರ ತಂದು ಕೊಡೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಏನೇನು ವ್ಯವಸ್ಥೆಗಳು ಮಾಡಬೇಕು ಅದು ಮಾಡ್ತಾ ಇದ್ದಾನೆ. ಈ ಕ್ರಮದಲ್ಲಿ ಏನಾಯಿತು ಅಂದರೆ, ದಿನದಲ್ಲಿ ಎಷ್ಟು ತಪಸ್ಸು ಮಾಡಬೇಕಿತ್ತು ಅದು ಕ್ರಮೇಣ ಕಡಿಮೆ ಆಗ್ತಾ ಬಂತು. ಇದರ ಜೊತೆ ಇರೋದೇ ಜಾಸ್ತಿ ಆಯಿತು. ಹಾಗಾಗಿ ಒಂದು ವಸ್ತುವಿನ ಬಗ್ಗೆ ಆಸೆ ಬರುತ್ತೆ ಅಂತಾದರೆ ಅದರಿಂದ ಎಷ್ಟೆಲ್ಲ ಅನರ್ಥಗಳಿದೆ ಅನ್ನೋದನ್ನು ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ.
ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮೋಹಃ, ಸಮೋಹಾತ್ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತೆ. ಅಂದರೆ ನಮಗೆ ಯೋಗ್ಯ ಅಲ್ಲದೆ ಇರೋದರ ಸಂಪರ್ಕವನ್ನು ನಾವು ಮಾಡಿದ್ದೀವಿ ಅಂತಾದರೆ, ಅದು ಒಂದು ಕ್ಷಣ ನಮಗೆ ಕಾಣಿಸ್ಲಿಲ್ಲ ಅಂತಾದರೆ ಸಿಟ್ಟು ಬಂದ್ಬಿಡುತ್ತೆ. ಇವತ್ತು ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ಒಂದು ಕ್ಷಣ ನಮಗೆ ಮೊಬೈಲ್ ಕಾಣಿಸಿಲ್ಲ ಅಂತಾದರೆ ನಾವು ಕೂಗಾಡ್ತೀವಿ, ರೇಗಾಡ್ತೀವಿ. ಬಹುಶಃ ಬೇರೆ ಎಲ್ಲಾದರೂ ಸ್ಥಳಕ್ಕೆ ಬಂದಾಗ ಸ್ವಲ್ಪ ಕಂಟ್ರೋಲಲ್ಲಿ ಇರ್ತೀವಿ. ಮನೆಯಲ್ಲಾದರೆ ಬೈಸ್ಕೊಳ್ಳಿಕ್ಕೆ ಅಂತ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ. ಅಥವಾ ಅವ್ರು ದೊಡ್ಡವರಾದ್ರೂ ಅವ್ರನ್ನ ಬೈತೀವಿ. ಈ ಥರ ಯಾಕೆ ಅತಿಯಾದ ಸಂಪರ್ಕದಿಂದ ಅದು ಒಂದು ಕ್ಷಣ ನಮಗೆ ಕಣ್ಣಿಗೆ ಕಾಣಲಿಲ್ಲ ಅಂತಂದರೆ ಕೋಪ ಬಂತು. ಕೋಪ ಬಂದಾಗ ಬೈತೀವಿ. ಕೋಪ ಬಂದಾಗ ಏನಾಗುತ್ತೆ? ಸ್ಮೃತಿ ವಿಭ್ರಮ, ನಾನು ಯಾರು, ಏನು ಮಾಡಬೇಕು, ಎಲ್ಲಿದ್ದೀನಿ, ವಿವೇಕವನ್ನು ಕಳೆದುಕೊಳ್ತಾನೆ. ಸ್ಮೃತಿ ಭ್ರಂಶ ಬುದ್ಧಿನಾಶ, ನಾನು ಏನು ಮಾಡಬೇಕು ಅನ್ನೋ ಬುದ್ಧಿಯನ್ನೇ ಕಳೆದುಕೊಳ್ತಾನೆ. ಬುದ್ಧಿನಾಶಾತ್ ಪ್ರಣಶ್ಯತೆ, ತಾನು ತೊಂದರೆಗೊಳಗಾಗ್ತಾನೆ ಅಥವಾ ಇನ್ನೊಬ್ಬರಿಗೆ ತೊಂದರೆ ಪಡಿಸ್ತಾನೆ. ಅವ್ರನ್ನ ಹೊಡೆಯೋದು, ಬಡಿಯೋದು, ಸಾಯಿಸೋದು, ಈ ಥರ. ಆದರೆ ಇದು ಅತಿಯಾದ ಸಂಪರ್ಕದಿಂದ, ನಮಗೆ ಯೋಗ್ಯವಲ್ಲದ ಪದಾರ್ಥದ ಸಂಪರ್ಕದಿಂದ ನಾಶ ಆಗುವ ಮಟ್ಟಕ್ಕೆ ನಾವು ಬರ್ತೀವಿ. ನಾವು ನಾಶ ಆಗ್ತೀವಿ ಅಥವಾ ಇನ್ನೊಬ್ಬರನ್ನು ನಾಶ ಪಡಿಸ್ತೀವಿ. ಹಾಗೆ ಇಲ್ಲಿ ಮಾಡ್ತಾ ಇರಬೇಕಾದಾಗ ಇವನು ತಪಸ್ಸೇ ನಾಶ ಆಗಲಿಕ್ಕೆ ಪ್ರಾರಂಭ ಆಯಿತು. ಭರತನ ತಪಸ್ಸು ನಾಶ ಆಯಿತು. ಅವನಿಗೆ ಮುಪ್ಪಿನ ಕಾಲ ಬಂತು. ಅಂದರೆ ಇನ್ನೇನು ಮರಣದ ಸಮಯ ಬಂದಾಗ ಯೋಚನೆ ಪ್ರಾರಂಭ ಆಯಿತು. ಹಾಗಾದರೆ ಇಲ್ಲಿ ತನಕ ನಾನಿದ್ದೆ, ನಾನು ರಕ್ಷಣೆ ಮಾಡಿದೆ, ಇನ್ಯಾರು ಇದರ ಮುಂದೆ ರಕ್ಷಣೆ ಮಾಡೋರು? ಅದನ್ನು ನೆನಪು ಮಾಡಿಕೊಳ್ತಾನೆ. ಅವನು ಪ್ರಾಣ ಬಿಟ್ಟಿದ್ದಾನೆ. ಅದರ ಪ್ರಭಾವದಿಂದ ಜಿಂಕೆಯಾಗಿ ಹುಟ್ಟಿದ್ದಾನೆ. ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೇತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಅಂದರೆ ಸಂಕಲ್ಪ ಮಾಡಿದರೆ ಮುಂದಿನ ಜನ್ಮದಲ್ಲಿ ಆ ರೀತಿ ಹುಟ್ಟುತ್ತೀವಿ ಅನ್ಲಿಕ್ಕೆ ಇದೊಂದು ಉದಾಹರಣೆ. ಅವನು ಏನಂದ, ಇದರ ಯೋಗಕ್ಷೇಮ ಯಾರು, ಹಾಗೆ ಹೀಗೆ ಅಂತೇಳಿ ಬರೀ ಜಿಂಕೆಯನ್ನೇ ನೆನಪು ಮಾಡಿಕೊಂಡ. ಪ್ರಾಣ ಬಿಡುವಾಗ ಜಿಂಕೆ ನೆನಪಾದದ್ದರಿಂದ ಮುಂದೆ ಅವನು ಜಿಂಕೆಯಾಗಿ ಹುಟ್ಟಿದ್ದಾನೆ. ಸಾಮಾನ್ಯ ಇದು ನಮಗೆ ಅನುಭವಕ್ಕೆ ಬಂದಿರುತ್ತೆ. ರಾತ್ರಿ ಮಲಗುವಾಗ ದೇವರ ಸ್ಮರಣೆ ಮಾಡಿ ಮಲ್ಕೊಳ್ಳಿ ಅಂತ. ಯಾಕೆ ಅಂದರೆ ರಾತ್ರಿ ಕೊನೆಗಾಲದಲ್ಲಿ ನಾವು ಏನು ಸ್ಮರಣೆ ಮಾಡ್ತೀವೋ ನಿದ್ರೆಯಲ್ಲಿ ಅದೇ ಬರುತ್ತೆ. ಅಂದರೆ ಜೀವನದ ಕೊನೆಯಲ್ಲಿ ಏನು ಸ್ಮರಣೆ ಮಾಡ್ತೀವೋ ಮುಂದೆ ಅದೇ ನಾವು ಹುಟ್ಟುತ್ತೀವಿ ಎಂದು. ಹಾಗಾಗಿ ಜಡಭರತ ಜಿಂಕೆಯಾಗಿ ಹುಟ್ಟಿದ್ದಾನೆ. ಆದರೆ ದೇವತಾ ಪುರುಷ ಆದ್ದರಿಂದ, ಋಷಭನಾಮಕನ ಅನುಗ್ರಹ ಇತ್ತು ಅಂತಾದ್ದರಿಂದ ಅವನಿಗೆ ಹಿಂದಿನ ಜನ್ಮದ ಸ್ಮರಣೆ ಇದೆ. ಮಹಾನುಭಾವರು ಹಿಂದಿನ ಜನ್ಮ ಸ್ಮರಣೆ ಇದ್ದಿದ್ದರಿಂದ ಯಾವ ಜಿಂಕೆ ಜೊತೆಗೂ ಸೇರ್ತಾ ಇಲ್ಲ. ಈ ಜಿಂಕೆ ಮಾತ್ರ ಸಪರೇಟಾಗಿರ್ತಿತ್ತು. ಅಲ್ಲೂ ಕೂಡ ದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಕಾಲದಲ್ಲಿ ಮರಣ ಬಂದಿದೆ. ಆಮೇಲೆ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಭರತನ ಅದೇ ಹೆಸರಿಂದ ಹುಟ್ಟಿದ್ದಾನೆ. ಆದರೆ ಜಡಭರತ ಅಂತ ಹೆಸರು. ಯಾಕೆ ಜಡಭರತ? ಅವಧೂತಚರ್ಯ. ಅಲ್ಲೂ ಕೂಡ ಹಿಂದಿನ ಜನ್ಮದ ಎಲ್ಲ ಜನ್ಮಗಳ ಸ್ಮರಣೆ ಇದೆ. ಹಾಗಾಗಿ ಅಲ್ಲಿ ಏನು ಮಾಡಿದ್ದು ಅಂದರೆ, ಯಾವುದು ಬೇಡ ನನಗೆ, ಈ ಜನ್ಮ ಬಂದಿದೆ, ಇದನ್ನು ಕಳ್ಕೊಳ್ಬೇಕು. ಹಾಗಾಗಿ ನಿರಂತರವಾಗಿ ದೇವರ ಧ್ಯಾನ ಜಪ ಅದು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹುಚ್ಚರಂತ ಇದ್ದಾರೆ. ಹುಚ್ಚರ ಥರ ಇದ್ದರೆ ನಮ್ಮ ತಂಟೆಗೆ ಯಾರೂ ಬರಲ್ಲ. ನಮ್ಮನ್ನು ಪಾಡೆ ನಮ್ಮನ್ನು ಬಿಟ್ಬಿಟ್ಟಿರ್ತಾನೆ. ಹಾಗಾಗಿ ಒಳಗಡೆನೆ ಅಂತರ್ಮುಖಿಯಾಗಿ ದೇವರ ಧ್ಯಾನ ಜಪ ಪೂಜೆ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಯಾರಾದರೂ ತಂದು ಕೂಡಿಸಿದ್ರೆ ಕೂಡೋದು, ಯಾರಾದರೂ ಊಟಕ್ಕೆ ಹಾಕಿದ್ರೆ ತಿನ್ನೋದು, ಇಲ್ಲ ಅಂದರೆ ಅದೂ ಇಲ್ಲ, ನೀ ಈ ಕೆಲಸ ಮಾಡು, ಮಾಡ್ತೀನಿ, ಏನು ಹೇಳಿದ್ರು ಹ್ಞೂ. ಹಾಗಾಗಿ ಇವನು ತುಂಬ ಬುದ್ಧಿಮಾಂದ್ಯ ಅಂತ ತಂದೆ ತಾಯಿ ಅರ್ಥ ಮಾಡಿಕೊಂಡು, ಅಣ್ಣ ತಮ್ಮಂದರೆಲ್ಲ ಅರ್ಥ ಮಾಡಿಕೊಂಡು ಗದ್ದೆ ಕಾಯಲಿಕ್ಕೆ ಅಂಥೇಳಿ ಅವನನ್ನು ಕೆಲಸಕ್ಕೆ ಕೊಟ್ಟಿದ್ದಾರೆ. ಏನು ಕೆಲಸ? ನೀನು ತೋಟವನ್ನು ಕಾಯಬೇಕು. ಆಯ್ತು, ನಾನು ಕಾಯ್ತೀನಿ. ಅಲ್ಲಿ ಏನು ಹಕ್ಕಿ ಬಂದರೂ ಕೇಳಲ್ಲ, ಹುಲಿ ಬಂದರೂ ಕೇಳ್ತಿಲ್ಲ, ಏನು ಬಂದರೂ ಇಲ್ಲ, ತನ್ನ ಪಾಡಕ್ಕೆ ತಾನು ಕೂತಿದ್ದಾನೆ. ಆ ಸಂದರ್ಭಕ್ಕೆ ಒಬ್ಬ ವೃಷಲಪತಿ ಅಂದರೆ ಶೂದ್ರ ರಾಜ ಕಾಳಿಕಾದೇವಿಯನ್ನು ಒಲಿಸ್ಕೊಳ್ಬೇಕು ಅಂಥೇಳಿ ನರಬಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಎಷ್ಟೋ ಜನರನ್ನು ಸಾಯಿಸಿದ್ದಾನೆ, ಬಲಿ ಕೊಟ್ಟಿದ್ದಾನೆ. ಈಗ ಒಬ್ಬ ವ್ಯಕ್ತಿ ಬೇಕಿತ್ತು. ಯಾರೋ ಸಿಕ್ಕಿರೋನೋ ಓಡೋಗ್ಬಿಟ್ಟ ಅವನು. ಹಾಗಾದರೆ ನರಬಲಿ ಕೊಡಬೇಕು ಅಂದರೆ ಒಬ್ಬ ಮನುಷ್ಯ ಬೇಕಲ್ವ. ನೋಡ್ತಾರೆ, ಅಲ್ಲಿ ಜಡಭರತ ಕೂತಿದ್ದ. ಅವನನ್ನು ಕರ್ಕೊಂಬಂಡ್ರಿ. ಆ ಅನುಚರರೆಲ್ಲ ಬಂದು ಅವನು ಕರೀತಿದ್ದಾನೆ, ಬಾ. ಆಯ್ತು ಬರ್ತೀನಿ ಅಂತ ಹೋದರು. ಏನು, ನಿನ್ನನ್ನು ನರಬಲಿ ಕೊಡ್ತೀನಿ. ಆಯಿತು ಕೊಡು, ತಲೆ ಬಗ್ಸಿದ್ದಾರೆ. ಇನ್ನೇನು ಆ ರಾಜ ಕತ್ತಿ ಹಿಡ್ಕೊಂಡು ಆ ತಲೆಯನ್ನು ಕಡಿಬೇಕು. ಕಾಳಿಕಾದೇವಿ ಪ್ರತ್ಯಕ್ಷ ಆಗಿ ಅದೇ ಖಡ್ಗದಿಂದ ಅವರನ್ನೆಲ್ಲ ಸಂಹಾರ ಮಾಡಿದ್ದಾನೆ. ಅಂದರೆ ಪರಮಾತ್ಮನ ಅನುಗ್ರಹ ಇದ್ದರೆ ಮೃತ್ಯುವಿನ ತನಕ ಹೋದವರು ನಾವು ಪಾರಾಗ್ತೀವಿ. ನಮಗೆ ಯಾರು ಮರಣವನ್ನು ತರಬೇಕು ಅಂತಿರ್ತಾರೋ ಅವ್ರಿಗೆ ಮರಣ ಬರುವ ಸಾಧ್ಯತೆಗಳಿರುತ್ತೆ. ಇದು ಪರಮಾತ್ಮನ ಅನುಗ್ರಹದಿಂದ ಆಯಿತು. ಅದನ್ನು ತಪ್ಪಿಸ್ಕೊಂಡು ಅಂದರೆ ಎಲ್ಲ ಆಗಿದೆ, ಏನು ಮಾಡಬೇಕು ಗೊತ್ತಿಲ್ಲ, ಬರ್ತಾ ಇದ್ದಾರೆ. ಬರಬೇಕಾದಾಗ ಒಂದು ಮರದ ಕೆಳಗೆ ಕೂತಿದ್ದಾರೆ. ಆ ಸಂದರ್ಭಕ್ಕೆ ಸೌವೀರ ದೇಶದ ರಾಜ ರಘುಗಣ
ಅವನ ಕಪಿಲ ನಾಮಕ ಪರಮಾತ್ಮನಲ್ಲಿ ತತ್ವೋಪದೇಶವನ್ನು ಪಡೆಯಬೇಕು ಅಂಥೇಳಿ ಹೋಗ್ತಾ ಇದ್ದಾನೆ. ಹೋಗುವ ಕ್ರಮ ಹೇಗೆ ಅಂದರೆ ರಾಜನ ವೈಭವದಿಂದ ತಾನು ಹೋಗ್ತಾ ಇದ್ದಾನೆ. ರಾಜನ ಅನುಗ್ರಹದಿಂದ, ಅಂದರೆ ರಾಜನಾದ ವ್ಯಕ್ತಿ ತತ್ವೋಪದೇಶ ಪಡೆಯಬೇಕು ಅಂತ ಅಪೇಕ್ಷೆ ಬಂದಿದೆ ರಘುಗಣನಿಗೆ. ಅವನಿಗೆ ಹೇಗೆ ಹೋಗಬೇಕು? ವಿನಮ್ರತೆಯಿಂದ ನಾನೊಬ್ಬ ಕೇಳಬೇಕು ಅನ್ನೋ ಜಿಜ್ಞಾಸೆ ಇದೆ, ಹಾಗಾಗಿ ನಾನು ಹೋಗ್ತಿದ್ದೀನಿ ಅನ್ನೋ ರೀತಿಯಲ್ಲೂ ಹೋಗಬೇಕು. ಆದರೆ ರಘುಗಣ ರಾಜ ಹೋಗ್ತಾ ಇದ್ದಾನೆ, ಪಲ್ಲಕ್ಕಿಯಲ್ಲಿ ಹೋಗ್ತಾ ಇದ್ದಾನೆ. ಅವನನ್ನು ಹೊತ್ಕೊಂಡು ಅನೇಕ ಜನರು ಹೋಗ್ತಾ ಇದ್ದಾರೆ. ಅಂದರೆ ಆ ರಾಜನ ಅಧಿಕಾರದ ದಾಹ ರಘುಗಣನಿಗೆ ಇನ್ನೂ ಕಡಿಮೆ ಆಗಿಲ್ಲ. ಹೋಗ್ತಾ ಇರೋದು ದೇವರ ಬಳಿಗೆ. ನಾವು ಹೋಗಬೇಕಾದಾಗ ಹೇಗೆ ಹೋಗಬೇಕು? ನಾವು ದೇವರ ಭಕ್ತರು, ದೇವರ ಅಧೀನರು ಅನ್ನೋ ಭಾವನೆಯಿಂದ ಹೋಗಬೇಕೇ ಹೊರತು ಒಳ್ಳೆ ಒಂದು ಐಷಾರಾಮಿ ಕಾರಲ್ಲಿ ಹೋಗಿ ಅವ್ರನ್ನೆಲ್ಲ 4 ಜನ ಬಾಡಿಗಾರ್ಡ್ಗಳನ್ನ ಇಟ್ಕೊಂಡು ಎಲ್ಲರನ್ನ ದೂರ ಸರಿಸಿ, ಅಂದರೆ ನಾವು ಬರ್ತಿದ್ದೀವಿ ಅಂದರೆ ಇನ್ನು ಉಳಿದ ಎಲ್ಲ ಭಕ್ತರಿಗೂ ತೊಂದರೆ ಆಗಿದೆ, ಆ ರೀತಿ ಹೋಗೋದು. ಇವನ ತತ್ವೋಪದೇಶ ಬೇಕು ಅಂತ ಇವನಿಗಾದರೆ ಅಷ್ಟು ಜನರನ್ನ ಯಾಕೆ ತೊಂದರೆ ಪಡಿಸ್ಬೇಕು? ಆದರೂ ಹೋಗ್ತಾ ಇದ್ದಾನೆ. ಆದರೆ ರಘುಗಣನಿಗೆ ಈ ಅಹಂಕಾರವನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಜಡಭರತರ ಸಂಪರ್ಕ ಆಗತ್ತೆ. ಜೊತೆಗೆ ಕಪಿಲನಾಮಕ ಪರಮಾತ್ಮನಿಂದ ಉಪದೇಶ ಪಡೆಯುವ ಅಗತ್ಯ ಇಲ್ಲ. ನಿನ್ನ ಯೋಗ್ಯತೆಗೆ ಆ ಜಡಭರತನೇ ನಿನಗೆ ಬೇಕಾದಷ್ಟು ಉಪದೇಶವನ್ನು ಮಾಡ್ತಾನೆ ಅನ್ನೋ ಒಂದು ಪ್ರಸಂಗವನ್ನು ತಂದಿದ್ದಾರೆ. ಆ ಪಲ್ಲಕ್ಕಿಯನ್ನು ಹೊತ್ಕೊಂಡು ಬರಬೇಕಾದರೂ ಒಬ್ಬ ವ್ಯಕ್ತಿ ಕಡಿಮೆ ಆಗಿದ್ದಾನೆ. ಏನು ಮಾಡಬೇಕು? ಅದಕ್ಕೆ ಆ ಕಡೆ ಈ ಕಡೆ ಹುಡುಕಿದ್ದಾರೆ. ಅಲ್ಲೊಬ್ಬ ವ್ಯಕ್ತಿ ಕಂಡ, ಜಡಭರತ. ನೋಡಲಿಕ್ಕೆ ಒಳ್ಳೆ ದಷ್ಟಪುಷ್ಟವಾದ ದೇಹ, ಒಳ್ಳೆ ಯುವಕ, ಒಳ್ಳೆ ಶಕ್ತಿ ಸಾಮರ್ಥ್ಯ ಎಲ್ಲ ಇದೆ. ಹಾಗಾದರೆ ಇವನು ಯೋಗ್ಯನಾದ ವ್ಯಕ್ತಿ ಅಂಥೇಳಿ ಬರ್ತೀಯಾ ಅಂತ ಕೇಳಿದ್ರು. ಎಲ್ಲಿಗೆ? ಪಲ್ಲಕ್ಕಿ ಹೊರಗೆ. ಆಯ್ತು ಬರ್ತೀನಿ. ಪಲ್ಲಕ್ಕಿ ಹೊರತಾ ಇದ್ದಾರೆ. ಸ್ವಲ್ಪ ದೂರ ಹೋಗಿದೆ, ಪಲ್ಲಕ್ಕಿ ತುಂಬ ಅಲಗಾಡ್ಲಿಕ್ಕೆ ಶುರು ಆಯಿತು. ರಘುಗಣರಾಜನಿಗೆ ಸಿಟ್ಟು ಬಂತು. ತನ್ನ ಸೈನಿಕರಿಗೆ ಬೈತಾನೆ, ಏನು ಹೀಗಾಗ್ತಾ ಇದೆ ಹಾಗೆ ಹೀಗೆ ಅಂತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಸ್ವಾಮಿ, ನಾವು ಚೆನ್ನಾಗಿ ನಡೀತಿದ್ದೀವಿ. ಈಗ ತಾನೇ ಒಬ್ಬ ಸೇರಿಕೊಂಡಿದ್ದಾನೆ, ಅವನು ಯದ್ವಾತದ್ವ ಮಾಡ್ತಾ ಇದ್ದಾನೆ. ಒಬ್ಬರು ಯದ್ವಾತದ್ವ ಮಾಡೋರು ಇದ್ದರೆ ಅವರ ಸಂಪರ್ಕ ಮಾಡೋದ್ರಿಂದ ನಮಗೂ ಯದ್ವಾತದ್ವ ಆಗತ್ತೆ ಅನ್ನೋದು ಭಾಗವತ ಉಲ್ಲೇಖ ಮಾಡುತ್ತೆ. ಅಂದರೆ ಒಬ್ಬರು ಎಡವಟ್ಟು ಮಾಡಿದಾಗ ಅವರ ಸಂಪರ್ಕದಲ್ಲಿ ನಾವಿದ್ದೇವೆ ಅಂತಂದರೆ ಆ ಎಡವಟ್ಟು ನಮಗೂ ಪ್ರಭಾವ ಬೀರುತ್ತೆ. ಆ ಕ್ರಮದಿಂದ ಇವನು ಚೆನ್ನಾಗಿ ನಡೀತಾ ಇಲ್ಲ, ಅವನ ಗತಿ ಸರಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ನಡಿಗೆಯಲ್ಲೂ ವ್ಯತ್ಯಾಸ ಆಗ್ತಾ ಇದೆ. ಸರಿ ಆಯಿತು, ಬೈತಾನೆ. ನೀನು ತುಂಬ ಕೃಶನಾಗಿದ್ದಿ, ಏನೂ ಊಟ ಮಾಡಿಲ್ಲ, ದೇಹದಲ್ಲಿ ಶಕ್ತಿನೇ ಇಲ್ಲ, ತುಂಬ ಹಣ್ಣನ್ನು ಮುದುಕ ಆಗಿದ್ದಿ, ನಡಿಲಿಕ್ಕೆ ಆಗ್ತಾ ಇಲ್ಲ ನಿನಗೆ ಅಂತ ಬೈತಾನೆ. ಏನು ಬೈದರೂ ತಲೆ ಕೆಡಿಸ್ಕೊಳ್ಳಿಲ್ಲ ಜಡಭರತ. ಹಾಗೆ ಮುಂದುವರೆದಿದ್ದಾನೆ. ಮತ್ತಿನ್ನು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಅದೇ ರೀತಿ ಆಯಿತು. ರಘುಗಣನಿಗೆ ಸಿಟ್ಟು ಬಂತು. ಸಿಟ್ಟು ಬಂದರೆ ಮತ್ತದೇ ರೀತಿ ವ್ಯಂಗ್ಯ ಮಾತುಗಳನ್ನು ಆಡೋವಾಗ, ಪಾಪ ನೀನು ಹೊರಲಿಕ್ಕೆ ಆಗ್ತಾ ಇಲ್ಲ, ನಿನ್ನ ದೇಹ ತುಂಬ ಬಳಲಿದೆ, ಶಾಂತವಾಗಿಬಿಟ್ಟಿದೆ ಅಂತ ಹೇಳಿದಾಗ ಜಡಭರತನಿಗೆ ಇವನೇನೋ ಬೇರೆ ರೀತಿ ಮಾತಾಡ್ತಾ ಇದ್ದಾನೆ, ನಿನಗೆ ಸರಿಯಾಗಿ ತಿಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅವನ ಅದೃಷ್ಟ ಫಲಿಸಿದೆ. ಹಾಗಾಗಿ ಜಡ ಮಾತಾಡಲಿಕ್ಕೆ ಪ್ರಾರಂಭ ಮಾಡೋದು. ಎಂಥ ಆಗ ನಾವು ಅಂತ ಹೇಳ್ತಿದೆಯಲ್ಲ, ಇದು ಅತ್ಯಂತ ಶುದ್ಧವಾದ ತಪ್ಪು. ಇನ್ನು ದಷ್ಟಪುಷ್ಟವಾಗಿದೆ, ಕೃಶ, ಆಮೇಲೆ ಬೆಳೆದಿದ್ದೆ, ಇದೆಲ್ಲ ಹೇಳ್ತಿದೆಯಲ್ಲ, ಯಾರಿಗೆ ಹೇಳ್ತಾ ಇದೆ? ನನಗೆ ಹೇಳ್ತಾ ಇದೆಯೋ ನನ್ನ ದೇಹಕ್ಕೆ ಹೇಳ್ತಾ ಇದೆ? ನಾನು ಅಂದರೆ ಜೀವ, ಅವನಿಗೆ ಕೃಶತೆ ಇಲ್ಲ, ದಾರ್ಢ್ಯ ಇಲ್ಲ, ಏನಿಲ್ಲ, ಒಂದೇ ರೀತಿ ಇರ್ತಾನೆ, ಆನಂದ ಸ್ವರೂಪಿ ಅವನು. ಹಾಗಾದರೆ ಅವನಲ್ಲಿ ಕೃಶಗಳು, ದಾರ್ಢ್ಯತೆ, ಈ ಬಳಲೋದು ಇದೆಲ್ಲ ಇಲ್ಲ. ಇನ್ನು ದೇಹಕ್ಕೆ ಬರುತ್ತೆ ಅಂತಿದೆಯಲ್ಲ, ದೇಹ ಹೊರತಾನೆ ಇಲ್ಲ ಪಲ್ಲಕ್ಕಿಯನ್ನು. ನಿನ್ನನ್ನು ಹೊತ್ತಿದ್ದು ಪಲ್ಲಕ್ಕಿ, ಆ ಪಲ್ಲಕ್ಕಿಯನ್ನು ಹೊತ್ತಿದ್ದು ನಮ್ಮ ಭುಜ, ನಮ್ಮ ಭುಜವನ್ನು ಹೊತ್ತಿದ್ದು ನಮ್ಮ ಮೊಣಕಾಲು ಪಾದ. ನಮ್ಮನ್ನು ಹೊತ್ತಿದ್ಯಾರು? ಈ ದೇಹವನ್ನು ಹೊತ್ತಿದ್ದು ಭೂಮಿ. ಹಾಗಾದರೆ ಒಳ್ಳೆ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಮಾತಾಡುವಂತೆ ನೀನು ಮಾತಾಡ್ತಿದ್ಯಾ, ಇಂಥ ಮಾತುಗಳು ನಿನಗೆ ಶೋಭೆ ಅಲ್ಲ ಅಂತ ಹೇಳಿದಾಗ ರಘುಗಣರಾಜನಿಗೆ ತುಂಬ ಆಶ್ಚರ್ಯ ಆಗಿದೆ. ನಾನೇನೋ ಯಾವುದೋ ಒಬ್ಬ ಹುಚ್ಚ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡಿದ್ದೆ, ಆದರೆ ಇವನು ಮಾತಾಡೋದು ಗಮನಿಸಿದ್ರೆ ಯಾವುದೋ ಮಹಾಜ್ಞಾನಿ ಇರಬೇಕು ಅನ್ನೋದು ತಿಳ್ಕೊಂಡು ಪಲ್ಲಕ್ಕಿಯಿಂದ ಇಳಿದು ಜಡಭರತನಿಗೆ ನಮಸ್ಕಾರವನ್ನು ಮಾಡಿದ್ದಾನೆ ರಘುಗಣ ಪ್ರಾರ್ಥನೆ ಮಾಡಿದಾಗ ಎಲ್ಲ ಉಪದೇಶಗಳನ್ನು ಮಾಡ್ತಾನೆ. ಅಂದರೆ ಜಡಭರತ ರಘುಗಣನಿಗೆ ಉಪದೇಶವನ್ನು ಮಾಡ್ತಾನೆ. ಆ ಉಪದೇಶ ಮಾಡಿದಾಗ ಎಲ್ಲ ಉಪದೇಶಗಳನ್ನು ಪಡೆದುಕೊಂಡು ನೀನು ತತ್ವೋಪದೇಶವನ್ನು ಪಡೆಯಬೇಕು ಅಂಥೇಳಿ
ನೀನು ಹೊರಟಿದೀಯಾ, ಹಾಗಾದರೆ ತತ್ವೋಪದೇಶವನ್ನು ಪಡೆಯಬೇಕು ಅಂತ ಹೊರಟಾಗ ಇಂಥ ಮಾತುಗಳನ್ನು ಆಡ್ತಿ ಅಂದರೆ ಅದು ನಿನಗಿನ್ನೂ ಪಕ್ವ ಆಗಿಲ್ಲ ಬುದ್ಧಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಜಡಭರತನಿಗೆ ಉಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಎಲ್ಲ ಉಪದೇಶವನ್ನು ಮಾಡಿದಾಗ ರಘುಗಣರಾಜ ಒಂದು ಮಾತನ್ನು ಹೇಳ್ತಾನೆ. ಅದೇನು ಅಂತಂದರೆ, ಈ ಘಟನೆ ನಡೆದಿದ್ದರಿಂದ ನಾನೇನು ಅರ್ಥ ಮಾಡಿಕೊಂಡೆ ಅಂದರೆ, ಯಾರೋ ಒಬ್ಬ ವ್ಯಕ್ತಿ ಇರ್ತಾರೆ ಅಂತಂದರೆ ಅವರು ಸಾಮಾನ್ಯ ವ್ಯಕ್ತಿಗಳು ಅಂತ ಅರ್ಥ ಮಾಡ್ಕೊಳ್ಬಾರ್ದು. ನಾವು ಯಾರೇ ವ್ಯಕ್ತಿ ಬಂದಿರಲಿ ಅವರ ವ್ಯಕ್ತಿತ್ವ ಎಂಥದ್ದು ಅದು ನಮಗೆ ಗೊತ್ತಾಗಲ್ಲ ಅಂತಾದಾಗ ಸುಮ್ಮನೆ ಇದ್ದು ಬಿಡಬೇಕು. ಏನೋ ವ್ಯರ್ಥವಾದ ಮಾತುಗಳನ್ನು ಆಡಿಬಿಟ್ಟು ಏನೇನೋ ನಾವು ಮಾತಾಡ್ತೀವಿ ಅಂತಂದರೆ ಅದು ನಮಗೆ ಅನರ್ಥಕ್ಕೆ ಕಾರಣ ಆಗತ್ತೆ. ಆದ್ದರಿಂದ ನಾನು ಇಂಥ ಮಾತುಗಳನ್ನು ಆಡಬಾರದು ಅನ್ನೋದನ್ನು ತಿಳಿಸ್ತಾ, ನಾನು ದೇವತೆಗಳ ಆಯುಧಕ್ಕಾಗಲಿ ಯಮದೇವರ ಪಾಶಕ್ಕಾಗಲಿ ವರುಣನ ಶಿಕ್ಷೆಗಾಗಲಿ ನಾನು ಹೆದರೋದಿಲ್ಲ. ಆದರೆ ನಾನು ಹೆದರೋದು ಒಂದೇ, ಬ್ರಹ್ಮ ಕುಲಾವಮಾನಾತ್. ಜ್ಞಾನಿಗಳಿಗೆ ನನ್ನಿಂದ ಅಪರಾಧ ಆಗತ್ತೆ ಅನ್ನೋದಾದರೆ ಅದಕ್ಕೆ ನಾನು ತುಂಬ ಹೆದರ್ತೀನಿ. ಹಾಗಾಗಿ ಏನು ಮಾಡಬೇಕು? ಈಗ ಗೊತ್ತಿಲ್ಲದೇನೆ ನನಗೆ ಬ್ರಹ್ಮಾವಮಾನ ಆಗಿದೆ, ನಾನು ಮಾಡಿದ್ದೇನೆ, ಇಂಥದ್ದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಘುಗಣರಾಜ ಒಂದು ಮಾತನ್ನು ಹೇಳ್ತಾನೆ. ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯ ನಮೋ ಯುವಭ್ಯೋ ನಮ ಆವಟುಭ್ಯ ಯೇ ಬ್ರಾಹ್ಮಣ ಗಾಂ ಅವಧೂತಲಿಂಗಾ ಚರಂತಿ ತೇಭ್ಯ ಶಿವಮಸ್ತು ರಾಜ್ಞಾ. ಇದು ನಮಗೆ ರಘುಗಣರಾಜ ಉಪದೇಶ ಮಾಡ್ತಾ ಇರೋದು. ನಾನು ಜಡಭರತನನ್ನು ಯಾವುದೋ ಒಬ್ಬ ಹುಚ್ಚ ಅಂತ ಅರ್ಥ ಮಾಡಿಕೊಂಡು ಅವನ ಒಳಗಡೆ ಇರತಕ್ಕಂಥ ಬ್ರಹ್ಮ ತೇಜಸ್ಸನ್ನು ನಾನು ಕಾಣಲಿಕ್ಕಾಗಲಿಲ್ಲ ನನಗೆ. ಅಂಥದ್ರಲ್ಲಿ ಸಾಮಾನ್ಯ ಮನುಷ್ಯರಿಗೆ, ನಮ್ಮಂಥವರಿಗೆ ಯಾರಾದರೂ ಜ್ಞಾನಿಗಳು ಬಂದಾಗ ಅವರು ಹುಚ್ಚರಂತಲೇ ಕಾಣ್ತಾರೆ. ನಮ್ಗೆ ಅರ್ಥನೇ ಆಗೋದಿಲ್ಲ, ಯಾಕೆ ನಮಗೆ ಯೋಗ್ಯತೆ ಇಲ್ಲ. ನಾವು ಹುಚ್ಚುಚ್ಚಾಗಿ ಯೋಚನೆ ಮಾಡ್ತೀವಿ, ಆದ್ದರಿಂದ ನಮಗೆ ಹುಚ್ಚರಂತಲೇ ಕಾಣ್ತಾರೆ. ಕಾಮಾಲೆಗೆ ಕಣ್ಣಿಗೆ ಕಾಣೋದು ಎಲ್ಲ ಹಳದಿ ಅನ್ನೋ ಥರ ನಾವು ಹುಚ್ಚರು, ಹಾಗಾಗಿ ಅವರನ್ನು ಹುಚ್ಚರು ಅನ್ನೋದು. ಸಾಮಾನ್ಯ ತಿಳುವಳಿಕೆ ಇಲ್ದಿರೋರು ಹಾಗೆ ಮಾತಾಡೋದು. ಅವ್ರನ್ನೇನಾದರೂ ಬೈದರೆ ನಾನಲ್ಲ ನೀನೇ ಅದು ಅಂತ ಹೇಳ್ತೀವಿ. ಹಾಗೆ ನಾವು ಅವರನ್ನು ಹುಚ್ಚರು ಅಂದ್ಕೊಳ್ತಿದ್ದೀವಿ ಅಂದರೆ ನಾವು ಹುಚ್ಚರಾಗಿರ್ತೀವಿ, ಅದಕ್ಕೆ ಅವ್ರನ್ನ ಹುಚ್ಚರು ಅಂತ ಕರೆಯೋದು. ಅಥವಾ ಹುಚ್ಚು ಇರುತ್ತೆ ಅವರಿಗೆ. ಎಂಥದ್ದು ಪುರಂದರದಾಸರು ಹೇಳ್ತಾರಲ್ಲ, ಹುಚ್ಚು ಹಿಡಿದಿದೆ ನನಗೆ ಹುಚ್ಚು ಹಿಡಿದಿದೆ. ದೇವರ ಸ್ಮರಣೆ ಮಾಡಬೇಕು ಅನ್ನೋ ಹುಚ್ಚು, ದೇವರ ಪ್ರೀತಿಯನ್ನು ಗಳಿಸಬೇಕು ಅನ್ನೋ ಹುಚ್ಚು, ದೇವರಿಗೆ ಸಂಬಂಧಪಟ್ಟಿದ್ದೇ ಮಾಡಬೇಕು ಅನ್ನೋದು ಹುಚ್ಚು. ಹಾಗಾಗಿ ಆ ರೀತಿ ಹುಚ್ಚುತನ ಇದ್ದರೆ ನಾವು ಅದನ್ನು ಬೇರೆ ರೀತಿ ಅರ್ಥ ಮಾಡ್ಕೊಳ್ತೀವಿ. ಹಾಗಾದರೆ ಯಾರಲ್ಲಿ ಎಂತಹ ಪರಮಾತ್ಮನ ಸನ್ನಿಧಾನ ಇರುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ. ಅಂಥವರಿಗೆ ನಾವು ತಿರಸ್ಕಾರ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಅಪರಾಧ ಮತ್ತೊಂದಿಲ್ಲ, ಅದು ಬ್ರಹ್ಮಹತ್ಯೆ ಸಮಾನ ಅಂತ ಹೇಳ್ತಾರೆ. ಹಾಗಾದರೆ ಇದಕ್ಕೆ ನಾವು ಪಾರ ಆಗಬೇಕಾದ್ರೆ ರಘುಗಣರಾಜ ಒಂದು ಅದ್ಭುತವಾದ ಉಪಾಯವನ್ನು ಕೊಟ್ಟಿದೆ. ಏನದು? ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯ. ಈಗ ಪ್ರಪಂಚದಲ್ಲಿ ಯಾವ್ಯಾವ ರೂಪದಲ್ಲಿ ಜ್ಞಾನಿಗಳು ಬಂದಿರ್ತಾರೆ ಗೊತ್ತಿಲ್ಲ. ಈಗ ತಿರುಪತಿಗೆ ಹೋದರೆ ಅಲ್ಲಿ ಅದರ ಕ್ಷೇತ್ರ ವರ್ಣನೆ ಮಾಡಬೇಕಾದಾಗ ಹೇಳ್ತಾರೆ, ಅಲ್ಲಿ ಗಿಡ ಮರಗಳೆಲ್ಲ ದೇವತೆಗಳು, ಅಲ್ಲಿರತಕ್ಕಂಥ ಕಲ್ಲುಗಳೆಲ್ಲ ಅದು ಋಷಿಮುನಿಗಳು, ಅಲ್ಲಿ ಇರತಕ್ಕಂಥ ಪಶು ಪಕ್ಷಿಗಳು ಅದು ಪಿತೃದೇವತೆಗಳು ಅಂತ. ನಾವು ಅದನ್ನು ತುಳಿತೀವಿ, ಕಾಲಿಂದ ಉದಿತೀವಿ, ಅಥವಾ ಇನ್ನೇನೋ ತಿರಸ್ಕಾರ ಮಾಡ್ತೀವಿ. ಹಾಗಾದರೆ ನಮಗೆ ಗೊತ್ತಿಲ್ಲದೇನೆ ಅಂಥವರ ಮೇಲೆ ಹೊಡೆದಿದ್ದು ಬಡಿದಿದ್ದು ತುಳಿದಿದ್ದು ಪಾಪ ಬರ್ತಾ ಇದೆ. ಅದು ನಿಜವಾದ ಕಲ್ಲೋ ಅಥವಾ ಕಲ್ಲಿನ ರೂಪದಲ್ಲಿ ಇರತಕ್ಕಂಥ ದೇವತೆಗಳೋ ಏನು ಒಂದು ನಮಗೆ ಗೊತ್ತಾಗಲ್ಲ. ಅಲ್ಲಿ ಜಿಂಕೆ ಇರುತ್ತೆ, ಅದಕ್ಕೇನೋ ಆಹಾರ ಕೊಡ್ತೀವಿ. ನಾವು ಫೋಟೋ ತೆಗೆಸ್ಕೊಳ್ಬೇಕು ಅಂತೇಳಿ ಅದಕ್ಕೆ ಸುಮ್ಮನೆ ಆಹಾರ ಹಿಡ್ಕೊಂಡಂತೆ ಮಾಡೋದು. ಈ ಥರದ್ದೆಲ್ಲ ನಾವು ಅವಮಾನಗಳನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಅವಮಾನದಿಂದ ನಮಗೆ ಅದಕ್ಕೆ ತಕ್ಕ ಫಲವನ್ನು ನಾವು ಉಣ್ಣಲೇಬೇಕಾಗಿದೆ. ಹಾಗಾದರೆ ಅವರ ರೂಪವನ್ನು ನಮಗೆ ಕಾಣ್ತಾ ಇಲ್ಲ, ನಮಸ್ಕಾರಾದಿಗಳನ್ನು ಸತ್ಕಾರ ಮಾಡ್ತಾ ಇಲ್ಲ, ತೊಂದರೆ ಆಗ್ತಾ ಇಲ್ಲ. ಅದಕ್ಕೆ ರಘುಗಣರಾಜ ಹೇಳ್ತಾನೆ, ನಮೋ ಮಹದ್ಭ್ಯ. ಯಾರು ಅತ್ಯಂತ ಮಹತ್ವಪೂರ್ಣರಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅವರಿಗೆ ನಮಃ ಅಸ್ತು, ನಮಸ್ಕಾರ. ಅವ್ರು ಎಲ್ಲೇ ಇರಲಿ ಅವರಿಗೆ ನಮಸ್ಕಾರ. ನಮಃ ಶಿಶುಭ್ಯ ಅಂದರೆ ಇನ್ನು 7-8 ವರ್ಷ ಇರತಕ್ಕಂಥ ಮಕ್ಕಳು ಯಾರಿದ್ದಾರೆ, ಬಹುಶಃ ಅವರು ಏನಾದರೂ ದೇವತೆಗಳ ಅವತಾರ ಆಗಿರ್ಬೋದು, ಅಥವಾ ಅಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇರಬಹುದು, ಅವರಿಗೆ ನಾವು ತಿರಸ್ಕಾರ ಮಾಡೋದು ಬೇಡ. ಹಾಗಾಗಿ ನಮಃ ಶಿಶುಭ್ಯ. ನಮೋ ಯುವಭ್ಯ. ಎಲ್ಲ ಅಧ್ಯಯನ ಮಾಡಿ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ, ಅವರಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇರಬಹುದು. ಹಾಗಾಗಿ ಅಂಥ ಯುವಭ್ಯ, ಅಂಥ ಯುವಕರಿಗೂ ನಮಸ್ಕಾರ. ನಮ ಆವಟುಭ್ಯ. ಇನ್ನು ಈಗ ತಾನೇ ಹುಟ್ಟಿರತಕ್ಕಂತಹ ಮಕ್ಕಳು ಯಾರಿದ್ದಾರೆ, ಶಿಶುಗಳಿದೆ, ಅವರಿಗೂ ಕೂಡ ನಮಸ್ಕಾರ. ಯಾಕೆಂದರೆ ಯಾರು ಹುಟ್ಟಿದ್ದಾರೆ ಅದರಲ್ಲಿ ಯಾರ ಸನ್ನಿಧಾನ ಇದೆ, ದೇವರು
ಹೇಗೆ ಅನುಗ್ರಹ ಮಾಡ್ತಾನೆ, ಇದು ನಾವು ತೀರ್ಮಾನ ಮಾಡುವಂಥದ್ದಲ್ಲ. ಅವ್ರಿಗೇನಾದರೂ ತಿರಸ್ಕಾರ ಮಾಡಿದ್ರೆ ಬೇಡ. ಹಾಗಾಗಿ ಅಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೋ ಅವರಿಗೆ ನಮಸ್ಕಾರ. ಯೇ ಬ್ರಾಹ್ಮಣಾ ಗಾಂ ಅವಧೂತಲಿಂಗಾ ಚರಂತಿ. ಇನ್ನು ಈ ಪ್ರಪಂಚದಲ್ಲಿರತಕ್ಕಂಥ ಬ್ರಾಹ್ಮಣರು ಗಾಂ ಚರಂತಿ, ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಹೇಗೆ? ಅವಧೂತ ಲಿಂಗಾ. ಅವಧೂತ ಲಿಂಗ ಅಂದರೆ ಅವಧೂತರ ಚಿಹ್ನೆಯನ್ನು ಪಡೆದವರು ಅಂತ ಒಂದರ್ಥ. ಇನ್ನೊಂದು ಅವಧೂತ ಲಿಂಗ ಅಂತಂದರೆ, ಅವಧೂತ ಅಂದರೆ ಅವರನ್ನು ನೋಡಿದ್ರೆ ಬ್ರಾಹ್ಮಣರು ಅಂತ ಅನ್ಸಲ್ಲ, ಅಥವಾ ಜ್ಞಾನಿಗಳು ಅಂತ ಅನ್ಸಲ್ಲ. ಅವಧೂತ ತಿರಸ್ಕೃತವಾದ ಲಿಂಗ. ಯಾವ ಲಿಂಗ? ಇವರ ಜ್ಞಾನಿಗಳು ಅಂತ ನಮಗೆ ತಿಳ್ಕೊಳ್ಳಿಕ್ಕೆ ಚಿಹ್ನೆಗಳು ಯಾವುದೂ ಇರಲ್ಲ. ಕೆಲವರು ಇರ್ತಾರೆ, ಗೋಪಿ ಚಂದನ ಗಂಧ ಹಚ್ಚಿ ಏನು ಹಚ್ಕೊಳ್ಳಲ್ಲ, ಆದರೆ ಅವರು ನಾಸ್ತಿಕರೋ ಆಸ್ತಿಕರೋ ನಮಗೆ ಗೊತ್ತಾಗಲ್ಲ. ಯಾಕೆ? ಅವಧೂತ ಲಿಂಗ. ಇವನ ಒಬ್ಬ ಬ್ರಾಹ್ಮಣ ಅಂತ ತೀರ್ಮಾನ ಮಾಡಲಿಕ್ಕೆ ಏನಾದರೂ ಚಿಹ್ನೆಗಳು ಬೇಕು. ಆ ಥರ ಚಿಹ್ನೆಗಳು ಅವಧೂತ ನಮಗೆ ಕಾಣಿಸೋದೇ ಇಲ್ಲ. ಅಕಸ್ಮಾತ್ ಅವರೇನಾದರೂ ಬ್ರಹ್ಮಜ್ಞಾನಿಗಳಾಗಿ ಅಂತರ್ಮುಖಿಗಳಾಗಿ ಧ್ಯಾನವನ್ನು ಮಾಡ್ತಾ ಇದ್ದಾರೆ, ಅವರ ತಿರಸ್ಕಾರಕ್ಕೆ ನಾವು ಪಾತ್ರರಾಗಬಾರದು. ಹಾಗಾಗಿ ಯಾರ್ಯಾರು ಅವಧೂತ ಲಿಂಗ, ಚಿಹ್ನೆಗಳು ಗೊತ್ತಾಗದೆ ತೋರಿಸಿಕೊಳ್ಳದೇನೆ ಒಳಗಡೆ ಅಂತರ್ಮುಖಿಗಳಾಗಿ ಬ್ರಾಹ್ಮಣರು ಅಂದರೆ ಕೇವಲ ಬ್ರಾಹ್ಮಣರು ಅಂತ ಇಷ್ಟೇ ಅರ್ಥ ಅಲ್ಲ. ಬ್ರಹ್ಮ ಅಣ ಅಂದರೆ ಪರಮಾತ್ಮನ ಜ್ಞಾನವನ್ನು ಯಾರು ತಿಳಿದುಕೊಂಡಿದ್ದಾರೋ ಅವರೆಲ್ಲರೂ ಕೂಡ, ಅವರು ಬ್ರಾಹ್ಮಣರಾಗಿರ್ಬೋದು, ಕ್ಷತ್ರಿಯರು, ಶೂದ್ರರು, ಯಾರೇ ಆಗಿರಲಿ, ದೇವತಾ ಪರಮಾತ್ಮನ ತಿಳುವಳಿಕೆಯನ್ನು ಹೆಚ್ಚಾಗಿ ಪಡೆದಿದ್ದಾರೆ ಅಂತಂದರೆ ಅವರಿಗೆ ಮನ್ನಣೆಯನ್ನು ಕೊಡಲೇಬೇಕು. ಹಾಗಾಗಿ ಅಂಥ ಜ್ಞಾನಿಗಳು ಯಾರಿದ್ದಾರೋ ಅಂಥ ತೇಭ್ಯ ನಮಃ ಶಿವಮಸ್ತು ರಾಜ್ಞಾಂ, ಅವರಿಗೆ ನಮಸ್ಕಾರವನ್ನು ಮಾಡೋದರಿಂದ ನಮ್ಮಂತಹ ರಾಜರಿಗೆ ಶಿವಂ ಅಸ್ತು, ಅದು ಮಂಗಳವಾಗಲಿ ಅಂಥೇಳಿ ನಮ್ಮ ವ್ಯಕ್ತಿತ್ವ ಹೇಗಿರಬೇಕು ಅನ್ನೋದನ್ನು ರಘುಗಣರಾಜನ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಈ ಶ್ಲೋಕವನ್ನು ಪ್ರತಿನಿತ್ಯ ನಾವು ಹೇಳಬೇಕು. ಇದೇ ಅಭಿಪ್ರಾಯ ವೇದದಲ್ಲಿ ಬರುತ್ತೆ. ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮ ಆಶಿನೇಭ್ಯಾ ಯಜಾ ಆಮ ಅಂದರೆ ಅವ್ರನ್ನೆಲ್ಲ ನಾವು ಸ್ತೋತ್ರ ಮಾಡೋಣ. ಯಜಾ ಆಮ ದೇವಾನ್ ಯದಿ ಶಕ್ನವಾಮ ಮಾಧ್ಯಾಯ ಸಹ ಶಂಸಮ ವೃಕ್ಷಿ ದೇವಾ. ಇದು ವೇದದಲ್ಲಿ ಬಂದ ಮಾತನ್ನೇ ವೇದವ್ಯಾಸರು ನಮಗೆ ತೋರಿಸಿಕೊಟ್ಟಿದ್ದಾರೆ ರಘುಗಣರಾಜನ ಮೂಲಕ. ಹಾಗಾಗಿ ಇದನ್ನು ನಾವು ಪ್ರತಿನಿತ್ಯ ಅನುಸಂಧಾನ ಮಾಡಬೇಕು. ಬೆಳಗ್ಗೆ ಎದ್ದು ಕೂಡಲೇ ಇವತ್ತಿನ ದಿನದಲ್ಲಿ ನನ್ನ ಕಣ್ಣಿಗೆ ಯಾರ್ಯಾರು ಬೀಳುತ್ತಾರೋ ಅವರಿಗೆಲ್ಲ ನಮಸ್ಕಾರ. ನಾವು ನಮಸ್ಕಾರ ಮಾಡ್ತಿರೋದು ಆ ವ್ಯಕ್ತಿಗಲ್ಲ, ಅಲ್ಲಿರತಕ್ಕಂಥ ಪರಮಾತ್ಮನ ರೂಪಕ್ಕೆ. ಆ ಪರಮಾತ್ಮನ ರೂಪದ ಸನ್ನಿಧಾನ ಯಾರಲ್ಲಿ ಹೆಚ್ಚಿರುತ್ತೆ, ಯಾರಲ್ಲಿ ಕಡಿಮೆ ಇರುತ್ತೆ, ಇದು ನಾವು ತೀರ್ಮಾನ ಮಾಡಲಿಕ್ಕಾಗಲ್ಲ. ಅದು ನಮಗೆ ಕಣ್ಣಿಗೆ ಕಾಣೋದು ಇಲ್ಲ. ಅವಧೂತ ಲಿಂಗ. ಹಾಗಾಗಿ ಅಂತಹ ಯಾರ್ಯಾರಿದ್ದಾರೋ, ಹುಟ್ಟಿದ ಕೂಸಿಂದ ಆರಂಭ ಮಾಡಿ ವೃದ್ಧರ ತನಕ ದೇವತೆಗಳ ಪರ್ಯಂತ ಎಲ್ಲರಿಗೂ ಕೂಡ ನಮಸ್ಕಾರ ಅನ್ನೋದನ್ನು ತಿಳಿಸ್ತಾ, ಈ ರೀತಿ ನಾವು ಮಾಡಿದಾಗ ಶಿವಮಸ್ತು ರಾಜ್ಞಾಂ, ನಮಗೆ ಶಿವಂ ಅಸ್ತು, ಮಂಗಳ ಆಗತ್ತೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಜಡಭರತನಿಂದ ಉಪದೇಶವನ್ನು ಪಡೆದು ಮತ್ತೆ ತನ್ನ ರಾಜ್ಯಕ್ಕೆ ತಾನು ಹೋಗಿದ್ದಾನೆ. ಕಪಿಲ ದೇವರಲ್ಲಿ ಉಪದೇಶ ಪಡೆಯಬೇಕು ಅಂತ ಬಂದವನು ಪರಮಾತ್ಮನ ಅನುಗ್ರಹದಿಂದ ಈ ಎಲ್ಲ ಘಟನೆಗಳಿಂದ ಜಡಭರತನಿಂದ ಉಪದೇಶವನ್ನು ಪಡೆದು ಹೋಗಿದ್ದಾನೆ. ಹಾಗಾಗಿ ಕೆಲ ದಾಸರೆಲ್ಲ ಹೇಳ್ತಾರೆ, ಹಿಂದೆ ನನ್ನ ಬೈದವರೆಲ್ಲ ಅಂದಣವಿರಲಿ, ಮುಂದೆ ನನ್ನ ಬೈಯುವರೆಲ್ಲ ಚೆಂದಾಗಿರಲಿ ಅಂತ. ಯಾಕೆ ಹೀಗೆ ಪ್ರಾರ್ಥನೆ ಮಾಡಿ? ನನ್ನನ್ನು ಬೈಯೋರೆಲ್ಲ ನನಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾರೆ. ಯಾಕೆ ಈ ರೀತಿ ಘಟನೆಗಳು? ಕೆಲವೊಂದು ಸಲ ನನಗೆ ಕೆಟ್ಟದ್ದಾದಾಗ ಇದು ದೇವರ ಅನುಗ್ರಹ, ಹೀಗಿತ್ತು, ಮುಂದೆ ಒಳ್ಳೆಯದಾಗತ್ತೆ. ಈ ಕೆಟ್ಟದಾದರೆ ಒಳ್ಳೆಯದಾಗತ್ತೆ ಅಂತ ಯಾಕೆ ಹೇಳ್ತಾರೆ? ಈಗ ಇಲ್ಲಿ ಗಮನಿಸಿದಾಗ ರಘುಗಣನಿಗೆ ಅಪರಾಧ ಆಯಿತು. ಅಂದರೆ ರಘುಗಣ ಮಾಡಿದ ಅಪರಾಧ. ಆದರೆ ಆ ಅಪರಾಧ ಏನಕ್ಕಾಗಿದ್ದು ಅಂದರೆ ಅವನನ್ನು ಕಣ್ಣು ತರಿಸಬೇಕು ಅಂತ. ಕೆಲವೊಂದು ಸಲ ನಮ್ಗೆ ಹಾಗೆ ಆಗತ್ತೆ. ದೇವರು ಯಾಕೆ ನಮಗೆ ಶಿಕ್ಷೆ ಕೊಡ್ತಾನೆ? ಅವನಿಗೆ ಕರುಣೆ ಇಲ್ಲ ಅಂತಲ್ಲ, ಶಿಕ್ಷೆ ಕೊಡುವ ಮೂಲಕ ಬೇರೆ ಏನೋ ಒಂದು ಒಳ್ಳೆಯದನ್ನು ಮಾಡಲಿಕ್ಕಿರುತ್ತೆ. ಅಥವಾ ನಾವು ಒಳ್ಳೆಯ ಮಾತಲ್ಲಿ ಕೇಳುವಂಥವ್ರಲ್ಲ. ದೇವರ ಸ್ಮರಣೆ ಮಾಡು, ದೇವತಾ ಕಾರ್ಯ ಮಾಡು, ಬೇರೆ ಕಡೆ ಮನಸ್ಸು ಕೊಡಬೇಡ, ಇದೆಲ್ಲ ನಮಗೆ ಸ್ವಾಭಾವಿಕವಾಗಿ ಕೆಲವೊಂದು ಸಲ ಬರಲ್ಲ. ಅದಕ್ಕೇನು ಮಾಡ್ತಾನೆ? ಭಯ ಬರೆಸ್ತಾನೆ. ಭಯ ಬರೆಸಿದಾಗ, ಓ ನನಗೆ ಇಂಥ ಭಯ ಬಂದಿದೆ, ಹಾಗಾದರೆ ದೇವರ ಹತ್ರ ಹೋಗಬೇಕು. ಸಂಕಟ ಬಂದಾಗ ವೆಂಕಟರಮಣ, ಇದು ತಪ್ಪಲ್ಲ. ಕೆಲವರು ಅಪಹಾಸ್ಯಕ್ಕೆ ಮಾತಾಡ್ತಾರೆ, ಸಂಕಟ ಬಂದಾಗ ವೆಂಕಟರಮಣ. ಕಡೇ ಪಕ್ಷ ಆವಾಗಲಾದರೂ ಹೋಗ್ತೀವಲ್ಲ, ಅದು ಪುಣ್ಯ ನಮ್ಮದು. ಅವಾಗಲೂ ದೇವರನ್ನ ಬೈತಾ ಕೂತ್ರೆ ಇನ್ನೇನು ಬಂತು? ಹಾಗಾಗಿ ಅಂತಹ ದೇವರು ನಮಗೇನಾದರೂ ಶಿಕ್ಷೆ ಕೊಡ್ತಾನೆ ಅಂತಂದರೆ ಅದಕ್ಕೆ ಅನೇಕ ಕಾರಣಗಳಿರುತ್ತೆ. ನಮ್ಮ ಪ್ರಾರಬ್ಧ ಇರ್ಬೋದು, ಅಥವಾ ನಮ್ಮ ಪಾಪಗಳನ್ನು ಕಡಿಮೆ ಮಾಡೋದಿರ್ಬೋದು, ನಾವು ಇನ್ನೊಬ್ಬರಿಗೆ ದ್ರೋಹ ಮಾಡಿದ್ದು ಪ್ರತಿಯಾಗಿ ನಮಗೆ ಬರುವಂಥದ್ದು ಇರ್ಬೋದು.
ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಮಗೇನಾದರೂ ಶಿಕ್ಷೆ ಅಥವಾ ತೊಂದರೆಗಳು ನಮ್ಮಿಂದ ಅಪರಾಧ ಆಗ್ತಿದೆ ಅಂತಂದರೆ ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಇನ್ನೊಮ್ಮೆ ಈ ಅಪರಾಧ ಮಾಡಬಾರದು, ಈ ಅಪರಾಧದಿಂದ ನಾನು ಏನಾದರೂ ಒಂದು ಕಲಿಯಬೇಕು, ಏನಾದರೂ ಒಂದು ಗುಣವನ್ನು ಕಲಿಯಬೇಕು. ಹಾಗಾದರೆ ನಾವು ಏನಾದರೂ ಒಂದು ನಮ್ಮಿಂದ ಅಚಾತುರ್ಯ ನಡೆದಾಗ ಆ ಅಚಾತುರ್ಯವನ್ನು ದೇವರಲ್ಲಿ ಸಮರ್ಪಣೆ ಮಾಡಿ ಇನ್ನೊಮ್ಮೆ ಈ ಅಚಾತುರ್ಯ ನನ್ನಿಂದ ನಡೆಯದೇ ಇರುವಂತೆ ಪ್ರಾರ್ಥನೆಯನ್ನು ಮಾಡಿ ಅದರಿಂದ ಬಂದ ಒಂದು ಸಂದೇಶವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ರಘುಗಣರಾಜ ಮಾಡಿದ್ದದೆ. ಅವನಿಂದ ಅಪರಾಧ ಆಯಿತು, ಬ್ರಹ್ಮಾವಮಾನ ಆಗಿದೆ, ಅದಕ್ಕಿಂತಲೂ ದೊಡ್ಡ ಅಪರಾಧ ಇಲ್ಲ. ಆದರೆ ಅಪರಾಧವನ್ನು ಮಾಡಿದ್ದಕ್ಕೆ ಕ್ಷಮೆಯನ್ನು ಕೇಳಿ ಅವನೊಂದು ಅಳವಡಿಸ್ಕೊಂಡ. ಏನಂತ, ಇನ್ನೊಮ್ಮೆ ನಾನು ಯಾವ ವ್ಯಕ್ತಿಗಳನ್ನು ನಾನು ಅವಮಾನ ಮಾಡೋದಿಲ್ಲ. ಅದು ಹುಟ್ಟಿದ ಕೂಸಾಗಿರಲಿ ಅಥವಾ ಒಂದು ಬ್ರಹ್ಮಚಾರಿಯಾಗಿರಲಿ, ಒಬ್ಬ ಯುವಕನಾಗಿರಲಿ, ಒಬ್ಬ ವೃದ್ಧನಾಗಿರಲಿ, ಅವನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರೇ ಆಗಿರಲಿ, ನಾನು ಅವಮಾನ ಮಾಡಬಾರ್ದು. ಇದನ್ನು ತಾನು ಪಾಠವನ್ನಾಗಿ ಕಲಿತು ತನ್ನ ರಾಜ್ಯಕ್ಕೆ ತಾನು ವಾಪಸ್ ಮರಳಿದ್ದಾನೆ. ಹಾಗೆ ನಮ್ಮಿಂದ ಸಾಕಷ್ಟು ಅಪರಾಧಗಳಾಗ್ತಾ ಇರುತ್ತೆ. ಅಪರಾಧಗಳು ಅಂದರೆ ನಾವೇನೋ ಕಲಿತೀವಿ ಅನ್ನೋ ಕಾರಣಕ್ಕೋಸ್ಕರ ಅಪರಾಧ ಮಾಡೋದಲ್ಲ. ತಾವಾಗಿಯೇ ಅಪರಾಧಗಳಾದಾಗ ಆ ಅಪರಾಧದಿಂದ ಶಿಕ್ಷೆಯನ್ನು ಪಡೆದು ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಇನ್ನೊಮ್ಮೆ ಇಂತಹ ಅಪರಾಧವನ್ನು ಮಾಡೋಲ್ಲ ಅಂತ ಸಂಕಲ್ಪ ಮಾಡಿ, ಜೊತೆಗೆ ಅದರಿಂದ ಏನು ಸಂದೇಶ ಮಾರ್ಗದರ್ಶನ ಸಿಕ್ಕಿದೆ ಅದನ್ನು ಜೀವನದಲ್ಲೇ ಅಳವಡಿಸಿಕೊಳ್ಳಬೇಕು. ಅಂದಾಗ ಅದು ಸಾರ್ಥಕತೆ ಆಗುತ್ತೆ. ಆ ಅಪರಾಧವು ನಮಗೆ ವರವಾಗಿ ಪರಿಣಾಮ ಆಗುತ್ತೆ. ಹಾಗೆ ದೇವತೆಗಳಿಗೆ ಸಾಕಷ್ಟು ಬಾರಿ ಶಾಪಗಳು ಬಂದಿದ್ದಿದೆ. ಮೇಲ್ನೋಟಕ್ಕೆ ಶಾಪ ಬಂದಿದ್ದು ಅವರಿಗೆ ತೊಂದರೆ ಆದರೂ ಅದು ಪರಮಾತ್ಮನ ಅನುಗ್ರಹಕ್ಕೆ ಕಾರಣ ಆಗುತ್ತೆ. ಆ ರೀತಿ ನಾವು ಅದನ್ನು ಆ ಶಾಪವನ್ನೂ ವರವನ್ನಾಗಿ ಬದಲಾವಣೆ ಮಾಡಿಕೊಳ್ಬೇಕು. ಇದು ಹೇಗೆ? ಯಾರಿಗೂ ಅವಮಾನ ಮಾಡದೆ ಪರಮಾತ್ಮ ಅಲ್ಲಿ ನೆಲೆಸಿದ್ದಾನೆ ಅನ್ನೋದನ್ನು ಅನುಸಂಧಾನ ಮಾಡಿದಾಗ, ಅಂದರೆ ಎಲ್ಲ ಕಡೆ ಪರಮಾತ್ಮನನ್ನು ಕಂಡಾಗ ನಮಗೆ ಆ ಅಪರಾಧಗಳು ವರವಾಗಿ ಪರಿಣಾಮಗೊಳ್ಳುತ್ತೆ. ಹಾಗೆ ಇಂಥದ್ದು ಒಂದು ಪ್ರಸಂಗವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಅನೇಕ ಲೋಕಗಳ ವರ್ಣನೆಯನ್ನು ಮಾಡ್ತಾರೆ, ಆಮೇಲೆ ಗ್ರಹಗಳ ವರ್ಣನೆ, ಆಮೇಲೆ 9 ದ್ವೀಪದಲ್ಲಿರತಕ್ಕಂತಹ ಪರಮಾತ್ಮನ ರೂಪ, ಅಲ್ಲಿ ಯಾರು ಅವನ ಪೂಜೆ ಮಾಡ್ತಾ ಇದ್ದಾರೆ, ಇದೆಲ್ಲ ವಿಚಾರಗಳನ್ನು ಹೇಳ್ತಾ ಅಲ್ಲಿ ಒಂದೊಂದು ದ್ವೀಪದಲ್ಲಿರತಕ್ಕಂಥ ಒಂದೊಂದು ರೂಪಕ್ಕೂ ಒಂದೊಂದು ಮಂತ್ರಗಳನ್ನು ಹೇಳ್ಕೊಂಡು ಬರ್ತಾರೆ. ಒಂದರಲ್ಲಿ ವಾಸುದೇವ, ಇನ್ನೊಂದರಲ್ಲಿ ನರಸಿಂಹದೇವರು, ಇನ್ನೊಂದರಲ್ಲಿ ಮತ್ಸ್ಯ, ಕೂರ್ಮ, ಆಮೇಲೆ ಕೃಷ್ಣ, ರಾಮದೇವರು, ಹೀಗೆಲ್ಲ ಅಲ್ಲಿ ಯಾರ್ಯಾರು ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತಿಳಿಸ್ಕೊಂಡು ಬರ್ತಾರೆ. ಜೊತೆಗೆ ಗ್ರಹ ನಕ್ಷತ್ರಗಳ ಖಚಿತವಾದ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅಲ್ಲಿಗೆ ಪಂಚಮ ಸ್ಕಂಧ ಸಮಾಪ್ತಿಯಾಗುತ್ತೆ. ಆ ವಿಚಾರಗಳನ್ನು ಮುಂದಿನ ಪ್ರವಚನದಲ್ಲಿ ಮನನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.